ಲೈವ್ ಮೊದಲು ಸ್ಟಾರ್ಟ್ ಮಾಡ್ಕೊಳ್ಳಿ. ಶುರು ಮಾಡೋಣ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ಬಾಳು ಎಂಬುದಿದು ತೆರೆದು ನೋಡಿದರೆ ಋಣದ ರತ್ನದ ಗಣಿಯೋ, ಋಣದ ರತ್ನದ ಗಣಿಯೋ ಅಂತ GS ಶಿವರುದ್ರಪ್ಪನವರು ಒಂದು ಕವಿತೆಯಲ್ಲಿ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ನಾವಿಲ್ಲಿ ಕೂತಿದ್ದೀವಿ ಅಂದ್ರೆ ಸಾಕಷ್ಟು ಜನ ಕಾರಣಕರ್ತರಿದ್ದಾರೆ. ಸೊ ಮೊದಲನೇದಾಗಿ ಅವ್ರ ಎಲ್ಲರನ್ನು ಸ್ಮರಿಸ್ಕೊಳ್ಳೋದರ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಸೊ ಈ ಯೂತ್ ಫಾರ್ ಸೇವಾ ಅರ್ಪಿಸುವ ಈ ವಾರದ ವಿಶೇಷ ತರಬೇತಿಗೆ ಆಗಮಿಸಿರುವಂತಹ ಎಲ್ಲ ತರಬೇತುದಾರರಿಗೆ, ಶಿಕ್ಷಕರಿಗೆ, ಪೋಷಕರಿಗೆ, ಕಾರ್ಯಕರ್ತರಿಗೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಎಲ್ಲ ಉಪಯೋಗವನ್ನ ಪಡಿಬೇಕು ಅಂತ ಬಂದಿರುವ ಉತ್ಸಾಹದ ವಿದ್ಯಾರ್ಥಿಗಳಿಗೆ ಇಡೀ ಯೂತ್ ಫಾರ್ ಸೇವಾ ಸಂಸ್ಥೆ ಕಡೆಯಿಂದ ನನ್ನ ಹೃತ್ಪೂರ್ವಕ ನಮಸ್ಕಾರದೊಂದಿಗೆ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ವಿದ್ಯಾರ್ಥಿಗಳೇ, ನಿನ್ನೆ ಎಲ್ರು ಕೂಡ ಉತ್ತಮವಾಗಿ CV-ಯನ್ನ ಹೇಗೆ ಬರಿಬೇಕು ಅನ್ನೋದನ್ನ ನಾವು ಅಶ್ವತ್ಥರಾಮಯ್ಯ ಸರ್ ಅವರಿಂದ ಸಾಕಷ್ಟು ಪಾಯಿಂಟ್ಸ್ ಅನ್ನ ತಗೊಂಡಿದ್ದೀರಾ. ನನಗೂ ಕೂಡ ಬಹಳ ಖುಷಿಯಾಗಿದೆ. ಯಾಕಂದ್ರೆ ನಿಮ್ಮ ಒಂದೊಂದು ಅನಿಸಿಕೆಯನ್ನು ಕೂಡ ನೋಡಿ ನೀವೆಲ್ಲ ವ್ಯಕ್ತಪಡಿಸಿರುವಂತ ಮಾಹಿತಿ ಬಹಳ ಇಷ್ಟ ಆಗಿದೆ. ಸೊ ಇವತ್ತಿನ ಸಂಚಿಕೆಗೆ ಹೋಗೋಕ್ಕಿಂತ ಮುಂಚೆ ಒಂದೆರಡು ಸೂಚನೆಯನ್ನ ಕೊಡ್ಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ, ಹಾಗಾಗಿ ಮತ್ತೊಮ್ಮೆ ಬಂದಿದ್ದೀರಾ. ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಇದು ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನಮ್ಮ ಸ್ನೇಹಿತರನ್ನು ನಮ್ಮ ಒಟ್ಟಿಗೆ ಕರ್ಕೊಂಡೋಗಿ ಗುರಿಯನ್ನ ಮುಟ್ಸೋದು ನಿಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಷಯವನ್ನ ತಿಳಿಸಿ, ಈ ಲಿಂಕ್ ಅನ್ನ ಕಳಿಸಿ, ಒಂದು ದಿನ ಬಂದು ಇಡೀ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಹೇಳಿ. ಮತ್ತೆ ನಿನ್ನೆ ಮಿಸ್ ಮಾಡ್ಕೊಂಡಿರೋ ಸ್ನೇಹಿತರಿಗೂ ಕೂಡ ಆ ಲಿಂಕ್ ಅನ್ನ ಶೇರ್ ಮಾಡಿ ಅವರು ಇನ್ನೊಮ್ಮೆ ನೋಡ್ಕೊಳ್ಬಹುದಾಗಿದೆ. ಸೊ ಇದ್ರ ಒಟ್ಟಿಗೆ ನಿಮ್ಗೆ ನಮ್ಮ ಯೂತ್ ಫಾರ್ ಸೇವಾ ಪೇಜ್ ಅನ್ನ ಲೈಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಸಾಕಷ್ಟು ವಿಡಿಯೋಸ್ ನೋಟಿಫಿಕೇಶನ್ ಬರ್ತಿರುತ್ತೆ. ಸೊ ನೀವು ಸಾಕಷ್ಟು ಉಪಯೋಗವನ್ನ ಪಡ್ಕೊಳ್ಬಹುದು. ಜೊತೆಯಲ್ಲಿ ಇನ್ನ ಖುಷಿಯಾಗಿದೆ ಏನಂದ್ರೆ ಸರ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಕಾಲೇಜಲ್ಲಿ ಕೊಡೋ ಟಾಸ್ಕ್ ಅನ್ನೇ ಯುವಕರು ಮಾಡಲ್ಲ. ಯೂತ್ಸ್ ಅಂದ್ರೆ ಯೂಸ್ಲೆಸ್ ಆರ್ ಹೋಪ್ಲೆಸ್ ಅಂತಾರೆ. ಬಟ್ ನೀವು ಅದನ್ನೆಲ್ಲ ರಾಂಗ್ ಮಾಡಿ ತೋರಿಸಿದ್ರೆ ಯೂತ್ಸ್ ಅಂದ್ರೆ ಯೂಸ್ಲೆಸ್ ಅಲ್ಲ, ದೇ ಆರ್ ಯೂಸ್ಡ್ ಲೆಸ್, ಹೋಪ್ಲೆಸ್ ಅಲ್ಲ, ಹೋಪ್ಡ್ ಲೆಸ್ ಅಂತ ಚಿನ್ಮಯಾನಂದ ಸ್ವಾಮೀಜಿ ಹೇಳಿರೋ ಹಾಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿದೆ. ನನ್ನ ಮೇಲ್ ಬಾಕ್ಸ್ ಅನ್ನ ಓಪನ್ ಮಾಡಿದ್ರೆ ಇಲ್ಲಿಯವರೆಗೆ ನಾನು 4 ಗಂಟೆಗೆ ಕಡೆ ಬಾರಿ ನೋಡಿದ್ದು 48 ಜನ CV-ಯನ್ನ ಬರೆದು ಸರ್ ಇದು ಸರಿ ಇದ್ಯಾ, ಇದಕ್ಕೆ ಇನ್ನ ಹೇಗೆ ಮುಂದೆ ನಾವು ಚೆನ್ನಾಗ್ ಮಾಡ್ಬೋದು, ನಮ್ಗೊಂಚೂರು ಮಾರ್ಗದರ್ಶನ ಬೇಕು ಅಂತ ಎಲ್ರು ಕೂಡ ಕೇಳಿದ್ದೀರಾ. ನಿಮ್ಮ ಕರೆಗೆ ನಮ್ಮ ಕಿವಿ ತೆರೆದಿದೆ, ಜೊತೆಗೆ ನಮ್ಮ ಹೃದಯವೂ ಕೂಡ ತೆರೆದಿದೆ. ಖಂಡಿತ ನಿಮಗೆ ಉಪಯೋಗ ಆಗ್ಬೇಕು ಅಂತ ಸಾಕಷ್ಟು ಟ್ರೈನರ್ಸ್ ಕೂಡ ಈ ಕಾರ್ಯಕ್ರಮ ನೋಡ್ತಿದ್ದಾರೆ. ಸೊ ಅವ್ರು ಎಲ್ಲರನ್ನೂ ಕೂಡ ಈ 6 ದಿನ ಸಂಚಿಕೆ ಆದ್ಮೇಲೆ ನಿಮ್ಗೆ ಜೋಡಿಸ್ಕೊಡ್ತೀವಿ. ಇದನ್ನ ನಿಮ್ಗೆ ಇನ್ನ ಎಫೆಕ್ಟಿವ್ ಆಗಿ ಹೇಗೆ ಮಾಡ್ಬಹುದು ಅನ್ನೋದಕ್ಕೆ ನಮ್ಗೆ ಗೊತ್ತಿರೋ ಹಾಗೆ ಅಶ್ವತ್ಥರಾಮಯ್ಯ ಸರ್ ಅವರು ನಮ್ ಬೆನ್ನೆಲುಬಾಗಿ ಇದ್ದೇ ಇರ್ತಾರೆ. ಸೊ ಏನೂ ತೊಂದರೆ ತಗೊಳ್ಬೇಡಿ. ಸೊ ನಿಮ್ಮೊಟ್ಟಿಗೆ ನಾವಿದ್ದೀವಿ. ಸೊ ಇದೇ ರೀತಿ ಕೊಡೋ ಟಾಸ್ಕ್ ಅನ್ನ ಖಂಡಿತ ಮಾಡಿ. 6 ದಿನ ಆದ್ಮೇಲೆ ನಿಮ್ಗೆ 1-to-1 ಅನ್ನೇ ನಾವು ಜೋಡಿಸ್ಕೊಡ್ತೀವಿ. ಸೊ ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ನಮ್ಗೆಲ್ರಿಗೂ ಗೊತ್ತು, ಅಶ್ವತ್ಥರಾಮಯ್ಯ ಸರ್ ಬಗ್ಗೆ ಹೆಚ್ಚು ಪರಿಚಯ ಬೇಕಾಗಿಲ್ಲ. ನಿಮ್ಗೆಲ್ರಿಗೂ ನಿನ್ನೆ ಅವರ ಮಾತಿನ ಮೂಲಕ ಮತ್ತು ಅವರ ಜ್ಞಾನಾರ್ಜನೆಯ ಮೂಲಕ ಎಲ್ಲ ಅರ್ಥ ಆಗಿದೆ. ಆದ್ರೂ ಕೂಡ ಕೆಲವರು ಹೊಸಬರು ಬಂದಿರ್ತೀರಾ. ಸೊ ಹೊಸಬರಿಗೋಸ್ಕರ ಸರ್ ಪರಿಚಯವನ್ನ ಮಾಡ್ಕೊಡ್ಬೇಕಾದ್ರೆ ಶ್ರೀ ಅಶ್ವತ್ಥರಾಮಯ್ಯ ಸರ್ ಅಂತ ಇವರು BE ಮೆಕ್ಯಾನಿಕಲ್ ಪದವೀಧರರು. ಅವರು ಉದ್ಯೋಗ ಮುಗಿಸಿದ ನಂತರ ಅವ್ರಿಗೆ ಹೆಚ್ಚು ಟ್ರೈನಿಂಗ್ ಫೀಲ್ಡ್ ಅಲ್ಲಿ ಆಸಕ್ತಿ ಇತ್ತು. ಹಾಗಾಗಿ ಸುಮಾರು ಜನ ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತೆ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಗಳಿಗೆ ಅವರು ಸಾಫ್ಟ್ ಸ್ಕಿಲ್ಸ್, ಲೈಫ್ ಸ್ಕಿಲ್ ಮತ್ತೆ ಬೇರೆ ಬೇರೆ ಟ್ರೈನಿಂಗ್ ಅನ್ನ ಮಾಡ್ತಿದ್ರು. 1995ರಲ್ಲಿ ಅವ್ರದೇ ಆದ ಒಂದು ಕನ್ಸಲ್ಟೆನ್ಸಿಯನ್ನ ಪ್ರಾರಂಭ ಮಾಡಿದ್ರು. 25 ವರ್ಷ ಆಗಿದೆ. ಸೊ ಒಂದು ತಂಡವನ್ನ ನಿರ್ಮಾಣ ಮಾಡಿ ಆ ತಂಡದ ಮೂಲಕ ನೀವು ಸರ್ ಬಗ್ಗೆ ಹೇಳೋ ವಿಶೇಷತೆ ಏನಂದ್ರೆ, ನಾವ್ ಈ ಕಾರ್ಯಕ್ರಮಕ್ಕೆ ಯಾರು ಸೂಕ್ತ ವ್ಯಕ್ತಿ, ಯಾರನ್ನ ಆಯ್ಕೆ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡ್ಬೇಕಾದ್ರೆ ನಮ್ಗೆ ಒಂದು ಕಡೆಯಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿ ಮಾಡುವಂತ ತರಬೇತುದಾರರು ಸಿಕ್ತಿದ್ರು. ಇನ್ನೊಂದು ಕಡೆಯಲ್ಲಿ ಎಂಪ್ಲಾಯೀಸ್ ಗಳನ್ನ ತುಂಬಾ ಹೈಲಿ ಟ್ರೈನ್ ಮಾಡುವಂತ ತರಬೇತುದಾರರು ಸಿಕ್ತಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಒಂದು ಗ್ಯಾಪ್ ಮಿಸ್ ಆಗ್ತಿತ್ತು. ಎಂಪ್ಲಾಯೀಸ್ಗೆ ಟ್ರೈನ್ ಮಾಡೋರ್ಗೆ ಸ್ಟೂಡೆಂಟ್ ಮೆಂಟಾಲಿಟಿ ಅರ್ಥ ಆಗ್ತಿರ್ಲಿಲ್ಲ. ಸ್ಟೂಡೆಂಟ್ಸ್ ಅನ್ನ ಹೈಲಿ ಚೆನ್ನಾಗಿ ಮೋಟಿವೇಟ್ ಮಾಡಿ ಪುಷ್ ಮಾಡೋರ್ಗೆ ಅಲ್ಲಿ ಕಾರ್ಪೊರೇಟ್ ಅಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಒಂದು ಗ್ಯಾಪ್ ಮಿಸ್ ಆಗ್ತಿದೆ. ಸೊ ಎರಡನ್ನೂ ಅರ್ಥ ಮಾಡ್ಕೊಂಡಿರೋರು ಯಾರಿದ್ದಾರೆ ಅಂತ ಹುಡುಕ್ಬೇಕಾದ್ರೆ ಸಿಕ್ಕಿದೆ ನಮ್ಗೆ ಅಶ್ವತ್ಥರಾಮಯ್ಯ ಸರ್. ಸೊ ನಾವು ಕೊಟ್ಟ ಕೋರಿಕೆಗೆ ಅವರು ಯೋಚನೆ ಮಾಡ್ದಲೆ ಖಂಡಿತ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಅಶ್ವತ್ಥರಾಮಯ್ಯ ಸರ್ ನೀವು ಕಾಲೇಜ್ ವಿದ್ಯಾರ್ಥಿಗಳಂತ ತಗೊಂಡ್ರೆ 100ಕ್ಕೂ ಹೆಚ್ಚು ಕಾಲೇಜ್ಗಳಲ್ಲಿ ತಮ್ಮ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಇಡೀ ತಂಡದ ಮೂಲಕ. ಅಷ್ಟೇ ಅಲ್ಲ, ಕಂಪನಿ ಅಂತ ತಗೊಂಡ್ರೆ 400ಕ್ಕೂ ಹೆಚ್ಚು ಕಂಪನಿ ಕೇವಲ ಭಾರತ ಅಷ್ಟೇ ಅಲ್ಲದೆ ಮಸ್ಕಟ್, ಸಿಂಗಾಪುರ್, ಮಾಲ್ಡೀವ್ಸ್ ಆಗಿರ್ಬೋದು, ಕುವೈಟ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ದೇಶದ ಕಂಪನಿಗಳಲ್ಲಾಗಿರ್ಬೋದು. ಜೊತೆಗೆ ನೀವು
4 ಲಕ್ಷ ಹೆಚ್ಚು ಜನ ಎಂಪ್ಲಾಯೀಸ್ ಅನ್ನ ಅವರು ಟ್ರೈನಿಂಗ್ ಮಾಡಿದ್ದಾರೆ. ಸೊ ಅವ್ರಿಗೆ ಕಂಪ್ಲೀಟ್ ಒಂದು ಕಾರ್ಪೊರೇಟ್ ಫೀಲ್ಡ್ ಹೇಗಿರಬೇಕು, ಜೊತೆಗೆ ಈಗಿನ ಯುವಕರ ಮನಸ್ಸಿಗಿದೆ ಹೊಸ ಚಿಗರು ಹಳೆ ಬೇರು ಕೂಡಿರಲು ಮನಸೊಬಗು ಅಂತ DVG ಹೇಳೋಗೆ. ಸೊ ಹೊಸ ವಿದ್ಯಾರ್ಥಿಗಳಿಗೆ ಮತ್ತೆ ಕಾರ್ಪೊರೇಟ್ ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇನ್ನ ಹೇಳ್ಬೇಕಂದ್ರೆ ಎಲ್ಲಾ ರೀತಿಯ ಟ್ರೈನಿಂಗ್ ಅನ್ನ ಸರ್ ಮಾಡ್ತಾ ಬಂದಿದ್ದಾರೆ. ಇನ್ನ ಹೆಚ್ಚಾಗಿ ಅವರು ಮ್ಯಾನೇಜರ್ಸ್ ಇಂದ ಹಿಡಿದು HRs ಆಗಿರ್ಬೋದು, ಹೋಟೆಲ್ ಮ್ಯಾನೇಜ್ ಅಂತ ಹಿಡಿದು ಹಾಸ್ಪಿಟಲ್ಸ್ ಆಗಿರ್ಬೋದು, ನೀವು ಸಾಫ್ಟ್ವೇರ್, ಹಾರ್ಡ್ವೇರ್, ನೀವು ಯಾವುದೇ ಕ್ಷೇತ್ರವನ್ನ ತಗೊಳ್ಳಿ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರು ತರಬೇತಿಯನ್ನ ನೀಡ್ತಾ ಬಂದಿದ್ದಾರೆ. ಜೊತೆಗೆ ಅವ್ರದ್ದೊಂದು ಸುಮಾರು ಪುಸ್ತಕಗಳು ಕೂಡ ಇದೆ. ನನಗೆ ಬಹಳ ಇಷ್ಟ ಆಗೋದು ಫಾರ್ಮುಲಾ ಫಾರ್ ಸಕ್ಸಸ್ ಅಂತ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಸಾಧ್ಯವಾದ್ರೆ ನೀವು ಓದಿ. ಜೊತೆಗೆ ಪೇರೆಂಟ್ಸ್ ಕೂಡ ಆರ್ಟ್ ಆಫ್ ಪೇರೆಂಟಿಂಗ್ ಅಂತ, ಮತ್ತೆ ನಮ್ಗೆ ಎಲ್ರಿಗೂ ಬೇಕಾ ಅಂದ್ರೆ ಎ ಸೆಲೆಬ್ರೇಷನ್ ಕಾಲ್ಡ್ ಲೈಫ್ ಅಂತ ಒಂದು ಅದ್ಭುತ ಪುಸ್ತಕವನ್ನ ಸರ್ ಬರೆದಿದ್ದಾರೆ. ಅವರ ಆರ್ಟಿಕಲ್ಸ್ ಕೂಡ ಸುಮಾರು ಮ್ಯಾಗಝಿನ್ಸ್ ಅಲ್ಲಿ ಆಗಿರ್ಬೋದು, ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿದೆ. ಮತ್ತೆ ಸರ್ ಕೂಡ ಸಾಕಷ್ಟು ಟಿವಿ ಮೀಡಿಯಾ ಚಾನೆಲ್ಗಳಲ್ಲಿ ಬಂದು ಅವರ ಕಾರ್ಯಕ್ರಮವನ್ನ ನೀಡಿದ್ದಾರೆ. ಎಲ್ಲದಕ್ಕಿಂತ ನಿನ್ನೆ ಹೇಳೋರ ಹಾಗೆ ಸರ್ ವಯಸ್ಸನ್ನ ಗಮನಿಸಿದ್ರಿ. ಸೊ ನಾವೆಲ್ಲ 17 ಕೂಡ ಇಷ್ಟೇನಾ ಜೀವನ ಅಂತಿದ್ರೆ, ಸರ್ 70 ಉತ್ಸಾಹದಲ್ಲಿ ನಮ್ಗೆ ಎಂತೆಂತ ಮಾಹಿತಿಯನ್ನ ನೀಡ್ತಾ ಬಂದ್ರು. ಪ್ರತಿದಿನ 3:45ಗೆ ಎದ್ದು ಯೋಗಾಸನವನ್ನ ಮಾಡ್ತಾರೆ. ಸುಮಾರು 1000 ಜನರಿಗೆ ಯೋಗ ತರಬೇತಿಯನ್ನ ನೀಡಿದ್ದಾರೆ. ಸ್ವತಃ ಅವರೇ 50 ವರ್ಷಗಳಿಂದ ಯೋಗವನ್ನ ಪಾಲಿಸ್ತಾ ಬರ್ತಿದ್ದಾರೆ. ಒಳ್ಳೆಯ ಕವಿಯ ಕೂಡ ಹೌದು. 150ಕ್ಕೂ ಹೆಚ್ಚು ಸಣ್ಣ ಸಣ್ಣ ಕವಿತೆ ಬರೆದಿದ್ದಾರೆ. ಕೊರೋನಾ ಮೇಲೂ ಒಂದು 3-4 ಕವಿತೆಯನ್ನ ಬರೆದಿದ್ದಾರೆ. ಸೊ ಸರ್ರಿಗೆ ಎಲ್ರು ಕೂಡ ಮತ್ತೊಮ್ಮೆ ಇವತ್ತಿನ ವಿಶೇಷ ಸಂಚಿಕೆ ಫೇಸಿಂಗ್ ದ ಇಂಟರ್ವ್ಯೂ ಅಂತ. CV ಬರ್ದಿದ್ ಆಯ್ತು, ಮೊದಲನೇ ಹಂತ ಗೆದ್ವಿ, ಈಗ 2ನೇ ಮೆಟ್ಟಿಲು ಫೇಸಿಂಗ್ ದ ಇಂಟರ್ವ್ಯೂ. ಅದನ್ನ ಸರ್ ನಮ್ಮನ್ಗೆ ನಡೆಸ್ಕೊಳ್ಳಿಕ್ಕೆ ವಿನಂತಿಸ್ಕೊಳ್ತಿದ್ದೀನಿ. ಅದಕ್ಕಿಂತ ಮುಂಚೆ ಈಗ ಬಂದಿರೋ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಹೇಳ್ತಿದಾರಲ್ಲ, ಹಾಗಾದ್ರೆ ನೆನ್ನೆ ಅಂತದ್ ಏನಿತ್ತು ಅನ್ನೋ ಒಂದು ಸಹಜವಾಗಿ ಒಂದು ಪ್ರಶ್ನೆ ಬರ್ಬೋದು. ಸೊ ನೆನ್ನೆ ಏನಿತ್ತು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ನೆನ್ನೆ ವೀಕ್ಷಣೆ ಮಾಡಿರೋ ಅಂತವ್ರೆ ಏನೇನು ಕಮೆಂಟ್ಸ್ ಅನ್ನ ಮಾಡಿದ್ದಾರೆ ಅಂತ ನೀವು ನೋಡಿದ್ರೆ ಬಹುಶಃ ನಿಮ್ಗೆ ಗೊತ್ತಾಗುತ್ತೆ ನೆನ್ನೆಯ ವಿಷಯಗಳು ಎಷ್ಟು ಉಪಯೋಗಕಾರಿಯಾಗಿತ್ತು ಅಂತ. ಸೊ ಹಾಗಾಗಿ ಕಮೆಂಟ್ಸ್ ಮಾಡಿದಂತ ಒಂದಿಷ್ಟು ಕಮೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿದೀವಿ. ಸೊ ನೀವ್ ಅದನ್ನ ವೀಕ್ಷಿಸಬಹುದು. ಸೊ ಈ ಕಾರ್ಯಕ್ರಮ ಎಸ್. ಸೊ ನೀವೇ ನೋಡುವಾಗೆ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ನಿಮ್ಮ ಸ್ನೇಹಿತರು ಮಾಡಿರೋದೇನಂದ್ರೆ ರಿಯಲಿ ಆಸಮ್ ಪ್ರೋಗ್ರಾಮ್, ಸಿಂಪಲ್ ಅಂಡ್ ಕ್ಲಿಯರ್. ಅಂದ್ರೆ ತಮ್ಮ ಜ್ಞಾನ ಗೊತ್ತು ಅಂತ ಜ್ಞಾನವನ್ನ ಹೆಚ್ಚು ತೋರಿಸೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ಭಾಷೆಯಲ್ಲಿ ಕ್ಲಿಯರ್ ಆಗಿ, ಸಿಂಪಲ್ ಆಗಿ, ಯಾವ್ದು ಕ್ಲಿಷ್ಟಕರ ಪದಗಳನ್ನ ಬಳಸ್ತಾರೆ, ಬಹಳ ಅಚ್ಚುಕಟ್ಟಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ವಿದ್ಯಾರ್ಥಿಯ ಯಾರೋ ಒಬ್ರು ಹಾಕಿದ್ರು, ಡಿಯರ್ ಹಾಲ್, ಪ್ಲೀಸ್ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಆಪರ್ಚುನಿಟಿ. ಸೊ ಇಂಥ ಅವಕಾಶ ಮತ್ತೊಮ್ಮೆ ಸಿಗಲ್ಲ, ಈ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದಕ್ಕೆ ಬಹಳ ಧನ್ಯವಾದಗಳು. ನಮಗೆ ಬಹಳ ಇಷ್ಟ ಆಗಿದೆ. ಐ ಥಿಂಕ್ ವಿ ಆರ್ ಲಕ್ಕಿ. ನೀವು ಗಮನಿಸಬಹುದು, ಈ ಕಾರ್ಯಕ್ರಮ ನಮಗೆ ವಿಷಯ ಗೊತ್ತಾಗಿದ್ದಕ್ಕೆ ಲಕ್ಕಿ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ನಿಮಗ್ ಗೊತ್ತಾಗಿದೆ ಅಂದ್ರೆ ಇವನ್ ಯು ಆರ್ ಲಕ್ಕಿ. ಸೊ ನೀವು ಕೂಡ ಇದನ್ನ ಬಳಸ್ಕೊಳ್ಳಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ದಿಸ್ ಇಸ್ ದ ಬೆಸ್ಟ್ ಟೈಮ್ ಐ ಎಕ್ಸ್ಪೀರಿಯನ್ಸ್ ಟುಡೇ ಅಂತ ಹೇಳಿದ್ದಾರೆ. ಸೊ ಇಷ್ಟು ವರ್ಷದಲ್ಲಿ ಇದೇ ಬೆಸ್ಟ್ ಟೈಮ್ ಅಂದ್ರೆ, ಸೊ ಇನ್ನು 6 ದಿನವೂ ಕೂಡ 6 ಬೆಸ್ಟ್ ಟೈಮ್ ಗಳನ್ನ ನೀವು ಸೂಪರ್ ಸರ್ ಆಗಿರ್ಬೋದು. ಸೊ ಇನ್ನ ಹೇಳ್ತಾ ಹೋದ್ರೆ ಪ್ರಿಸೈಸ್ ಆಗಿತ್ತು, ಸಿಂಪಲ್ ಸೆಂಟೆನ್ಸ್ ಅಲ್ಲಿ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ PPT ಅವರ ಪಾಯಿಂಟ್ಸ್ ಅನ್ನ, ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಸರ್ ಕೂಡ ಅವರ ದೊಡ್ಡ ಮನಸ್ಸು, PPT ಅನ್ನು ಕೂಡ ನೋಡಿ, ಜ್ಞಾನ ಅಂದ್ರೆ ಅದು ಎಲ್ರಿಗೂ ಸೀಮಿತ ಅನ್ನೋ ಹಾಗೆ ಆ ಪಾಯಿಂಟ್ಸ್ ಅನ್ನು ಕೂಡ ನಿಮ್ಗೆಲ್ರಿಗೂ ತಲುಪುವಂತೆ ಒಂದು ಸರ್ ಕೂಡ ಎಲ್ರಿಗೂ ಜಿಮೇಲ್ ಮಾಡಿ ಅಂತಾನು ಕೂಡ ಹೇಳಿದ್ರು. ಸೊ ಅದೇ ರೀತಿ ಬಹಳ ಮುಖ್ಯವಾಗಿ ಒಬ್ರು ಟ್ರೈನರ್ ಇದು ಕಮೆಂಟ್ ಮಾಡಿರುವಂತದ್ದು, ಐ ಹ್ಯಾಡ್ ಗೋಲ್ಡನ್ ನಗೆಟ್ಸ್ ಫ್ರಮ್ ಟುಡೇಸ್ ಸೆಷನ್, ಐ ಆಮ್ ಗ್ರೇಟ್ಫುಲ್ ಟು ದ ಟ್ರೈನರ್. ಇದು ನಾನು ಓದ್ದೆ. ಸೊ ಅವರು ಟ್ರೈನರ್, ನಾನು ಸಾಕಷ್ಟು ವರ್ಷ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡಿದ್ದೀನಿ, ಆದ್ರೆ ಇಷ್ಟೊಂದು ಪಾಯಿಂಟ್ಸ್ ನನಗೂ ಕೂಡ ಗೊತ್ತಿರಲಿಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಮೆನ್ಷನ್ ಮಾಡಿದ್ರು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕ್ರಿಟಿಕಲ್ CV ರೈಟಿಂಗ್ ಅನ್ನ ಯಾಕೆ ಹೇಗೆ ಮಾಡಬಹುದು ಅನ್ನೋ ಒಂದು ಒಗಟನ್ನ ನೀವು ಅರ್ಥ ಮಾಡಿಸ್ಕೊಟ್ರಿ. ಬರೀ ಮೇಲ್ನೋಟಕ್ಕಷ್ಟೇ ಅಲ್ಲ, ಒಗಟನ್ನ ಅರ್ಥ ಮಾಡಿಸಿದ್ರಿ ಅಂತ ಒಂದು ಕಾರ್ಯಕ್ರಮ. ಮತ್ತೆ ತುಂಬಾ ಯೂಸ್ಫುಲ್ ಕಾರ್ಯಕ್ರಮ. ವಿ ಆರ್ ವೇಟಿಂಗ್ ಫಾರ್ ಟುಮಾರೋ ಸೆಷನ್. ಎಸ್, ಯುವರ್ ಟೈಮ್ ಹ್ಯಾಸ್ ಕಮ್ for today's session. It was a valuable information and good initiative.
ಸೊ ಥ್ಯಾಂಕ್ ಯು ಸರ್ ಅಂತ ಸಾಕಷ್ಟಿದೆ. ಎಲ್ಲದಕ್ಕಿಂತ ಸುಮಾರು ಜನ ಮೆನ್ಷನ್ ಮಾಡಿದ್ದು 3-4 ಜನ ಏನಂದ್ರೆ, ನೋಡಿ ಸಿವಿಯಲ್ಲೂ ಕೂಡ ನಮ್ಮನ್ನ ನಾವು ತೋರಿಸ್ಕೊಳ್ಳಿಕ್ಕೆ ಇಲ್ದೇ ಇರೋದೆಲ್ಲ ಬರೆಯೋದಲ್ಲ, ಸತ್ಯ ಏನಿದೆ ಆ ಸತ್ಯವನ್ನ ಮಾತ್ರ ಬರಿಬೇಕು ಅನ್ನೋ ನಿಟ್ಟಿನಲ್ಲಿ ಸಿವಿಯಲ್ಲಿ ಆನೆಸ್ಟಿಯನ್ನ ಇಂಪ್ಯಾಕ್ಟ್ ಮಾಡಿದ್ ಬಹಳ ಜನಕ್ಕೆ ಇಷ್ಟ ಆಗಿದೆ. ಇದರಿಂದ ನಾನು ತುಂಬಾ ವಿಷಯ ಕಲ್ತಿದ್ದೀನಿ. ವೆರಿ ಗುಡ್ ಯೂಸ್ಫುಲ್ ಪ್ರೋಗ್ರಾಮ್ ಅಂತ ನಿಮ್ಮ ಸ್ನೇಹಿತರೆ ಕಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಮನವಿ ಏನಂದ್ರೆ, ಇವತ್ತು ಕೂಡ ಇದೇ ರೀತಿ ನಿಮ್ಗೆ ತುಂಬಾ ಅಮೂಲ್ಯವಾದಂತ ಮಾಹಿತಿ ಇರುತ್ತೆ. ಸೊ ಹಾಗಾಗಿ ಇಡೀ ಕಾರ್ಯಕ್ರಮ ಪೂರ್ತಿಯನ್ನ ವೀಕ್ಷಣೆ ಮಾಡಿ, ಮಧ್ಯದಲ್ಲಿ ಸಾಧ್ಯವಾದ್ರೆ ನಿಮ್ಮ ಸ್ನೇಹಿತರಿಗೂ ಲಿಂಕ್ ಅನ್ನ ಕಳಿಸಿ ಅವ್ರಿಗೆ ಬೇಗ ಲಾಗಿನ್ ಆಗ್ಲಿಕ್ಕೆ ಹೇಳಿ ಈ ಕಾರ್ಯಕ್ರಮವನ್ನ ನೀವು ನೋಡ್ಬೋದು. ಜೊತೆಯಲ್ಲಿ ಮತ್ತೊಮ್ಮೆ ನನ್ನ ಸಂಖ್ಯೆನ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನೀವು ರಿವೈಂಡ್ ಮಾಡಿ ಮತ್ತೆ ಬರ್ಕೊಳ್ಬಹುದು. 9996963664 ಅದನ್ನ ಕಮೆಂಟ್ ಸೆಷನ್ ಅಲ್ಲಿ ಹಾಕ್ಲಕ್ಕೆ. ನನ್ನ ಫೋನ್ ನಂಬರ್ ಮತ್ತೆ ಜಿಮೇಲ್ ಐಡಿಯನ್ನ ನಿಮ್ಗೆ ಏನೇ ಕಳಿಸ್ಬೇಕಿದ್ರು ಜಿಮೇಲ್ ಕರೆ ಮಾಡಿ, ವಾಟ್ಸ್ಆಪ್ ಗ್ರೂಪ್ ಆಡ್ ಮಾಡ್ಬೇಕಂದ್ರೆ ಅದನ್ನ ನೀವು ನಮ್ಗೆ ತಿಳಿಸ್ಕೊಡ್ಬೋದು. ಮತ್ತೆ ಸಾಕಷ್ಟು ಜನ ಟ್ರೈನರ್ಸ್ ನೋಡ್ತಿದ್ದೀರಾ, ನಿಮ್ಗೆ ಒಂದು ವಿನಂತಿ ಏನಂದ್ರೆ, ವಿದ್ಯಾರ್ಥಿಗಳು ಸರ್ ನಮ್ಗೆ ಸಹಾಯ ಬೇಕು ಅಂತ ಮುಂದೆ ಬರ್ತಿದ್ದಾರೆ. ಸೊ ಅವರನ್ನ ಮಾರ್ಗದರ್ಶನ ಮಾಡ್ಲಿಕ್ಕೆ ಸಾಕಷ್ಟು ಟ್ರೈನರ್ಸ್ ಬೇಕು. ಸೊ ಹೆಚ್ಚು ಜನ ಟ್ರೈನರ್ಸ್ ಅನ್ನ ನೀವು ತಿಳಿಸಿ ಅಂತ ಕೇಳ್ಕೊಳ್ತಾ, ಹೌದು ನನಗೊತ್ತು ನನ್ನ ಮಾತು ಜಾಸ್ತಿ ಆಗ್ತಿದೆ, ನೀವೆಲ್ಲರೂ ಸರ್ರು ಕಾಯ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ. ತಾಳ್ಮೆಗೂ ಒಂದು ಮಿತಿ ಉಂಟು. ಸೊ ಹಾಗಾಗಿ ನೇರವಾಗಿ ಸರ್ರು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ವಿಶೇಷ ಸೂಚನೆ, ನಾಳೆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಅಫ್ಕೋರ್ಸ್ ನೀವೆಲ್ಲ ಸರ್ರನ್ನೇ ಅಪೇಕ್ಷೆ ಪಡ್ತಿದ್ದೀರಾ. ಸೊ ಸರ್ಗೆ ಸಮರ್ಥವಾಗುವಂತೆ ನಮ್ಮೊಟ್ಟಿಗೆ ಪದ್ಮಾ ಹೇಮಂತ್ ಮೇಡಮ್ ಅಂತ. ಸೊ ನಾನು ಅವ್ರ ಸೆಷನ್ ಕೂಡ ನೋಡಿದೀನಿ. ಅವರು ಬಹಳ ಚೆನ್ನಾಗಿ, ಅವರು ಕೂಡ 1 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದಾರೆ, ಸಾಕಷ್ಟು ಜನ ನೌಕರರಿಗೆ ತರಬೇತಿ ನೀಡಿದ್ದಾರೆ, ಮತ್ತೆ ಬಹಳ ಚೆನ್ನಾಗಿ ಒಳ್ಳೆ ಡ್ಯಾನ್ಸರ್ ಸಾಕಷ್ಟು ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದಾರೆ. ಸೊ ನಾಳೆ ಅವಧಿ ಬಂದು ಗ್ರೂಪ್ ಡಿಸ್ಕಷನ್ ಅಂತ. ಸೊ ಈ ಗುಂಪು ಚರ್ಚೆ ಎಫೆಕ್ಟಿವ್ ಆಗಿ ಹೇಗ್ ಮಾಡ್ಬೇಕು ಅನ್ನೋದನ್ನ ಕೂಡ ಪದ್ಮಾ ಹೇಮಂತ್ ಮ್ಯಾಮ್ ಅಂತ ಸರ್ ಅವರ ಸೀನಿಯರ್ ಫ್ಯಾಕಲ್ಟಿ, ಸರ್ ಒಟ್ಟಿಗೆ ಮೊದಲಿಂದ ಕೆಲಸ ಮಾಡ್ಕೊಂಡು ಸೇವೆ ಸಲ್ಲಿಸ್ಕೊಂಡು ಬಂದಿರುವಂತವ್ರು ಪದ್ಮಾ ಮೇಡಮ್, ಯೂನಿಕ್ ಕನ್ಸಲ್ಟೆನ್ಸಿನ ಸೀನಿಯರ್ ಫ್ಯಾಕಲ್ಟಿ, ಅವ್ರು ನಮ್ಮೊಟ್ಟಿಗೆ ಇರ್ತಾರೆ. ಸೊ ಬಹುಶಃ ಇಲ್ಲಿ ಇವತ್ತು ಪದ್ಮಾ ಮೇಡಮ್ ಇದ್ದಾರೆ. ಬೇಕಿದ್ರೆ ಒಮ್ಮೆ ಮ್ಯಾಮ್ ನಿಮ್ ವಿಡಿಯೋ ಆನ್ ಮಾಡ್ಕೊಳ್ಬಹುದು. ಎಸ್, ಹಲೋ, ಎಸ್ ಮ್ಯಾಮ್. ಸೊ ಯುವರ್ ಆಡಿಯನ್ಸ್ ಆರ್ ವೇಟಿಂಗ್ ಫಾರ್ ಯು ಟುಮಾರೋ ಮ್ಯಾಮ್. Definitely. Yes. ಕೇಳಿಸ್ತಾ ಇದೆಯಾ? Yes ma'am, it's audible ma'am. ಕೇಳಿಸ್ತಿದೆ. Yeah. I'm also eager to meet them. Yes. I'm also eager to meet them. ನಾಳೆ ಅವ್ರನ್ನೆಲ್ಲ ಭೇಟಿ ಮಾಡಕ್ ನಾನು ವೇಟ್ ಮಾಡ್ತಾ ಇದ್ದೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸೊ ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತೀನಿ, ನೀವು ಕೊಡುವಂತ ಪಾಯಿಂಟ್ಸ್ ಅನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡ್ ಬರ್ಲಿ ಅಂತ. ಸೊ ಇನ್ನ ಹೆಚ್ಚು ಸಮಯ ತಗೊಳ್ಳಿಲ್ಲ, ನೇರವಾಗಿ ಸರ್, it's yours now. So good evening to all of you. ಎಲ್ಲರಿಗೂ ನಮಸ್ಕಾರ. ಸೊ ನಿನ್ನೆ ನಾವು ಒಂದು ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಒಂದು ಸಿವಿನ ಹೇಗೆ ಬರೆಯೋದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ಕಾರ್ಯಕ್ರಮದ ಒಂದು ಶೀರ್ಷಿಕೆ ಅಥವಾ ವಿಷಯ ಏನಂದ್ರೆ, ಇಂಟರ್ವ್ಯೂನ ಹೇಗೆ ಫೇಸ್ ಮಾಡೋದು. ನಾನು ಜನರಲಿ ಏನ್ ಹೇಳ್ತೀನಿ ಅಂದ್ರೆ, ಈ CV ಬರೆಯೋದು ಒಂಥರ ಪಾಸ್ಪೋರ್ಟ್ ತರ ಆದ್ರೆ, ಇಂಟರ್ವ್ಯೂ ಫೇಸ್ ಮಾಡೋದು ಒಂಥರ ವೀಸಾ ತರ. ಯಾಕಂದ್ರೆ ಒಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಪಾಸ್ಪೋರ್ಟ್ ಬೇಕು. ಸೊ ಆ ರೀತಿ ಒಂದು ಕಂಪನಿನಲ್ಲಿ ನಮ್ಮ ಕ್ಯಾಂಡಿಡೇಚರ್ನ ಅವ್ರು ಅಕ್ಸೆಪ್ಟ್ ಮಾಡಿ ಇಂಟರ್ವ್ಯೂ ಕರಿಬೇಕು ಅಂದ್ರೆ CV ಬೇಕು. ಬಟ್ ಆ ದೇಶದಲ್ಲಿ ನಾವು ಲ್ಯಾಂಡ್ ಆದ್ಮೇಲೆ ಅಲ್ಲಿ ಒಳಗಡೆ ಹೋಗ್ಬೇಕು ಅಂದ್ರೆ ನಮ್ಗೆ ವೀಸಾ ಬೇಕು. ಸೊ ನಾನು ಸರಿಯಾಗಿ ಒಳಗಡೆ ಹೋಗ್ಬೇಕು, ಆ ಕಂಪನಿ ಒಳಗಡೆ ಒಬ್ಬ ಉದ್ಯೋಗಿಯಾಗಿ ನಾನು ಹೋಗ್ಬೇಕು ಅಂದ್ರೆ we have to face the interviews properly. So ಇವತ್ತಿನ ಟಾಪಿಕ್ ಅದು. ನನ್ನ ಪಾಸ್ಪೋರ್ಟ್ ಆಯ್ತು, ಇವತ್ತು ವೀಸಾ. ಸೊ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಪಾಸ್ಪೋರ್ಟ್ ಇಲ್ಲದೆ ವೀಸಾ ಇರೋದಿಲ್ಲ, ವೀಸಾ ತಗೊಳ್ದೆ ಪಾಸ್ಪೋರ್ಟ್ ತಗೊಂಡು ಅಲ್ಲಿದ್ರೆ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಬೋತ್ ದಿ ಥಿಂಗ್ಸ್. ಇವೆರಡು ಎರಡು ಕಣ್ಣುಗಳಿದ್ದ ಹಾಗೆ. ಸೊ ನಿನ್ನೆ ಹಾಗೆ ಪಾಯಿಂಟ್ಸ್ ಹೇಳ್ತಾ ಬರ್ತೀನಿ, ಆವಾಗ PPTs ಕೂಡ ಆಗ್ತೀನಿ. ಫಸ್ಟ್ ಆಫ್ ಆಲ್, ನಿನ್ನೆ ನಾನು ಹೇಳಿದೆ, ನಾವೊಂದು CV ಬರೆಯುವಾಗ ಒಂದು ಕಂಪನಿಯ ಒಂದು ವಿಷನ್, ಮಿಷನ್, ವ್ಯಾಲ್ಯೂಸ್, ಅದರ ಬ್ರಾಂಚಸ್ ಏನು, ಆ ಮಾಹಿತಿನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿ ನಮಗೆ ಗೊತ್ತಿದ್ರೆ ನಾವು ಅಷ್ಟು ಚೆನ್ನಾಗಿ ಮಾತಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಾನು ಇವತ್ತು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಸೊ ನಿಮ್ಮ ನಿರೀಕ್ಷಣೆಗಳೇನು, ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಆಸ್ಪಿರೇಷನ್ಸ್ ನನಗೆ ಸ್ವಲ್ಪ ಗೊತ್ತು. ಸೊ ಆದ್ರಿಂದ ನನ್ನ ಇವತ್ತಿನ ಪ್ರೋಗ್ರಾಮ್ನ ನಾನು ಕಸ್ಟಮೈಸ್ ಆಗಿ ನಿಮಗೆ ಸರಿಯಾಗಿ ಮಾಡ್ಬೋದು. ಸಪೋಸ್ ನನಗೆ ಆಡಿಯನ್ಸೇ ಯಾರು ಗೊತ್ತಿಲ್ಲ ಅಂತಿದ್ರೆ ನಾನು ಯಾರಿಗೆ ಅಂತ ಪಾಠ ಮಾಡ್ಲಿ? ಬಿಕಾಸ್ ಆಡಿಯನ್ಸ್ ಕೆಲವು ಸಲ ಸ್ಟೂಡೆಂಟ್ಸ್ ಆಗಿರ್ತಾರೆ,
ಕೆಲವರು ಸಲ ಮಹಿಳೆಯರಾಗಿರ್ತಾರೆ, ಕೆಲವರು ಸಲ ತುಂಬಾ ಸೀನಿಯರ್ಸ್ ಆಗಿರ್ತಾರೆ. ಆ ರೀತಿ ಕೇಳುಗರು ಯಾರು, ಯಾರು ನಮ್ಮ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಸೊ ಇಂಟರ್ವ್ಯೂಗೆ ಹೋಗೋವಾಗ್ಲೂ ಕೂಡ ನೀವು ಆ ಕಂಪನಿಯ ವೆಬ್ಸೈಟ್ ಓಪನ್ ಮಾಡಿ ಆ ಕಂಪನಿಗೆ ಪ್ರಾಡಕ್ಟ್ಸ್ ಏನು ಅಥವಾ ಸರ್ವಿಸಸ್ ಅಥವಾ ಅವರ ಬ್ರಾಂಚ್ ಆಫೀಸ್ಗಳೇನು, ಅವ್ರ ಸೇಲ್ಸ್ ಟರ್ನ್ ಓವರ್ ಏನು, ಟಾಪ್ ಲೈನ್ ಏನು, ಬಾಟಮ್ ಲೈನ್ ಏನು. ನೋಡಿ, ಟಾಪ್ ಲೈನ್ ಅಂದ್ರೆ ಸೇಲ್ಸ್, ಅವರ ಮಾರಾಟ. ಬಾಟಮ್ ಲೈನ್ ಅಂದ್ರೆ ಅವರ ಪ್ರಾಫಿಟ್ಸ್. ಆ ಕಂಪನಿ ಪ್ರೊಮೋಟರ್ಸ್ ಯಾರು, ಅದು MNC ಕಂಪನಿನ ಇಲ್ಲ ಲೋಕಲ್ ಕಂಪನಿನ, ಆ ಕಂಪನಿಯಲ್ಲಿ ಇರ್ತಕ್ಕಂಥ ಬೋರ್ಡ್ ಅವ್ರು ಯಾರು, ಇದನ್ನೆಲ್ಲ ತಿಳ್ಕೊಂಡಿದ್ರೆ ನಾಟ್ ಓನ್ಲಿ ಫಾರ್ CV ರೈಟಿಂಗ್ ಬಟ್ ಫಾರ್ ದಿ ಇಂಟರ್ವ್ಯೂ ಫೇಸಿಂಗ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಇನ್ಫ್ಯಾಕ್ಟ್ CV ರೈಟಿಂಗ್ ಅಲ್ಲಿ ನಾವು ಮಾಹಿತಿ ಎಷ್ಟು ಕಲೆಕ್ಟ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಆ ಕಂಪನಿ ಮೇಲೆ ಮಾಹಿತಿ ಕಲೆಕ್ಟ್ ಮಾಡಿ ನಾವು ವಿ ಶುಡ್ ಅಟೆಂಡ್ ದಿ ಇಂಟರ್ವ್ಯೂಸ್. ಸೊ ಬಿ ವೆರಿ ವೆರಿ ಇನ್ಫಾರ್ಮ್ಡ್ ಅಬೌಟ್ ದಿ ಕಂಪನೀಸ್ ವೇರಿಯಸ್ ಆಕ್ಟಿವಿಟೀಸ್. ಎರಡನೇದು FAQs ಅಂತ ಕರಿತೀವಿ ನಾರ್ಮಲ್ ಆಗಿ. FAQ ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ. ಜನರಲ್ ಆಗಿ ಇಂಟರ್ವ್ಯೂಗೆ ಹೋದಾಗ ಎಲ್ಲರೂ ಕೆಲವು ಜನರಲ್ ಆಗಿ ಸಾಮಾನ್ಯವಾಗಿ ಕೇಳೋ ಕ್ವಶನ್ಸ್ ಕೆಲವಿರುತ್ತೆ, ಅದಕ್ಕೆ ನಾವು ಪ್ರಿಪೇರ್ ಆಗಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ನೋಡ್ತಾನೆ ಅವರು ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್. ಈ ತರ ನೀವು ಅವರು ಆ ಇಂಟರ್ವ್ಯೂಯರ್ಸ್ ಏನು ಕ್ವಶನ್ಸ್ ಕೇಳ್ಬೋದು ಅಂತ ನೀವು ಮೊದಲೇ ಮಾಹಿತಿ ತಗೊಂಡಿದ್ರೆ ನೀವು ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಕೂತ್ಕೊಂಡು ಈ ಇಂಟರ್ವ್ಯೂಯರ್ ಏನ್ ಕ್ವಶನ್ಸ್ ಕೇಳಬಹುದು ಅಂತ ಮನಸ್ಸಿನಲ್ಲಿ ಒಂದು ಲೆಕ್ಕ. ಅಂದ್ರೆ ಅವ್ರು ಕೇಳೋ ಕ್ವಶನ್ಸ್ ಎಲ್ಲ ನಾವು ಊಹೆ ಮಾಡಕ್ ಆಗೋದಿಲ್ಲ, ನಮಗ್ ತಿಳಿದಿರೋ ಅಷ್ಟು. ಅಂದ್ರೆ ಇವತ್ತಿನ ಪ್ರೋಗ್ರಾಮ್ ಕೊನೆಯಲ್ಲಿ ಇಂಟರ್ವ್ಯೂಗಳಲ್ಲಿ ಕಾಮನ್ ಆಗಿ ಕೇಳೋ ಕ್ವಶನ್ಸ್ ಏನು ಅಂತ ನನಗೊಂದು ಲಿಸ್ಟ್ ಕೊಡ್ತೀನಿ, ಪ್ಲಸ್ ನಿಮ್ಮನ್ನು ಪ್ರಿಪೇರ್ ಮಾಡ್ತೀನಿ ಆ ಕ್ವಶನ್ಸ್ ಹೇಗೆ ಆನ್ಸರ್ ಮಾಡೋದು ಅಂದ್ಬಿಟ್ಟು. ನಂಬರ್ 3, ಯಾವಾಗಲೂ ಅಷ್ಟು. ಈಗ ನೋಡಿ, ನೀವು ನಿಮ್ಮ ತಂಗಿ ಮನೆಗೋ ನಿಮ್ಮ ಅಣ್ಣನ ಮನೆಗೋ ಹೋಗೋದಕ್ಕೆ ಏನೂ ಭಯ ಆಗೋದಿಲ್ಲ ನಿಮ್ಗೆ. ಯಾಕೆಂದ್ರೆ ಅನೇಕ ಸಲ ಹೋಗಿರ್ತೀರಾ, ನಿಮ್ಗೆ ಗೊತ್ತು ಬಾಗಿಲೆಲ್ಲಿದೆ, ಹೋದ್ರೆ ಎಲ್ಲಿ ಕೂತ್ಕೊಳ್ಬೇಕು, ಚೆನ್ನಾಗಿ ಗೊತ್ತು, ಬಿಕಾಸ್ ಯು ಆರ್ ಫೆಮಿಲಿಯರ್. ಅದೇ ಒಬ್ರು ಆಗಂತುಕರ ಮನೆಗೆ ಹೋಗ್ಬೇಕು ಅಂದ್ರೆ, ಅಪರಿಚಿತರ ಮನೆಗೆ ಹೋಗ್ಬೇಕು ಅಂದ್ರೆ ಭಯ ಆಗುತ್ತೆ, ಬಿಕಾಸ್ ನಮ್ಗೆ ಗೊತ್ತಿಲ್ಲ ಎಲ್ಲಿ ಏನಿದೆ, ಅವ್ರು ನಮ್ಮನ್ನ ವೆಲ್ಕಮ್ ಮಾಡ್ತಾರಾ ಅಥವಾ ಅವರು ನಮ್ಮನ್ನ ನೋಡಿದ್ರೆ ಇಷ್ಟ ಇಲ್ವಾ, ಗೊತ್ತಿರೋದಿಲ್ಲ. ಇನ್ ಅದರ್ ವರ್ಡ್ಸ್, ನಾವು ಫೆಮಿಲಿಯರ್ ಆಗಿದ್ರೆ, ನಮ್ಗೆ ಮೊದಲೇ ಗೊತ್ತಿದ್ರೆ ಆ ಜಾಗ ಇರ್ಬೋದು ಅದೆಲ್ಲಾನು, ನಾವು ಇನ್ನು ಸ್ವಲ್ಪ ಪ್ರಿಪೇರ್ಡ್ ಆಗಿ ನಾವು ಕಾನ್ಫಿಡೆಂಟ್ ಆಗಿ ಹೋಗ್ಬೋದು. ಆದ್ರೆ ಯಾವ್ಯಾವುದೋ ಕಂಪನಿಗಳಿಂದ ನಮ್ಗೆ ಇಂಟರ್ವ್ಯೂಸ್ ಬರೋವಾಗ ನಾವು ಅಲ್ಲೆಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬರೋಕ್ಕಾಗೋದಿಲ್ಲ. ಬಟ್ ನೋಡಿ, ಜಾಗ ವಿಸಿಟ್ ಮಾಡಬೇಕು ಅಂದ್ರೆ ಕೇವಲ ಭೌತಿಕವಾಗಿ ಅಲ್ಲ, ಮಾನಸಿಕವಾಗಿ ವಿಸಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾಳೆ ಒಂದು ಕಂಪನಿಗೆ ನಿಮ್ಗೆ ಇಂಟರ್ವ್ಯೂ ಬಂದಿದೆ ಅಂತ ಇಟ್ಕೊಳ್ಳಿ. ಏನ್ ಮಾಡಿ, ಕುಳಿತುಕೊಂಡು ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನ ಮಾಡಿಬಿಟ್ಟು ನೀವೇನ್ ಮಾಡಿ, ಜಸ್ಟ್ ಇಮ್ಯಾಜಿನ್ ದ ಪ್ರಾಸೆಸ್. ನೀವು ಹೋಗ್ತೀರಾ, ಹೋಗಿ ನಿಮ್ಮ 2 ವೀಲರು ಅಥವಾ ಹೆಂಗೋ ಹೋಗ್ತಿರಲ್ಲ ಅದೆಲ್ಲಿ ಪಾರ್ಕ್ ಮಾಡಬೇಕು, ಓಕೆ, ಮೆಟ್ಲಿದ್ರೆ ಹೇಗೆ ಹತ್ಬೇಕು. ಫಾರ್ ಎಕ್ಸಾಂಪಲ್, ಅಲ್ಲಿ ಹೊರಗಡೆ ಯಾರೋ ಕುಳಿತುಕೊಂಡಿರ್ತಾರೆ, ಅವರು ಇಂಟರ್ವ್ಯೂ ಲೆಟರ್ ತೋರಿಸಿ ಅಂತ ಹೇಳ್ತಾರೆ, ಇದು ಆಫರ್ ಇದೇನು ಕಾಲ್ ಲೆಟರು, ಅದು ತೋರಿಸ್ತೀರಾ. ಅಲ್ಲಿ ಒಳಗಡೆ ಹೋಗ್ತೀರಾ, ಒಳಗಡೆ ಹೋದ್ಮೇಲೆ ಎಲ್ಲಿ ಕೂತ್ಕೋಬೇಕು, ಇಂಟರ್ವ್ಯೂ ಅವ್ರು ಒಳಗಡೆ ಕರೆದಾಗ ನಾನು ಹೇಗೆ ಹೋಗ್ಬೇಕು, ನನ್ನ ಹಾವಭಾವಗಳು ಹೇಗಿರ್ಬೇಕು, ಇದನ್ನೆಲ್ಲ ಮಾನಸಿಕವಾಗಿ ಒಂದ್ಸಲ ನೀವು ರಿಹರ್ಸ್ ಮಾಡಿದ್ರೆ ನೀವು ನಿಜವಾಗ್ಲೂ ಆ ಕಂಪನಿಗೆ ಹೋದಾಗ ಎಲ್ಲೋ ಇಲ್ಲಿ ಬಂದಿದ್ದೀರಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತಾರೆ, ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಟ್ವೈಸ್, ಫಸ್ಟ್ ಮೆಂಟಲಿ ಅಂಡ್ ದೆನ್ ಫಿಸಿಕಲಿ. ಯಾವುದೇ ಪ್ರಪಂಚದಲ್ಲಿ ನೋಡಿ, ಮೊದಲು ಮಾನಸಿಕವಾಗಿ ಸೃಷ್ಟಿಯಾಗುತ್ತೆ, ಆಮೇಲೆ ಭೌತಿಕವಾಗಿ ಸೃಷ್ಟಿ ಆಗುತ್ತೆ. ಈಗ ನೋಡಿ, ಇವತ್ತು ಪ್ರೋಗ್ರಾಮೇ ನಡೀತು ಮಾಡಿ, ಈಗ ಭೌತಿಕವಾಗಿ ಫಿಸಿಕಲ್ ಆಗಿ ಪ್ರೋಗ್ರಾಮ್ ನಡೀತಾ ಇದೆ, ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಆದರೆ ಸುಮಾರು ವಾರಗಳ ಹಿಂದೆ ಇದು ನಮ್ಮ ಯೂತ್ ಫಾರ್ ಸೇವಾ ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ನನ್ನ ಮನಸ್ಸಿನಲ್ಲಿ ಒಂದು ಥಾಟ್ ಆಗಿತ್ತು, ಒಂದು ಯೋಚನೆ ಬಂತು. ಸ್ಟೂಡೆಂಟ್ಸ್ಗೆ ನಾವು ಅಸಿಸ್ಟ್ ಮಾಡಬೇಕು, ಅವ್ರಿಗೆ ಇನೇಬಲ್ ಮಾಡಬೇಕು, ಅವ್ರಿಗೆ ಎಂಪವರ್ ಮಾಡಬೇಕು, ಆ ಒಂದು ಥಾಟ್ ಬಂತು. ಯಾರಾದ್ರೂ ಇರ್ಬೋದು, ಯೂತ್ ಫಾರ್ ಸೇವಾ ಇರ್ಬೋದು, ಅವ್ರ ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ಮಧುಸೂದನ್ ಇರ್ಬೋದು, ಅವರು ಸಾಹೇಬ್ರು ಇರ್ಬೋದು, ಏನೇ ಇರ್ಬೋದು. ಸೊ ಆ ಥಾಟ್ ಏನಾಯ್ತು, ಬರ್ತಾ ಬರ್ತಾ ಅದಕ್ಕೆ ಪುಷ್ಟಿ, ಅದಕ್ಕೆ ರೆಕ್ಕೆಗಳು ಉಟ್ಕೊಳ್ತು. ಇದು ಒಳ್ಳೆಯದು, ಈ ತರ ಒಂದು ಕಾರ್ಯಕ್ರಮ ಮಾಡೋಣ, ಹಾಗಾದ್ರೆ ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಟಾಪಿಕ್ಸ್ ಏನಿರ್ಬೇಕು. ಸೊ ಅದನ್ನೆಲ್ಲ ನಾವು ಯೋಚನೆ ಮಾಡಿ ಪ್ಲಾನ್ ಮಾಡ್ಕೊಂಡಿದ್ರಿಂದ ಮಾನಸಿಕವಾಗಿ ಉದ್ಭವವಾದ ಒಂದು ಯೋಚನೆ ಈಗ ಭೌತಿಕವಾಗಿ ನಾನು ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೀನಿ. ನಾವು ಮಾನಸಿಕವಾಗಿ ನಮ್ಮಲ್ಲಿ ಎಷ್ಟು ಸ್ಪಷ್ಟತೆ ಇತ್ತೋ
ಅಂದ್ರೆ ಅದು ಫೇಸ್ಬುಕ್ ಅಲ್ಲಿ ಹಾಕ್ಬೇಕು, ಇನ್ನೊಂದು ಕಡೆ ಹಾಕ್ಬೇಕು, ಯಾರು ಟೀಚ್ ಮಾಡ್ಬೇಕು, ಯಾವ ಸಬ್ಜೆಕ್ಟ್ಸ್, ಎಷ್ಟು ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ಆ ಯೋಚನೆ ಇದ್ರೆ ಅಷ್ಟು ಸ್ಪಷ್ಟವಾಗಿ, ಅಷ್ಟು ಪರಿಣಾಮಕಾರಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತೆ. ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಇಸ್ ಕ್ರಿಯೇಟೆಡ್ ಟ್ವೈಸ್. ಸೊ ಏನ್ ಮಾಡಿ, ನಾಳೆ ಇದು ಇಂಟರ್ವ್ಯೂ ಇದೆ ಅಂದ್ರೆ ಕುಳಿತುಕೊಂಡು ಆ ಪ್ರಾಸೆಸ್, ಪ್ರಕ್ರಿಯೆ, ಆ ಒಂದು ಪ್ರಾಸೆಸ್ ಒಂದು ಸೀಕ್ವೆನ್ಸ್ ಏನಾಗುತ್ತೆ ಅಂತ ಕಲ್ಪಿಸ್ಕೊಳ್ಳಿ. ಆಗ ನೀವು ಅಲ್ಲಿ ಹೋದಾಗ ನಿಮ್ಗೆ ಭಯ ಆಗೋದಿಲ್ಲ, ಬಿಕಾಸ್ ಯು ಆರ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ದಟ್. ಏನ್ ಡಿಫ್ರೆನ್ಸ್ ಏನಿರ್ಬೋದು, ನೀವು ತರ ಚೇಂಜ್. ಸೊ ದಿಸ್ ಈಸ್ ವೇರ್ ಯು ನೀಡ್ ಟು ಗೆಟ್ ಮೆಂಟಲಿ ಪ್ರಿಪೇರ್ಡ್. ಎರಡನೇದು, ತುಂಬಾ ಇಂಪಾರ್ಟೆಂಟ್ ಇಂಟರ್ವ್ಯೂಸ್ಗೆ ಇಟ್ ಇಸ್ ಬೆಟರ್ ಟು ಗೆಟ್ ರಿಹರ್ಸ್. ಈಗ ಸಿನಿಮಾಗಳು ನೋಡ್ತೀವಲ್ವಾ, ಒಂದು ದೃಶ್ಯನ ಒಂದೇ ಸಲ ಅವ್ರು ಶೂಟ್ ಮಾಡ್ಬಿಡ್ತಾರ, ಒಂದು 40 ಸಲ 50 ಸಲ ರಿಹರ್ಸ್ ಮಾಡಿರ್ತಾರೆ. ಅದಕ್ಕೇನೆ ಆ ಸೀನ್ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದೊಂದ್ಸಲ ಅವ್ರು ತಪ್ಪು ಮಾಡ್ತಾರೆ, ಹೀರೋ ತಪ್ಪು ಮಾಡ್ತಾರೆ, ಇನ್ನೊಂದ್ಸಲ ಏನೋ ಒಂದು ಪ್ರಾಪರ್ಟಿ ಸರಿ ಇರೋದಿಲ್ಲ. ಸೊ ಆ ರೀತಿ ನೀವು ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಇಂಟರ್ವ್ಯೂ ಇದೆ ಅಂದ್ರೆ ಒಂದು ಫುಲ್ ಕನ್ನಡಿ ನೋಡಿ, ಅರ್ಧ ಕನ್ನಡಿ ಅಲ್ಲ, ಫುಲ್ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ನೀವು ಇಂಟರ್ವ್ಯೂ ಅಲ್ಲಿ ಹೇಗ್ ಮಾತಾಡ್ತಿರೋ ಆ ತರ ಮಾತಾಡಿ. ನಿಮ್ಮನ್ನ ನೋಡಿದ್ರೇನೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ, ನನಗೆ ನಾನೇ ಕಾಣಿಸ್ತಾ ಇದ್ದೀನಿ, ನಾನು ನಗ್ತಾ ಇದ್ದೀನಾ ಅಥವಾ ನಂದು ಹಾವಭಾವ ಚೆನ್ನಾಗಿಲ್ವಾ, ಶಬ್ದಗಳು ಸರಿಯಾಗಿ ಬರ್ತಾ ಇದೆಯಾ, ಫ್ಲೂಯೆನ್ಸಿ ಇದೆಯಾ, ನನ್ನ ಮಾತಿನಲ್ಲಿ ಒಂದು ಸ್ಪಷ್ಟತೆ ಇದೆಯಾ, ಧ್ವನಿಯಲ್ಲಿ ಒಂದು ಏರಿಳಿತಗಳು ಸರಿಯಾಗಿದೆಯಾ. ಸೊ ನೀವು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವೇ ಪರೀಕ್ಷಿಸ್ಕೊಳ್ಳಿ, ಏನೇನು ಎಲ್ಲಿ ತಪ್ಪಾಗಿದೆ, ಎಲ್ಲಿ ತಪ್ಪು. ಸೊ ನಿಮ್ಗೆ ಗೊತ್ತಾಗುತ್ತೆ. ಏನಾದರೂ ಮಾತಾಡುವಾಗ ಅವರು, ಫಾರ್ ಎಕ್ಸಾಂಪಲ್, ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ನೀವು ಸ್ಟಾರ್ಟ್ ಮಾಡ್ತೀರಾ, ಸರ್ ಐ ಹ್ಯಾವ್ ಪಾಸ್ಡ್ ಔಟ್ ಫ್ರಮ್ ದಿಸ್ ಕಾಲೇಜ್ ಅಂತ. ನೀವು ಇಮಿಡಿಯೇಟ್ಲಿ ನೋಡಿ ಸ್ಟಕ್ ಆಯ್ತು. ನೌ ಯು ನೋ, ಇವತ್ತು ಕನ್ನಡಿ ಮುಂದೆ ಸ್ಟಕ್ ಆಗಿರೋದು ನಾಳೆ ಡೆಫಿನೆಟ್ ಆಗಿ ಇಂಟರ್ವ್ಯೂ ಮುಂದೆ ಸ್ಟಕ್ ಆಗುತ್ತೆ. ಯಾಕೆ ಸ್ಟಕ್ ಆಯ್ತು? ನನಗೆ ಪಾಸಿಬಲಿ ನಾನು ಪ್ರಿಪರೇಷನ್ ಮಾಡ್ಕೊಂಡಿಲ್ಲ, ನನಗೆ ನಿರರ್ಗಳವಾಗಿ ಬರ್ತಾ ಇಲ್ಲ, ಅಥವಾ ಅವ್ರು ನೋಡಿ ಭಯ ಆಗೋಯ್ತು ನನಗೆ. ಸೊ ಲೈಕ್ ದಿಸ್, ಒನ್ಸ್ ಆರ್ ಟ್ವೈಸ್ ನೀವು ಕನ್ನಡಿ ಮುಂದೆ ರಿಹರ್ಸ್ ಮಾಡಿದ್ರೆ ಯು ವಿಲ್ ನಾಟ್ ಹ್ಯಾವ್ ದಿ ಟೆನ್ಷನ್ ಟು ಫೇಸ್ ದ ಇಂಟರ್ವ್ಯೂ. ಮೂರನೇದು, ಇನ್ನೊಂದು ಏನ್ ಮಾಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಅಣ್ಣನೋ ತಂಗಿನೋ ಯಾರಾದ್ರು, ಅವ್ರನ್ನ ಇಂಟರ್ವ್ಯೂ ತರ ಒಂದು ಟೇಬಲ್ ಹಾಕೊಂಡು ಅವ್ರು ಆ ಕಡೆ ಕೂತ್ಕೊಳ್ಳಿ, ನೀವು ಈ ಕಡೆ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಹೇಳಿ, ಇಂಟರ್ವ್ಯೂ ತರ ನನ್ನ ಕ್ವಶನ್ ಕೇಳಿ ಅಂತ ಕೇಳಿ. ಸೊ ಅವ್ರು ಕೇಳ್ತಾರೆ, ಎಲ್ಲಿ ಪಾಸ್ ಆಗಿದ್ದೀರಾ ನೀವು, ವಾಟ್ ಆರ್ ಯುವರ್ ಸ್ಟ್ರೆಂಗ್ಸ್, ಹೌ ಇಸ್ ದಟ್ ಯು ಆರ್ ಸೂಟಬಲ್ ಫಾರ್ ಅವರ್ ಜಾಬ್. ಅದಕ್ಕೆ ನೀವು ಆನ್ಸರ್ ಮಾಡಿ. ಅವಾಗ ಆನ್ಸರ್ ಮಾಡಿದ್ಮೇಲೆ ಇನ್ ಕೆಲವರು ಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡಲಿ, ಅಥವಾ ಆ ಕ್ವಶನ್ ಕೇಳಿದವರೇನೆ ಆಮೇಲೆ ಕ್ಲೋಸ್ ಮಾಡಿಬಿಟ್ಟು ಇದನ್ನು ರೋಲ್ ಪ್ಲೇ ಅಂತ ಕರೀತಾರೆ, ಎ ಟೈಪ್ ಆಫ್ ಡಮ್ಮಿ ಡ್ರಾಮಾ. ಆಮೇಲೆ ಕೇಳಿ, ನಾನೊಬ್ಬ ಅಭ್ಯರ್ಥಿ ಆಗಿದ್ರೆ, ನೀವೇ ಇಂಟರ್ವ್ಯೂ ಆಗಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ. ದೆನ್ ದೇ ವಿಲ್ ಗಿವ್ ಯು ಫೀಡ್ಬ್ಯಾಕ್. ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾರೆ, ನೆಗೆಟಿವ್ ಫೀಡ್ಬ್ಯಾಕ್ ಕೊಡ್ತಾರೆ. ಪಾಸಿಟಿವ್ ಫೀಡ್ಬ್ಯಾಕ್ ಏನು, ಸ್ಪಷ್ಟವಾಗಿ ಮಾತಾಡಿದ್ರಿ ನೀವು, ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಆಗಿತ್ತು, ಆದ್ರೆ ನೀವು ಮಾತಾಡೋದ್ರಲ್ಲಿ ಭಯ ಅಂತ ಕಾಣಿಸ್ತಾ ಇತ್ತು, ಮುಖದಲ್ಲಿ ಒಂದು ನಗು ಇರಲಿಲ್ಲ. ನೋಡಿ, ಮೇಕ್ ಎ ನೋಟ್ ಆಫ್ ಇಟ್, ಅಗೇನ್ ರೀಡು ಇಟ್. ದೆನ್ ಓನ್ಲಿ ಯು ವಿಲ್ be very confident of facing the interviews. Then this is what you need to prepare before even going for the interview. Preparation ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತೀರೋ ನೀವು ಅಷ್ಟೇ ಕಾನ್ಫಿಡೆನ್ಸ್ ಆಗಿ, ವಿಶ್ವಾಸದಿಂದ ನೀವು ಇಂಟರ್ವ್ಯೂನ ಫೇಸ್ ಮಾಡ್ಬೋದು. ನನ್ನ ಪ್ರೋಗ್ರಾಮಲ್ಲಿ ತಮಾಷೆ ಹೇಳ್ತೀನಿ, ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂದ್ರೆ 3 P's ಫಾಲೋ ಮಾಡಬೇಕು ಅಂತೇಳಿ. ಫಸ್ಟ್ ಪ್ರಿಪರೇಷನ್ ಅಂತ ನಾನು ಹೇಳ್ತೀನಿ. 2ನೇ P ಅಂದ್ರೆ ಏನು ಅಂತೀನಿ. ಕೆಲವರು ಹೇಳ್ತಾರೆ ಪರ್ಫಾರ್ಮೆನ್ಸ್, ಪ್ರಾಸೆಸ್ಸು, ನಾನು ಹೇಳ್ತೀನಿ ಪ್ಲಾನಿಂಗ್. ಇಲ್ಲ. ನಂಬರ್ 2 PL ಅಂದ್ರೆ ಪ್ರಿಪರೇಷನ್. ನಂಬರ್ 3 ಏನು, ಪ್ರಿಪರೇಷನ್, ವಿಚ್ ಮೀನ್ಸ್ ಪ್ರಿಪೇರ್ ಅಂಡ್ ಪ್ರಿಪೇರ್. ದೆನ್ ಓನ್ಲಿ ಯು ಗೋ, ಯು ವಿಲ್ ಬಿ ವೆರಿ ಕಾನ್ಫಿಡೆಂಟ್. ದಿಸ್ ಈಸ್ ವಾಟ್ ಯು ನೀಡ್ ಟು ಡೂ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನೌ ವಿತ್ ಎ ಸ್ಲೈಡ್ ದಿ ಪಾಯಿಂಟ್ಸ್ ವಿಚ್ ಐ ಹ್ಯಾವ್ ಟೋಲ್ಡ್, ವಿಚ್ ಯು ಶುಡ್ ಡೂ ಪ್ರಿಪರೇಷನ್ ಬಿಫೋರ್ ಯು ರೀಚ್ ದ ಪ್ಲೇಸ್. ಸರ್ ಸ್ಲೈಡ್ ಹಾಕಿ. ಎಸ್ ಸರ್ ಬರ್ತಾ ಇದೆ. ಬರ್ಲಿ. ಹಾಗೇನೆ ಏನಾದರೂ ಕ್ವಶನ್ಸ್ ಇದೆಯಾ ನೋಡಿ. ನೋಡಿ ಇಲ್ಲಿ ನೋಡಿ, ವಿಸಿಟ್ ವೆಬ್ಸೈಟ್ ಆಫ್ ದಿ ಆರ್ಗನೈಸೇಷನ್ ಅಂಡ್ ನೋ ಅಬೌಟ್ ದೇರ್ ವಿಷನ್, ಮಿಷನ್, ವ್ಯಾಲ್ಯೂಸ್, ಪ್ರಾಡಕ್ಟ್, ಸರ್ವಿಸಸ್, ಆಪರೇಷನ್ಸ್, ಫ್ಯೂಚರ್ ಪ್ಲಾನ್ಸ್, ಕಾಂಪಿಟೇಟರ್ಸ್, ಪ್ರಮೋಟರ್ಸ್ ಎಟ್ಸೆಟ್ರಾ. ತಿಳ್ಕೊಳ್ಳಿ ಆದಷ್ಟು. ನಂಬರ್ 2, ಥಿಂಕ್ ಆಫ್ ದಿ ಕ್ವಶನ್ಸ್ ವಿಚ್ ದ ಇಂಟರ್ವ್ಯೂಯರ್ಸ್ ಮೇ ಆಸ್ಕ್ ಅಂಡ್ ಗೆಟ್ ರೆಡಿ ಟು ಆನ್ಸರ್ ದೆಮ್. ಅವ್ರು ಪ್ರಾಯಶಃ ಏನು ಕ್ವಶನ್ಸ್ ಕೇಳಬಹುದು ಅಂತ ಸ್ವಲ್ಪ ನೀವೇ ಕಲ್ಪನೆ ಮಾಡಿಕೊಂಡು ರೆಡಿ ಮಾಡ್ಕೊಂಡು. ನಂಬರ್ 3, ರಿಹರ್ಸ್ ಫಾರ್ ದಿ ಇಂಟರ್ವ್ಯೂ. ಯಾವ ಥರ ರಿಹರ್ಸ್ ಮಾಡಬೇಕು? ಮೆಂಟಲಿ ವಿಜುವಲೈಸಿಂಗ್. ನಾನು ಹೇಳಿದೆ, ಎವ್ರಿಥಿಂಗ್ ಇಸ್ ಕ್ರಿಯೇಟೆಡ್ ಟ್ವೈಸ್.
Number 2, in front of a mirror. Nodi? And number 3, take your friend or family member as an interviewer and have a role play. Ask for the feedback from him, both on the positive and also on the negative aspects, and get ready to eliminate the negative things so that you become more refined to face the interviews. This is what you need to do. ನೋಡಿ, ಇಂಟರ್ವ್ಯೂ ಅಂದ್ರೆ ಸುಮ್ಮನೆ ಲೆಟರ್ ಇಟ್ಕೊಂಡು ಹೋಗ್ಬಿಡೋದಲ್ಲ. ನೋ. ಎಷ್ಟು ಪ್ರಿಪೇರ್. ಈಗ ಒಂದು ಬಿಲ್ಡಿಂಗು ಪ್ಲಾನ್ ಅಂತ ನಾವು ಇದ್ರಲ್ಲಿ ಬರಿತೀವಲ್ಲ, ಪೇಪರಲ್ಲಿ ಬರಿತೀವಿ. ಪ್ಲಾನಿಂಗ್ಗೆ ಪ್ಲಾನ್ ಹಾಕದೆ ಆ ಬಿಲ್ಡಿಂಗ್ ಕಟ್ಟಕ್ಕೆ ಹೋದ್ರೆ ಏನಾಗುತ್ತೆ? ಬಿಲ್ಡಿಂಗು ಎಲ್ಲಿ ಮನೆ ಕಟ್ಟೋದು, ಎಲ್ಲಿ ಫಾರ್ ಎಕ್ಸಾಂಪಲ್ ಬಚ್ಚಿ ಮನೆ ಬರಬೇಕು, ಎಲ್ಲಿ ಏನು ಇಲ್ಲದೆ ಇದ್ರೆ how will you construct the house? So please understand, we need to invest time, we need to invest energy, we need to invest resources. ಕಾಲ ನೋಡಿ, ನಮ್ಮ ಸಂಪನ್ಮೂಲಗಳು, ಪ್ರಯತ್ನ. Nothing comes easy in this life and there is no shortcut for hard work. Hard work shortcut ಇಲ್ಲ. So this is what you need to do. ಮಧು, ಏನಾದರೂ ಕ್ವಶನ್ಸ್ ಬಂದಿದೆ ನೋಡಿ? ಇಲ್ಲ ಸರ್, ಎಲ್ಲ ಕ್ಲಿಯರ್ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆಗಳು ಏನು ಇಲ್ಲ ಇವಾಗವರೆಗೂ. ಆದಷ್ಟು ಕ್ವಶನ್ಸ್ ಕೇಳಬೇಕು. ವಿದ್ಯಾರ್ಥಿಗಳೇ, ನಿಮ್ಗೆ ಏನೇ ಪ್ರಶ್ನೆ ಕ್ಲಿಯರ್ ಆಗಿದ್ರೆ ದೇರ್ ಇಸ್ ನಾಟ್ ಔಟ್. ಕ್ವಶನ್ಸ್ ಕೇಳೋದ್ರಿಂದಾನೇ ವ್ಯಕ್ತಿಗಳು ಇಂಪ್ರೂವ್ ಆಗಿರೋದು. ನೋಡಿ, ನಿಮ್ಗೆ ಏನೇ ಪ್ರಶ್ನೆ ಇದ್ರು ಕಮೆಂಟ್ ಸೆಷನ್ ಅಲ್ಲಿ ಟೈಪ್ ಮಾಡಿ. ಸರ್, ಒಂದು ಪ್ರಶ್ನೆ ಬಂತು ನೋಡಿ. ಅದೇ ಹೌ ಟು ಓವರ್ಕಮ್ ಸ್ಟ್ರೆಸ್ ಇನ್ ಇಂಟರ್ವ್ಯೂ. ಆ ಒತ್ತಡವನ್ನ ಹೇಗೆ ಹೊರಗೆ ಬರಬಹುದು ಅಂತ. ವೆರಿ ನೈಸ್. ಈಗ ನೆಕ್ಸ್ಟ್ ಪಾಯಿಂಟ್ ಅದೇ ಹೇಳ್ತಾ ಇದ್ದೀನಿ ನಾನು. ಒತ್ತಡದಿಂದ ನಾವು ಮಾನಸಿಕ ಒತ್ತಡ ಇಲ್ಲದೆ ಇಂಟರ್ವ್ಯೂಗೆ ಹೋಗೋದು ಹೇಗೆ, ಇಂಟರ್ವ್ಯೂ ಫೇಸ್ ಮಾಡೋದು ಹೇಗೆ, ದಟ್ ವಿಲ್ ಬಿ ಮೈ ನೆಕ್ಸ್ಟ್ ಟಾಪಿಕ್, ಸಬ್ ಟಾಪಿಕ್ ಅನ್ಬೋದು. ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಇನ್ನೇನಾದ್ರೂ ಇದೆಯಾ? ವಿದ್ಯಾರ್ಥಿಗಳು ಏನೇ ಪ್ರಶ್ನೆ ಇದ್ರು ನೀವು ಕಮೆಂಟ್ ಸೆಷನ್ ಅಲ್ಲಿ ಟೈಪ್ ಮಾಡಬಹುದು. Okay, how to face bad thoughts on interview. Okay, fine, I'll take it up. So shall I continue? Yes sir. Yes. Next, ಇವಾಗ ನೋಡಿ, ನೀವು ಇಂಟರ್ವ್ಯೂಗೆ ಹೋಗುವಾಗ ನಿಮ್ದು ಡಾಕ್ಯುಮೆಂಟ್ಸ್ ಇರುತ್ತೆ, ಕ್ವಶನ್ ಆನ್ಸರ್, ಇದು ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಅಥವಾ ನಿಮ್ಮ ಪ್ರೊಫೆಸರ್ಸ್ ಕೊಟ್ಟಿರೋ ಅಪ್ರಿಸಿಯೇಷನ್ ಲೆಟರ್ ಅಥವಾ ಕ್ರೆಡೆನ್ಷಿಯಲ್ ಲೆಟರ್ಸ್ ಇರುತ್ತೆ, ಅಥವಾ ಯಾವುದೋ ಒಂದು ಆನ್ಲೈನ್ ಕೋರ್ಸ್ ಮಾಡಿರೋದು ಒಂದು ಸರ್ಟಿಫಿಕೇಟ್ ಇರುತ್ತೆ. ಪ್ಲೀಸ್ ಅರೇಂಜ್ ದಮ್ ವೆರಿ ಪ್ರಾಪರ್ಲಿ. ವೆರಿ ಇಂಪಾರ್ಟೆಂಟ್. ನೋಡಿ, ನಾನು ಒಂದ್ಸಲ ಇಂಟರ್ವ್ಯೂ ಮಾಡುವಾಗ ಒಬ್ಬ ಕ್ಯಾಂಡಿಡೇಟ್ ಬಂತು. ಐ ಆಸ್ಕ್ಡ್ ಹಿಮ್, ಏನೋ ಪ್ರೊಫೆಸರ್ ಹತ್ರ ನೀನು ರೆಫರೆನ್ಸ್ ಕೊಟ್ಟಿದ್ದೀಯಲ್ಲಪ್ಪ, ಪ್ಲೀಸ್ ಗೆಟ್ ಮಿ ದಟ್ ಲೆಟರ್. ಅವ್ರು ಮಾಡಿದ್ರು ಒಂದು 20 ಪೇಪರ್ ತಂದಿದ್ದಾರೆ. ಈ ವೆಂಟ್ ಆನ್ ಸರ್ಚಿಂಗ್ ಮುಂದೆ ನೋಡ್ತಾರೆ, ಅಲ್ಲಿ ನೋಡ್ತಾರೆ, ಇಲ್ಲಿ ನೋಡ್ತಾರೆ. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ, ನೀನು ಕೆಲಸ ಸಿಕ್ಕುತ್ತೋ ಇಲ್ವೋ ಅದು ಬೇರೆ ವಿಷಯ. ನನಗೇನು ಅನ್ನಿಸ್ತಾ ಇದೆ ಅಂದರೆ, ಇದು ಯೋಚನೆ ಮಾಡು, ಒಂದು ಪೇಪರ್ನ ಸರಿಯಾಗಿ ವ್ಯವಸ್ಥಿತವಾಗಿ ಇಟ್ಕೊಳ್ಳಕ್ಕೆ ಬರದೇ ಇರೋ ನೀನು ಅಭ್ಯರ್ಥಿ, ನಾಳೆ ದಿನ ನನ್ನ ಕಂಪನಿಯಲ್ಲಿ ಏನಾದರೂ ಕೆಲಸ ಕೊಟ್ರೆ ಅದನ್ನ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಮಾಡ್ತೀಯ ಅನ್ನೋದಕ್ಕೆ ಗ್ಯಾರಂಟಿ ಎಲ್ಲಿದೆ? ದಿಸ್ ಈಸ್ ಹೌ ದಿ ಇಂಟರ್ವ್ಯೂರ್ಸ್ ವಿಲ್ ಥಿಂಕ್. ನೀವು ಅಂದ್ಕೊಳ್ತೀರಾ ಹುಡುಕ್ತಾ ಇದ್ದೆ ಸಿಕ್ಲಿಲ್ಲ, ಸಿಕ್ಕುತ್ತೆ ಅಂತ. ನಿಮ್ಮ ದೃಷ್ಟಿಯಿಂದ ನೋಡ್ತೀರಾ, ಇಂಟರ್ವ್ಯೂರಿಂಗ್ ನೋಡ್ತಾರೆ. ಒಂದು ಇರೋ 10 ಪೇಪರಲ್ಲಿ ಅಥವಾ 15 ಪೇಪರಲ್ಲಿ ಬೇಕಾಗಿರೋದು ಒಂದನ್ನ ಇವರು ಸರಿಯಾಗಿ ಜೋಡಿಸ್ಕೊಂಡಿಲ್ಲ ಅಂದ್ರೆ ನಾಳೆ ದಿನ ತುಂಬಾ ಇಂಪಾರ್ಟೆಂಟ್ ಕೆಲಸಗಳು ನಾನು ಫ್ಯಾಕ್ಟ್ರಿನಲ್ಲಿ ಕೊಟ್ಟಾಗ ಈ ವ್ಯಕ್ತಿ ಹೇಗೆ ಮಾಡ್ಬೋದು? ಸೊ ಏನ್ ಮಾಡಬೇಕು? ಪೇಪರ್ಸು 3-4 ಪೇಪರ್ಸ್ ಇದ್ರೆ ಏನು ಬೇಕಾಗಿಲ್ಲ, ಈಸಿಯಾಗಿ ಹುಡುಕ್ಬಿಡ್ಬೋದು. ಸಪೋಸ್ 10 ಪೇಪರ್ ಇತ್ತು ಅಂತ ಇಟ್ಕೊಳ್ಳಿ, ಆ ಪೇಪರ್ ಕೊನೆಯಲ್ಲಿ ಮಾರ್ಕ್ ಹಾಕಿ. ನೋಡಿ, ಮಾರ್ಕ್ಸ್ ಕಾರ್ಡ್ ಪೆನ್ಸಿಲ್ 1 ಅಂತ ಬರೀರಿ, 2 ಪ್ರೊಫೆಸರ್ ಕ್ರೆಡೆನ್ಷಿಯಲ್ ಲೆಟರು 2 ಅಂತ ಬರೀರಿ, 3 ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದು 3 ಅಂತ ಬರ್ಕೊಳ್ಳಿ ಪೆನ್ಸಿಲ್. ಮೇಲ್ಗಡೆ ಒಂದು ಇಂಡೆಕ್ಸ್ ಇಟ್ಕೊಳ್ಳಿ, ನಂಬರ್ 1 ಮಾರ್ಕ್ಸ್ ಕಾರ್ಡ್, ನಂಬರ್ 2 ಸೊ ಆನ್ ಸೊ. ದೆನ್ ಅವ್ರೇನಾದ್ರು ಸ್ಪೋರ್ಟ್ಸ್ ಅಲ್ಲಿ ಏನೋ ಯುವರ್ ದಿ ಕ್ಯಾಪ್ಟನ್ ಅಂತ ಹೇಳಿದೆ ಅಲ್ಲಪ್ಪ, ಸ್ವಲ್ಪ ತೋರ್ಸು ಅಂತ ಹೇಳಿದ್ರೆ ನಂಬರ್ 3 ಸ್ಪೋರ್ಟ್ಸ್, ನಂಬರ್ 3 ಹೋಗಿ ತೆಗೆದುಕೊಳ್ಳಿ. ದಿಸ್ ಈಸ್ immediately you will find the interviewers will get a good impression on you. This person is organized, he is systematic, he is trustworthy. ಈ ವ್ಯಕ್ತಿಗೆ ನಾನು ಕೆಲಸಗಳು ಕೊಡಬಹುದು ಅಂತ ಒಂದು ಐಡಿಯಾ ಬರುತ್ತೆ. ನೋಡಿ, ಇಂಟರ್ವ್ಯೂಲ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇಂಟರ್ವ್ಯೂವರ್ಸ್ ಏನು ಮಾತಾಡ್ತಾರೋ ಅದು ಮುಖ್ಯ ಅಲ್ಲ, ಅವ್ರ ಥಾಟ್ ಪ್ರಾಸೆಸ್ ನಿಮ್ಮನ್ನು ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತಾ ಇರೋ ಅದು ಮುಖ್ಯ. ದಿಸ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ವಾಟ್. ನಾನು ಒಂದು ಕಾರ್ಪೊರೇಟ್ಗೆ ಹೋಗಿದ್ದೆ, ಅವರು ಬೇರೆ ಯಾವುದೋ ಒಂದು ಕಮ್ಯುನಿಕೇಶನ್ ಪ್ರೋಗ್ರಾಮ್ ಕೇಳಿದ್ರು. ಸೊ ಅವರು ವೈಸ್ ಪ್ರೆಸಿಡೆಂಟ್ ಏನು ಮಾಡಿದ್ರು, ಸರ್ ನೀವು ಟ್ರೈನರ್ ಅಲ್ವಾ, ನನಗೆ ನಿಮ್ಮ ಕೋರ್ಸ್ ಕಂಟೆಂಟ್ಸ್ ಏನು ಅಂತ ಹೇಳಿದ್ರು.
ನಾನೊಂದು 50 ಪೇಪರ್ ತಗೊಂಡೆ, ತೆಗೆದುಕೊಟ್ಟೆ ಕೋರ್ಸ್ ಕಂಟೆಂಟ್ಸ್. ಸರಿ ಸರ್, ನಿಮ್ಮದು ಪ್ರೊಫೈಲು ನೀವು ಎಲ್ಲೆಲ್ಲಿ ಮಾಡಿದ್ದೀರಾ ತೆಗೆದುಕೊಟ್ಟೆ. ಒಂದೊಂದು ಪೇಪರ್ 50 ಪೇಪರ್ಲಿ ತೆಗೆದುಕೊಡೋದಕ್ಕೆ ಐ ಟುಕ್ ಓನ್ಲಿ ಅಬೌಟ್ 4 seconds ಪರ್ ಪೇಪರ್. ದೆನ್ ಅವ್ರು ಹೇಳಿದ್ದು ಕೇಳಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವ್ರೇನು ಹೇಳಿದ್ರು, ಸರ್ ನಮಗೆ ಕಮ್ಯುನಿಕೇಷನ್ಗೆ ಟೀಚರ್ ಬೇಕಾಗಿತ್ತು, ಅದಕ್ಕೆ ನಮ್ಮನ್ನು ಕರೆದಿದ್ವಿ, ಆದರೆ ಕಮ್ಯುನಿಕೇಷನ್ ನೀವು ಮಾಡೋದು ಬೇಡ. ನಾನು ಹೇಳಿದೆ ಓಕೆ, ಇಟ್ಸ್ ಫೈನ್. ಅವ್ರು ಹೇಳ್ತಾರೆ ಬೇಡಲ್ಲ, ಅದಲ್ಲ, ನಮ್ಮ ಎಂಪ್ಲಾಯೀಸ್ಗೆ ಈ ಥರ ಪ್ರಿಪೇರ್ ಮಾಡಿಕೊಂಡು ಹೇಗೆ ಬರಬೇಕು ಅನ್ನೋದ್ರ ಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ, ಕಮ್ಯುನಿಕೇಷನ್ ಆಮೇಲೆ ನೋಡೋಣ. ಬಿಕಾಸ್ ಏನು ಕೇಳಿದ್ರು 4-5 seconds ತೆಗೆದುಕೊಡ್ತೀರಾ. ಅದೇ ತೆಗೆದುಕೊಡ್ತೀರಾ ನೀವು? ಒಂದು ಕ್ರೆಡೆನ್ಷಿಯಲ್ ಲೆಟರ್ ಅಂದರೆ ತೆಗೆದುಕೊಡ್ತೀರಾ, ಒಂದು ಇದು ಬೇಕು ಅಂದರೆ ತೆಗೆದುಕೊಡ್ತೀರಾ, ನೀವು ಬರೆದಿರೋ ಬುಕ್ ಬೇಕು ಅಂದರೆ ಬರ್ಕೊಡ್ತೀರಾ. ವಾಟ್ ಈಸ್ ದಟ್ ವಿತ್ ವಿಚ್ ಯು ಆರ್ಗನೈಸ್? ಐ ವಾಂಟ್ ಮೈ ಪೀಪಲ್ ಟು ಬಿ ಲೈಕ್ ದಿಸ್. ಯು ವಿಲ್ ನಾಟ್ ಬಿಲೀವ್, ಕಮ್ಯುನಿಕೇಷನ್ ಪ್ರೋಗ್ರಾಮ್ ಬಿಟ್ಬಿಟ್ರೆ ಅದು ಆಮೇಲೆ ಮಾಡಿಸ್ಬಿಟ್ರು. ಹೌ ಟು ಬಿ ಸಿಸ್ಟಮ್ಯಾಟಿಕ್ ಆರ್ಗನೈಸ್ಡ್ ಅಂತ ಆ ಕಂಪನಿಯಲ್ಲಿ ಹತ್ರ ಒಂದು 20-30 ಪ್ರೋಗ್ರಾಮ್ ಮಾಡಿದೆ. ಸೊ ದಿಸ್ ಆಲ್ ಡಿಪೆಂಡ್ಸ್ ಆನ್ ಹೌ ಆರ್ಗನೈಸ್ಡ್ ಯು ಆರ್. ಸೊ ಎಲ್ಲ ಅರೇಂಜ್ ಮಾಡ್ಕೊಂಡು ಹೋಗಿರಿ. ನೋಡಿ, ಯಾರೋ ಒಬ್ರು ಹೇಳಿದ್ರು ಭಯ, ಹೌ ಟು ಕಮ್ ಔಟ್ ಆಫ್ ಬ್ಯಾಡ್ ಥಾಟ್ಸ್. ಬ್ಯಾಡ್ ಥಾಟ್ಸ್ ಯಾಕೆ ಬರುತ್ತೆ? ಒನ್ ಆಫ್ ದಿ ರೀಸನ್ ಈಸ್ ವಿ ಆರ್ ನಾಟ್ ಪ್ರಿಪೇರ್ಡ್. ಭಯ ಆಗ್ತಾ ಇರುತ್ತೆ. ಅವ್ರು ಕೇಳಿದಾಗ ನಾನು ಎತ್ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ದಿಸ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಕ್ವಶನ್, ನಾರ್ಮಲಿ ಡೆಫಿನೆಟ್ಲಿ ನಮ್ಗೆ ಸ್ವಲ್ಪ ಭಯ ಆಗುತ್ತೆ, ನರ್ವಸ್ನೆಸ್ ಅಂತ ಹೇಳ್ತಾರೆ. ಆಗಂತುಕರು ನೋಡಿದ್ರು ಅದು ಎಸ್ಪೆಷಲಿ ಇಟ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್. ಅವರ್ ಜಾಬ್ ಡಿಪೆಂಡ್ಸ್ ಆನ್ ದಟ್ ಪರ್ಸನ್ ಅಲ್ವಾ? ಸೊ ಭಯ ಆದಾಗ ಏನಾಗುತ್ತೆ? ದ ಫಸ್ಟ್ ಥಿಂಗ್ ವಿಚ್ ಹ್ಯಾಪನ್ಸ್, ನಮಗೆ ಆತಂಕ, ಭಯ, ಆಂಗ್ಸೈಟಿ ಆದಾಗ ನಮ್ಮ ಬಾಡಿಯಿಂದ ವಾಟರ್ ಕಂಟೆಂಟ್ ಎಲ್ಲ ಇವಾಪರೇಟ್ ಆಗುತ್ತೆ. ಅದಕ್ಕೆ ಬೆವರಿನಲ್ಲಿ ಹೊಟ್ಟೋಗುತ್ತೆ. ಯಾವಾಗ ಬಾಡಿ ಕಂಟೆಂಟ್ ಇವಾಪರೇಟ್ ಆಗ್ಬಿಡುತ್ತೋ ನಮ್ಗೊಂಥರ ಲಿಟಲ್ ಡಿಹೈಡ್ರೇಟ್ ಥರ ಫೀಲ್ ಮಾಡ್ತೀವಿ. ನೋಡಿ, ಆ ಗಂಟ್ಲಲ್ಲಿ ಒಂಥರ ಕಿರಿಕಿರಿ ಆದಂಗಾಗುತ್ತೆ, ಒಂಥರ ಭಯ ಆದಂಗಾಗುತ್ತೆ. ಸೊ ಅದೇನು ಮಾಡಿರಬೇಕು, ಇಂಟರ್ವ್ಯೂಗೆ ಹೋಗೋದಕ್ಕೆ ಮೊದಲು 1 ಲೋಟ ನೀರು ಕುಡಿದಿರಿ, 1 or 2 glasses, ಸೊ ದಟ್ ವಾಟರ್ ಕಂಟೆಂಟ್ ಇದ್ದ ಬಾಡಿ ಇಸ್ ಮೇಂಟೈನ್ಡ್. ಸೊ ದಟ್ ಆವಾಗ ಸ್ವಲ್ಪ ಆತಂಕ ಆದ್ರೂ ನಮಗೆ ವಾಟರ್ ಕಂಟೆಂಟ್ ಇದ್ದ ಬಾಡಿ ಇರುತ್ತೆ. ದಿಸ್ ಅ ಸೆಕೆಂಡ್ ಥಿಂಗ್ ವಿಚ್ ಯು ನೀಡ್ ಟು ಡೂ ವೆನ್ ಯು ಗೋ ಫಾರ್ ಇಂಟರ್ವ್ಯೂ. ಥರ್ಡ್ ಒನ್, ಇಂಟರ್ವ್ಯೂಗೆ ಇವತ್ತು ಹೋಗ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಯಾವುದಾದ್ರೂ ಒಂದು ಸಾಫ್ಟ್ ಮ್ಯೂಸಿಕ್ ಕೇಳಿ, ಒಂದು 5 ನಿಮಿಷ 10 ನಿಮಿಷ. ಈಗ ಸಾಫ್ಟ್ ಮ್ಯೂಸಿಕ್ ಅಂದರೆ ಇಟ್ ಶುಡ್ ನಾಟ್ ಬಿ ವೆರಿ ವೆರಿ ನಾಯ್ಸಿ. ನೋ, ನಮ್ಮ ಮೈಂಡನ್ನು ಕಾಮ್ ಮಾಡುವಂಥದ್ದು. ನೋಡಿ, ನಮ್ಮ ಬ್ರೈನು ಆಲ್ಫಾ ಲೆವೆಲ್ ಅಂತ ಹೇಳ್ತಾರೆ. ಆ ಆಲ್ಫಾ ಲೆವೆಲ್ಲಿ ಬ್ರೈನ್ ಇರುವಾಗ ನಮ್ಮ ಬ್ರೈನು ತುಂಬ ಶಾಂತವಾಗಿರುತ್ತೆ. ಆಲ್ಫಾ ಲೆವೆಲ್ ಬ್ರೈನ್ ಹೆಂಗೆ ಕೊಂಡು ಬರೋದು? ಲಿಸನ್ ಟು ಮೆಲೋಡಿಯಸ್, ಎಸ್ಪೆಷಲಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆದರೆ ಇನ್ನೂ ಒಳ್ಳೆಯದು. ಒಂದು ವೀಣೆನೋ ಅಥವಾ ಒಂದು ವೈಲಿನ್ನೋ ಅಥವಾ ಒಂದು ಸಿತಾರೋ. ದ ಮೊಮೆಂಟ್ ಯು ಲಿಸನ್ ಟು ದಟ್ ಫಾರ್ 10 minutes ಯುವರ್ ಬ್ರೈನ್ ಬಿಕಮ್ಸ್ ಪೀಸ್ಫುಲ್. ಯಾವಾಗ ಪೀಸ್ಫುಲ್ ಆಗ್ತೀವೋ ನಾವು ಧೈರ್ಯವಾಗಿ ಹೋಗಿ ಸ್ವಲ್ಪ ಅಟೆಂಡ್ ಮಾಡ್ಬೋದು. ಥರ್ಡ್ ಪಾಯಿಂಟ್. ಫೋರ್ತ್, ಇಂಟ್ರ್ಯೂಗೆ ಹೋಗೋದು. ಇದೆಲ್ಲ ಇಂಟ್ರ್ಯೂಗೆ ಹೋಗೋದಕ್ಕೆ ಮೊದಲು ಮನೆಯಲ್ಲಿ ಮಾಡಬೇಕಾಗಿರೋದು. ಕಣ್ಣು ಮುಚ್ಕೊಂಡು ವಿಜುವಲೈಸ್ ಎ ಗುಡ್ ನ್ಯಾಚುರಲ್ ಸೀನ್. ಈಗ ನೋಡಿ, ಭಯ ಸಂಕುಚಿತ ಭಾವ, ಆದರೆ ರಿಲ್ಯಾಕ್ಸ್ಡ್ ಆಗಿರೋದು ವಿಸ್ತಾರವಾದ ಭಾವ. ದಿಸ್ ಇಸ್ ದ ಟ್ರೂತ್. ಎನಿಥಿಂಗ್ ವಿಚ್ ಈಸ್ ಕಾಂಟ್ರಾಕ್ಷನ್ ಈಸ್ ಫಿಯರ್. ಎನಿಥಿಂಗ್ ವಿಚ್ ಈಸ್ ಎಕ್ಸ್ಪ್ಯಾಂಡೆಡ್ ಈಸ್ ಕಾನ್ಫಿಡೆನ್ಸ್. ಈಗ ಪ್ರಕೃತಿನ ಇಲ್ಲೇ ಒಂದು ಕಿಟಕಿ ಇದೆ, ನಾನು ಇಲ್ಲಿ ನಿಂತ್ಕೊಂಡ್ರೆ ನನಗೆ ಸುಮಾರು ಒಂದು 1/4 ಕಿಲೋಮೀಟರ್ ಕಾಣಿಸುತ್ತೆ. ಅದು ಸುಮ್ಮನೆ ಅಲ್ಲಿ ನೋಡ್ಲಿ ಮೈಂಡ್ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಯಾಕೆ? ವ್ಯಾಪ್ತತೆ, ಪರ್ವೇಸಿವ್ನೆಸ್. ಯಾವ್ಯಾವುದು ನೀವು ವ್ಯಾಪ್ತವಾಗಿರೋದನ್ನು ನೋಡ್ತೀರೋ ದೆನ್ ಯುವರ್ ಮೈಂಡ್ ವಿಲ್ ಗೆಟ್ ರಿಲ್ಯಾಕ್ಸ್ಡ್. ಸೊ ಏನು ಮಾಡಿ, ಈಗ ಅನೇಕ ಸಲ ನಾವು ಅದನ್ನೆಲ್ಲ ನಾವು ಅಲ್ಲಿ ಹೋಗಿ ನೋಡ್ಕೊಂಡು ಬರೋಕ್ಕಾಗೋದಿಲ್ಲ. ಹುಲ್ಲುಗಾವಲು ಇರ್ಬೋದು ಅಥವಾ ಪರ್ವತ ಇರ್ಬೋದು. ಕಣ್ಣು ಮುಚ್ಕೊಂಡು ಯು ಕ್ಯಾನ್ ಆಲ್ವೇಸ್ ರೀಕಾಲ್. ಯುವರ್ ಮೈಂಡ್ ವಿಲ್ ಗೆಟ್ ರಿಲ್ಯಾಕ್ಸ್. ಈಗ ಒಂದು ಸರೋವರವನ್ನು ಕಲ್ಪಿಸ್ಕೊಳ್ಳಿ, ಅಥವಾ ಒಂದು ಮೌಂಟನ್, ಅಥವಾ ಒಂದು ಡೆಸರ್ಟು, ಅಥವಾ ಒಂದು ರಿವರ್, ಸಮಥಿಂಗ್ ವಿಚ್ ಈಸ್ ಎಕ್ಸ್ಪ್ಯಾನ್ಸಿವ್, ಸಮಥಿಂಗ್ ವಿಚ್ ಈಸ್ ಪರ್ವೇಸಿವ್. ಯುವರ್ ಮೈಂಡ್ ವಿಲ್ ಗೆಟ್ ರಿಲ್ಯಾಕ್ಸ್ಡ್. ನೆಕ್ಸ್ಟ್, ಆಫರ್ ಪ್ರೇಯರ್ಸ್, ವೆರಿ ಇಂಪಾರ್ಟೆಂಟ್. ದೇವ್ರು ನಮ್ಮದೇ ಇರೋರಿಗೆ ನಾನೇನು ಹೇಳೋಕ್ಕಾಗೋದಿಲ್ಲ, ತಪ್ಪೇನಿಲ್ಲ. ದೇವ್ರನ್ನ ನಂಬೋರು, ಇಟ್ ಈಸ್ ಬೆಟರ್ ಯು ಆಫರ್ ಎ ಚೀಪ್ ಪ್ರೇಯರ್ಸ್. ದೇವ್ರನ್ನ ನಂಬೋದ್ರಿಂದ ನನ್ನ ದೃಷ್ಟಿನಲ್ಲಿ ಇಂಥ ಒಂದು ಸ್ಥಿತಿನಲ್ಲಿ ನಮಗೆ 2 ಬೆನಿಫಿಟ್ ಪ್ರಧಾನವಾಗಿ ಸಿಗುತ್ತೆ. ಒಂದು, ನಮ್ಮನ್ನೆಲ್ಲ ನೋಡ್ಕೊಳ್ಳೋರು ಯಾರೋ ಒಬ್ಬರಿದ್ದಾರೆ ಅಂತ ಒಂದು ನಮಗೆ ಫೀಲಿಂಗ್ ಬರುತ್ತೆ, ಅದರಿಂದ ಸ್ವಲ್ಪ ನಮಗೆ ಧೈರ್ಯ ಬರುತ್ತೆ. 2, ವಿನಯ ಬರುತ್ತೆ. ಈಗ ಯಾರಿಗೆ ನಾವು ಪ್ರೇ ಮಾಡ್ತೀವಿ? ನಮಗಿಂತ ಚೆನ್ನಾಗಿರೋರಿಗೆ ಪ್ರೇ ಮಾಡ್ತೀವಿ. ಹೂ ಇಸ್ ಮೋರ್ ಪವರ್ಫುಲ್ ದನ್ ಅಸ್, ಹೂ ಇಸ್ ಮೋರ್ ನಾಲೆಡ್ಜಬಲ್ ದನ್ ಅಸ್. ಅದಕ್ಕೆ ಗಾಡ್ ಈಸ್ ಓಮ್ನಿಪೊಟೆಂಟ್, ಓಮ್ನಿಶಿಯಂಟ್, ಓಮ್ನಿ ಪ್ರೆಸೆಂಟ್. ಅದು ಮಹಾ ಸರ್ವಶಕ್ತ, ಸರ್ವಾಂತರ್ಯಾಮಿ, ಸರ್ವಜ್ಞಾನಿ.
So when you think of God, you will feel that there is a lot to learn from people. ನೋಡಿ, ನಮ್ಮಲ್ಲಿ ಒಂದು ವಿನಯ ಮತ್ತು ನಮ್ರತೆ ಬರುತ್ತೆ. So if you believe in God, offer prayer that will help your mind to become more relaxed, confident and humble. Next, please go in time. ನೋಡಿ, ಈಗ ನೀವೊಂದು 5 ನಿಮಿಷ 3 ನಿಮಿಷ ಲೇಟಾಗಿ ಹೋಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಅವ್ರು ನಿಮ್ಮ ಹೆಸರು ಕರೆದು ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ ದೊಡ್ಡದಂತ ಒಳಗಡೆ ಹೋಗ್ತೀರಾ. ನಾವು ಒಳಗಡೆ ಹೋಗೋವಾಗ ಏನಾಗುತ್ತೆ, ನೀವು ಸ್ಟಾರ್ಟಿಂಗ್ ಅಲ್ಲೇ ಯು ಆರ್ ಸ್ಟಾರ್ಟಿಂಗ್ ದಿ ಥಿಂಗ್ ವಿತ್ ಎ ಬ್ಯಾಟ್ ಓಮನ್. ಹೇಗೆ ಅಂದ್ರೆ ಕ್ರಿಕೆಟ್ ಅಲ್ಲಿ ಅವನು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಾಗ ಫಸ್ಟ್ ಬಾಲಲ್ಲೇ ಬೌಲ್ ಆದಾಗಿ, ಫಸ್ಟ್ ಬಾಲಲ್ಲೇ ಬೌಲ್ ಆದ್ಮೇಲೆ ಇನ್ನೇನು ರನ್ ಹೊಡೆಯಕ್ಕಾಗುತ್ತೆ. ಸೊ ಆಲ್ವೇಸ್ ರೀಚ್ ದ ಪ್ಲೇಸ್ ಅರ್ಲಿ. ಒಂದು 5 ನಿಮಿಷ, ಒಂದು 10 ನಿಮಿಷ ಬೇಗ ಹೋಗಿ. ನಾವು 10 ನಿಮಿಷ ಬೇಗ ಹೋಗ್ಬೇಕಂದ್ರೆ 10 ನಿಮಿಷ ಬೇಗ ನೀವು ಮನೆ ಬಿಡಬೇಕು, ಪ್ಲಾನ್ ಮಾಡ್ಕೊಳ್ಳಿ. 10 ನಿಮಿಷ ಬೇಗ ಬಿಡಬೇಕು ಅಂದ್ರೆ 10 ನಿಮಿಷ ಬೇಗ ಎದ್ದೇಳ್ಬೇಕು. 10 ನಿಮಿಷ ಬೇಗ, ಒಂದು 1/4 ಗಂಟೆ ಬೇಗ ಎದ್ದೇಳ್ಬೇಕಂದ್ರೆ ರಾತ್ರಿ ಬೇಗ ಮಲಗಬೇಕು. ರಾತ್ರಿ ಬೇಗ ಮಲಗಬೇಕು ಅಂದ್ರೆ ಮೊಬೈಲ್ ಅವೆಲ್ಲ ಏನು ನೋಡಬಾರ್ದು. ಕನೆಕ್ಷನ್ ಇದೆ ನೋಡಿ. ಸೊ ದ ಮೊಮೆಂಟ್ ಯು ಗೋ ವಿತ್ ಲಾಟ್ ಆಫ್ ಟೆನ್ಷನ್, ಸಡನ್ ಆಗಿ ನೀವು ಹೋದಾಗ ಏನಾಗುತ್ತೆ ಅಂತ ಹೇಳ್ತೀನಿ. ಈಗ ಕೆಲವರು ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಹೇಳ್ತಾರೆ, ಸರ್ ತುಂಬಾ ಪ್ರಿಪರೇಷನ್ ಮಾಡ್ಕೊಂಡಿರ್ತೀನಿ, ನಾನು ಓದಿರ್ತೀನಿ, ಪರ್ಫೆಕ್ಟ್ ಆಗಿ ಎಲ್ಲ ಬರುತ್ತೆ, ಇದಕ್ಕೆ ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ ಪೇಪರ್ ತಗೊಂಡ್ರೆ ಭಯ ಆಗ್ಬಿಟ್ಟು ಎಲ್ಲ ಮರ್ತಂಗ ಆಗ್ಬಿಡುತ್ತೆ. ಆಗುತ್ತೆ. ವೈ? ಇಟ್ ಇಸ್ ಬಿಕಾಸ್ ನಮಗೆ 2 ಬ್ರೈನ್ ಇದೆ. ಒಂದು ಲೆಫ್ಟ್ ಬ್ರೈನ್ ಅಂತ ಒಂದಿದೆ, ಒಂದು ರೈಟ್ ಬ್ರೈನ್ ಅಂತ ಇದೆ. ನೀವು ಓದಿರೋದು ಪ್ರಿಪರೇಷನ್ನು, ನಿಮ್ಮ ಸೈನ್ಸು, ಟೆಕ್ನಾಲಜಿ, ಮ್ಯಾಥಮ್ಯಾಟಿಕ್ಸ್ ಸ್ಟೆಪ್ಸ್ ನೀವು ಓದಿರೋದು ಅಥವಾ ಕೆಮಿಸ್ಟ್ರಿ ಫಾರ್ಮುಲಾಗಳೆಲ್ಲ ಲೆಫ್ಟ್ ಬ್ರೈನ್ ಅಲ್ಲಿ ಇದೆ. ಲೆಫ್ಟ್ ಈಸ್ ಎ ಥಿಂಕಿಂಗ್ ಬ್ರೈನ್. It is responsible for analysis, science, technology, derivation, ನೋಡಿ, ಥಿಂಕಿಂಗ್, ಇದೆಲ್ಲ ಲೆಫ್ಟ್ ಬ್ರೈನ್. ರೈಟ್ ಬ್ರೈನ್ ಅಲ್ಲಿ ಇದೆ ಭಾವನೆಗಳು ಅಂತಿದೆ. ವಾಟ್ ಈಸ್ ದಿಸ್? ಭಯ ಆಗೋದು, ಕೋಪ ಬರೋದು, ಇಂಥದ್ದು. ಅನ್ಫಾರ್ಚುನೇಟ್ಲಿ ಯಾವಾಗ ರೈಟ್ ಬ್ರೈನ್ ಸ್ಟಿಮ್ಯುಲೇಟ್ ಆಗ್ಬಿಡುತ್ತೋ ಲೆಫ್ಟ್ ಬ್ರೈನ್ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ದಟ್ ಈಸ್ ವೈ ವೆನ್ ಯು ಗೆಟ್ ಅಫ್ರೇಡ್ ಯು ವಿಲ್ ನಾಟ್ ರಿಮೆಂಬರ್ ವಾಟ್ ಇಸ್ ಟು ಬಿ ಸ್ಪೋಕನ್. ಅದೇ ಒಂದು 10 ನಿಮಿಷ ಆದ್ಮೇಲೆ ಒಂದು ಕಾಫಿ ಕುಡಿದಾಗ ಅದು ಜ್ಞಾಪಕ ಬಂದ್ಬಿಡುತ್ತೆ ಮತ್ತೆ ನಿಮಗೆ. ಯು ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. So therefore, reach early the place, don't go late. Last, ಇವತ್ತು 10 ಇದು ಇಂಟರ್ವ್ಯೂ ಇದೆ ಅಂದ್ರೆ ಬೆಳಿಗ್ಗೆ ಒಂದು 10 ನಿಮಿಷ ಸ್ಲೋ ಬ್ರೀತಿಂಗ್ ಮಾಡಿ. ಬ್ರೀತಿಂಗ್ ನಿಧಾನವಾಗಿ ಮಾಡಿ. ನೋಡಿ, ನಮ್ಮ ಬ್ರೀತಿಂಗ್ ವೇಗಕ್ಕೂ ನಮ್ಮ ಮನಸ್ಥಿತಿಗೂ ನಿಕಟವಾದ ಸಂಬಂಧ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಕೋಪ ಬಂದಾಗ, ಭಯ ಆದಾಗ, ಒಂಥರ ಆತಂಕ ಆದಾಗ ಏನಾಗುತ್ತೆ? ಬ್ರೀತಿಂಗ್, ನಮ್ಮ ಉಸಿರಾಟ ಹೆಚ್ಚಾಗುತ್ತೆ. ಇಫ್ ದಟ್ ಈಸ್ ಟ್ರೂ, ರಿವರ್ಸ್ ಇಸ್ ಆಲ್ಸೋ ಟ್ರೂ. ಹಾಗಾದ್ರೆ ನಮ್ಮ ಮನಸ್ಸು ಶಾಂತವಾಗಿರ್ಬೇಕು ಅಂದ್ರೆ ನಿಧಾನವಾಗಿ ಉಸಿರಾಡಬೇಕು. ಸೊ ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಬ್ರೀತ್ ಸ್ಲೋ. ಬೇರೆ ಏನೋ ಪ್ರಾಕ್ಟೀಸ್ಗಳು ಬೇಡ, ನಿಧಾನವಾಗಿ ಉಸಿರು ತಗೊಳ್ಳಿ, ಅದಕ್ಕಿಂತ ನಿಧಾನವಾಗಿ ಉಸಿರು ಬಿಡಿ. ಉಸಿರು ಬಿಡೋದು ಉಸಿರು ತಗೊಳ್ಳೋದಕ್ಕಿಂತ ಹೆಚ್ಚು ಕಾಲ ಆಗ್ಬೇಕು. ಸಿಂಪಲ್. ಬೇಕಾದ್ರೆ ಕೈಯಲ್ಲಿ ಒಂದು ಟ್ಯಾಪಿಂಗ್ ಇಟ್ಕೊಳ್ಳಿ. ಈಗ ಒಂದು 4 ಸಲ ಟೇಬಲ್ ಮೇಲೆ ಹೊಡೆಯೋ ಅಷ್ಟೊತ್ತಿಗೆ ಉಸಿರು ತಗೊಳ್ಳಿ, 8 ಸಲ ಹೊಡೆಯೋ ಅಷ್ಟೊತ್ತಿಗೆ ಉಸಿರು ಬಿಡಿ. ಸಪೋಸ್ ಯು ಪ್ರಾಕ್ಟೀಸ್ ದಿಸ್ 10-15 minutes, ನೀವು ಬ್ರೀತಿಂಗ್ ಮಾಡೋ ರೇಟೇ ಕಡಿಮೆ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಾವು 1 ನಿಮಿಷಕ್ಕೆ ಹತ್ರ ಒಂದು 15-20 ಸಲ ಬ್ರೀತ್ ಮಾಡ್ತೀವಿ ನಾವು ನಾರ್ಮಲ್ ಆಗಿ. ಇಫ್ ಯು ಕ್ಯಾನ್ somehow bring it to about 8-9 times, you will become peaceful. So when you make all these preparations and then you go to the interview place, ನಿಮ್ಮ ಮೆಂಟಲ್ ಆಂಬಿಯನ್ಸ್ ಈಸ್ ವೆರಿ ಕಂಡ್ಯೂಸಿವ್ ಟು ಫೇಸ್ ದ ಇಂಟರ್ವ್ಯೂ. ನೋಡಿ, ಪ್ರಕೃತಿಯನ್ನು ನೋಡಿದ್ದೀರಾ, ಮೈಂಡ್ ಶಾಂತವಾಗಿದೆ. ಪ್ರಾರ್ಥನೆ ಮಾಡಿದ್ದೀರಾ, ಭಯ ಕಡಿಮೆ ಆಗಿದೆ. ಮಧುರವಾದ ಸಂಗೀತವನ್ನು ಕೇಳಿದ್ದೀರಾ, ಮನಸ್ಸು ಆರಾಮವಾಗಿದೆ. ಎಲ್ಲಾನು ಕರೆಕ್ಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀರಾ. ಅವ್ರೇನು ಕೇಳಿದ್ರು ಕೊಡ್ತೀನಿ ಅನ್ನೋ ನಮ್ಮ ಒಂದು ಆತ್ಮವಿಶ್ವಾಸ ಇದೆ. ಬ್ರೀತಿಂಗ್ ಸ್ಲೋ ಮಾಡಿದ್ದೀರಾ. ಸೊ ನೌ ವಾಟ್ ವಿಲ್ ಹ್ಯಾಪನ್ ಈಸ್ you are in a good way to go and talk to them. This is what you need to do that time. So next slide again. ಇಲ್ಲಿದೆ ನೋಡಿ, arrange all the documents like marks, cards, certificates, credentials in a file. If the number of documents are more, give serial number to each of them and prepare an index. Drink water, practice deep breathing, listen to soft music,
offer prayers, have pleasing dress, grooming and personal hygiene, reach the place early, therefore start early. This is what you need to do when you are going for the interview. ಇದೆಲ್ಲ ಮಾಡಿದ್ರೆ ನಮಗೆ ಭಯ, ಆತಂಕ ಕಡಿಮೆ ಆಗೋ ಚಾನ್ಸಸ್ ಸಿಗುತ್ತೆ. ಎನಿ ಕ್ವಶನ್ಸ್ ನಾ ಬಿಫೋರ್ ಯು ಗೋ ಫರ್ದರ್? ಎಸ್ ಸರ್. ಒಂದು ಪ್ರಶ್ನೆ ಏನಂದ್ರೆ ಸರ್, ನಾವು ಇಂಟರ್ವ್ಯೂಗೆ ಹೋದಾಗ ನಮ್ಮಷ್ಟೇ ಕಾಂಪಿಟೆನ್ಸ್ ಇರುವಂತ, ಕ್ವಾಲಿಫಿಕೇಶನ್ ಇರುವಂತ, ಎಕ್ಸ್ಪೀರಿಯನ್ಸ್ ಇರೋರು ಇದ್ದೇ ಇರ್ತಾರೆ. ಸೊ ಆದ್ರೆ ಆಪರ್ಚುನಿಟೀಸ್ ಕಡಿಮೆ ಇರುತ್ತೆ. ಸೊ ಅಂತ ಸಮಯದಲ್ಲಿ ನಾವು ಹೇಗೆ ಇರಬೇಕು, ಹೇಗೆ ಅದನ್ನ ಅವಕಾಶವನ್ನ ಪಡ್ಕೊಳ್ಬೇಕು ಅಂತ ಕೇಳ್ತಿದ್ದಾರೆ ರಮೇಶ್ ಪಾಂಡ್ರೆ. ನಮಗಿಂತ ಕಾಂಪಿಟೆನ್ಸ್ ಇರೋರು ಇದ್ರೆ ನಾವೇನ್ ಮಾಡಕ್ಕಾಗುತ್ತಲ್ವಾ? ನಥಿಂಗ್ ರಾಂಗ್. ಸೊ ಲೆಟ್ ಅಸ್ ಬಿಕಮ್ ಮೋರ್ ಕಾಂಪಿಟೆಂಟ್ ದನ್ ದೆಮ್. ನೋಡಿ, ಯಾಕಂದ್ರೆ ಇಂಟರ್ವ್ಯೂ ಅವರು ನೋಡೋರು ಕೇವಲ ಅಕಾಡೆಮಿಕ್ ಕಾಂಪಿಟೆನ್ಸ್ ನೋಡೋದಿಲ್ಲ, ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ದೇ ವಿಲ್ ವಾಚ್ ಲಾಟ್ ಆಫ್ ಅದರ್ ಥಿಂಗ್ಸ್. ಇನ್ಫ್ಯಾಕ್ಟ್ ಎಸ್ಟರ್ಡೇ ಹೇಳಿದೆ, ಈ ವ್ಯಕ್ತಿಗೆ ಎಷ್ಟು ಧೈರ್ಯ ಇದೆ, ಈ ವ್ಯಕ್ತಿಯಲ್ಲಿ ಸೃಜನಶೀಲತೆ ಇದೆಯಾ, ಈ ವ್ಯಕ್ತಿಯ ನಮ್ರತೆ ಮತ್ತು ವಿನಯಗಳು ಸರಿಯಾಗಿದೆಯಾ, ವ್ಯಕ್ತಿಗೆ ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಸಂವಹನೆ ಬರುತ್ತಾ. ಸೊ ಒಬ್ಬ ವ್ಯಕ್ತಿ ಎಲ್ಲಾ ಈ ವಿಷಯಗಳಲ್ಲಿ ನಿಮ್ಗಿಂತ ಬೆಸ್ಟ್ ಆಗಿರೋದಕ್ಕೆ ಸಾಧ್ಯ ಇರೋದು ಕಷ್ಟ. ಸೊ ನಂಬರ್ 2, ಬೇರೆಯವರ ವ್ಯಕ್ತಿಗಳ ಕಾಂಪಿಟೇಟಿವ್ನೆಸ್ ಬಗ್ಗೆ, ಅವರ ಕಾಂಪಿಟೆನ್ಸ್ ಬಗ್ಗೆ, ಅವರ ಸಾಮರ್ಥ್ಯದ ಬಗ್ಗೆ ವಿ ನೀಡ್ ನಾಟ್ ಬಾದರ್ ಮಚ್, ಬಿಕಾಸ್ ದಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ನೋಡಿ, ನಾವು ಕಾಂಪಿಟೇಷನ್ಸ್ ನಾವು ಹೆಚ್ಚು ಮಾಡ್ಕೋಬೇಕಷ್ಟೇ. ಅಂಡ್ ಆನೆಸ್ಟ್ಲಿ ತಪ್ಪು ತಿಳ್ಕೊಬೇಡಿ, ಇಫ್ ಯು ಗೋ ಅಂಡ್ ಇಫ್ ಸಂಬಡಿ ಈಸ್ ಮೋರ್ ಕಾಂಪಿಟೆಂಟ್, ಪ್ರಕೃತಿ ನಿಯಮದ ಪ್ರಕಾರ ಅವ್ರಿಗೆ ಜಾಬ್ ಸಿಕ್ಕೋದು ಕರೆಕ್ಟ್ ಅಲ್ವಾ? ಯಾವ ತರ ನೀವು ಸರ್, ನಾನು ಇಂಟರ್ವ್ಯೂಗೆ ಹೋದಾಗ ಬೇರೆಯವ್ರಿಗಿಂತ ನನಗೆ ಕಾಂಪಿಟೆನ್ಸ್, ಸಾಮರ್ಥ್ಯ ಜಾಸ್ತಿ ಇದ್ರೆ ನ್ಯಾಯಬದ್ಧವಾಗಿ ನಮಗೆ ಕೆಲಸ ಸಿಕ್ಕಬೇಕು ಅಂತ ನಾವು ಹೇಳ್ತೀವೋ, ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಕುಳಿತುಕೊಂಡಿರೋ ವ್ಯಕ್ತಿ ನಮಗಿಂತ ಅನೇಕ ವಿಷಯಗಳಲ್ಲಿ ಸಮರ್ಥನಾಗಿದ್ರೆ ಆ ವ್ಯಕ್ತಿಗೆ ಕೆಲಸ ಸಿಕ್ಕೋದು ಸಮಂಜಸ ಮತ್ತು ಕರೆಕ್ಟ್ ಅಲ್ವಾ? ಸೊ ನಾವೇನ್ ಮಾಡ್ಬೇಕು, ಬೇರೆಯವರ ಕಾಂಪಿಟೆನ್ಸ್ ಬಗ್ಗೆ ಭಯ ಪಡೋದಾಗ್ಲಿ, ಅಸೂಯೆ ಪಡೋದಾಗ್ಲಿ ಬೇಡ. ಭಯ ಪಡೋದನ್ನು ಬೇಡ. ಲೆಟ್ ಅಸ್ ಇನ್ಕ್ರೀಸ್ ಅವರ್ ಕಾಂಪಿಟೆನ್ಸ್. ಸೊ ದಟ್ ಈಸ್ ದ ವೇ ಯು ನೀಡ್ ಟು ಥಿಂಕ್. ಡೋಂಟ್ ಥಿಂಕ್ ಆಫ್ ಅದರ್ಸ್. ಥಿಂಕ್ ಹೌ ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಕಾಂಪಿಟೆನ್ಸ್. ದಟ್ ಈಸ್ ಹೌ ವಿ ನೀಡ್ ಟು ವರ್ಕ್ ಅಪ್. ನಾನು ಹೇಳಿದೆಲ್ಲ ನೀವು ಫಾಲೋ ಮಾಡ್ತಾ ಬಂದ್ರೆ ಆಟೋಮ್ಯಾಟಿಕಲಿ ಯುವರ್ ಕಾಂಪಿಟೆನ್ಸ್ ವಿಲ್ ಇನ್ಕ್ರೀಸ್. ದಟ್ ಇಸ್ ದ ವೇ ಯು ಲುಕ್ ಅಟ್ ಇಟ್. ಬೇರೆಯವ್ರನ್ನ ನೋಡ್ಬಿಟ್ಟು ನಾವು ನಮ್ಗಿಂತ ಚೆನ್ನಾಗಿರೋರು ಬಂದ್ಬಿಟ್ಟಿರ್ತಾರೆ, ಅಥವಾ ದೇ ಆರ್ ಮೋರ್ ಕ್ವಾಲಿಫೈಡ್ ದನ್ ಮೀ, ದೇ ಕ್ಯಾನ್ ಟಾಕ್ ಮಚ್ ಬೆಟರ್, ಅವರು ಲೇಟೆಸ್ಟ್ ಶಾಲೆಗಳಲ್ಲಿ ಓದ್ಬಿಟ್ಟಿರ್ತಾರೆ. ದಟ್ ಈಸ್ ಒನ್ ಪಾರ್ಟ್ ಆಫ್ ಇಟ್. ದೇರ್ ಆರ್ ಲಾಟ್ ಆಫ್ ಅದರ್ ಆಸ್ಪೆಕ್ಟ್ಸ್. ನೀವು ಹೇಗೆ ಮಾತಾಡ್ತೀರಾ, ಹೇಗೆ ಕಾನ್ಫಿಡೆಂಟ್ ಆಗಿದ್ದೀರಾ ನೀವು, ನೋಡಿ ನಿಮ್ಮ ಯೋಚನಾ ದಾರಿ ಹೇಗಿದೆ, ಆಲ್ ದೀಸ್ ಥಿಂಗ್ಸ್ ಆಲ್ಸೋ ಬೀಂಗ್ ಚೆಕ್ ಅಪ್. ಸೊ ಡೋಂಟ್ ಬಾದರ್ ಮಚ್ ಅಬೌಟ್ ಅದರ್ಸ್. ಇನ್ಕ್ರೀಸ್ ಯುವರ್ ಕಾಂಪಿಟೆನ್ಸ್. ಈಗ ಇಬ್ಬರು ವ್ಯಕ್ತಿಗಳು ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇರ್ತಾರೆ, ಇಬ್ರು ಸಮವಯಸ್ಕರು ಒಂದೇ ಜಾಗದಲ್ಲಿ ಹೋಗ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಗೆ ನೆಗಡಿ, ಶೀತ ಎಲ್ಲ ಬಂದ್ಬಿಡುತ್ತೆ, ಇನ್ನೊಬ್ರಿಗೇನೂ ಬರೋದಿಲ್ಲ. ಯಾಕೆ? ಬಿಕಾಸ್ ಎರಡನೇ ಅವನಿಗೆ ಇಮ್ಯುನಿಟಿ ಪವರ್ ಹೆಚ್ಚಾಗಿದೆ, ರೆಸಿಸ್ಟೆನ್ಸ್ ಪವರ್ ಹೆಚ್ಚಾಗಿದೆ. ಸೊ ಇನ್ಸ್ಟೆಡ್ ಆಫ್ ಕಾಮೆಂಟಿಂಗ್ ಆನ್ ದಿ ವೆದರ್ ಔಟ್ಸೈಡ್, ಯು ಬೆಟರ್ ಇನ್ಕ್ರೀಸ್ ಯುವರ್ ಇಮ್ಯುನಿಟಿ ಪವರ್. ನೋಡಿ, ವೈರಿಗಳು ಬಂದ್ಬಿಟ್ಟು ನಮ್ಮ ದೇಶಕ್ಕೆ ಏನೇನೋ ಮಾಡ್ಬಿಡ್ತಾರೆ ಅಂತ ಭಯ ಪಡೋ ಬದಲು ಬಾರ್ಡರ್ ಇರೋ ನಮ್ಮ ಸೋಲ್ಜರ್ಸ್ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ರೆ ಯಾವ ವೈರಿ ಬಂದ್ರು ಅವ್ರು ಹೊಡೆದಾಗ್ತಾರೆ. ಸೊ ಈ ತರ ನೀವು ಯೋಚನೆ ಮಾಡಿ. ಗುಡ್. ಅವ್ರಿಗೆ ಇವರೇ ನಮ್ಮ ಮಧು, ಈಸ್ ಈ ಸ್ಯಾಟಿಸ್ಫೈಡ್ ಆಸ್ಕಿಂಗ್? ಕೆಲವರು ಇದಕ್ಕೆ ವೆರಿ ವೆಲ್ ಆನ್ಸರ್ಡ್ ಸರ್ ಅಬೌಟ್ ದ ಕಾಂಪಿಟೆನ್ಸಿ ಆಗ್ತಿದ್ದಾರೆ. ಗ್ರೇಟ್ ಆನ್ಸರ್, ಥ್ಯಾಂಕ್ ಯು ಸರ್ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಪ್ರಶ್ನೆ ಇದೆ ಸರ್. ಪ್ರಶ್ನೆ ಏನಂದ್ರೆ ಸರ್, ನಾವು ಇಂಟರ್ವ್ಯೂಗೆ ಹೋದಾಗ ಫಸ್ಟ್ ಇಂಪ್ರೆಷನ್ ಅನ್ನ ಹೇಗ್ ಮೂಡಿಸಬಹುದು ಅಂತ ಇಂಟರ್ವ್ಯೂ ಅಲ್ಲಿ. ಇದು ಏನಾಗ್ತಾ ಇದೆ, ಕ್ವಶನ್ ಆನ್ಸರ್ ಅಲ್ಲಿ ಕರೆಕ್ಟ್ ಆಗಿ ನಾನು ಏನ್ ನೆಕ್ಸ್ಟ್ ಹೇಳ್ಬೇಕು ಅದನ್ನ ಕೇಳ್ತಾ ಇದ್ದೀರ. ಅಂಡ್ ದಟ್ ಈಸ್ ವೆರಿ ಗುಡ್. ಇಟ್ ಶೋಸ್ ದಟ್ ಯು ಆರ್ ವೆರಿ ಮಚ್ ಇನ್ ಸಿಂಕ್ ವಿತ್ ಮೀ ಅಂತ. ಈಗ ನೆಕ್ಸ್ಟ್ ಒನ್ ಅದೇ ಹೇಳೋದು, ಫಸ್ಟ್ ಇಂಪ್ರೆಷನ್ ಹೆಂಗ್ ಕ್ರಿಯೇಟ್ ಮಾಡಬೇಕು ಅಂತ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಟ್ ನೆಕ್ಸ್ಟ್. ಎನಿ ಅದರ್ ಕ್ವಶನ್ಸ್? ಎಸ್ ಸರ್. ಇನ್ನೊಂದು ಪ್ರಶ್ನೆ ಏನಿದೆ ಅಂದ್ರೆ ಸರ್, ನಾವು ಇಂಟರ್ವ್ಯೂ ಕೆಲವೊಮ್ಮೆ ಮಾತಾಡೋ ಭರದಲ್ಲಿ ಕೆಲವೊಂದು ಪಾಯಿಂಟ್ಸ್ ಮರ್ತ್ ಬಿಡ್ತೀವಿ, ಬಟ್ ಆಮೇಲೆ ನೆನಪಾಗತ್ತೆ. ಅವಾಗ ಅದನ್ನ ಹೇಗೆ ಕನ್ವೆ ಮಾಡ್ಬೇಕು ಅಥವಾ ಮಾಡ್ಬೇಕಾ ಅಂತ ಒಂದು ವರ್ಷ ಎಸ್ ಅವರ ಪ್ರಶ್ನೆ. ಓಕೆ, ಡೆಫಿನೆಟ್ಲಿ. ಇದು ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ಒಂದು ಪ್ರಾಸೆಸ್ ಅಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಏನಾಯ್ತು, ಬೆಳಿಗ್ಗೆ ಏನ್ ಮಾಡ್ಬೇಕು ಅದೆಲ್ಲ ಆಯ್ತು.
ಈಗ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಇಂಟರ್ವ್ಯೂ ಮುಂದೆ ಕೂತ್ಕೊಂಡು ಮಾತಾಡೋವಾಗ ಏನ್ ಮಾಡ್ಬೇಕು ಅನ್ನೋವಾಗ ಈ ಪಾಯಿಂಟ್ ಡೆಫಿನೆಟ್ ಆಗಿ ತಗೋತೀನಿ. ಮರ್ತೋದ್ರೆ ಏನ್ ಮಾಡೋದು, ವರ್ಡ್ಸ್ ಬರೋದಿಲ್ಲ ಅಂದ್ರೆ ಏನ್ ಮಾಡೋದು, ಐ ಡೆಫಿನೆಟ್ಲಿ ಟೇಕ್ ಇಟ್ ಅಪ್. ಗುಡ್ ಕ್ವಶನ್. ಎನಿ ಅದರ್? ಅದೇ ಸರ್, ಇನ್ನ ಬಹುಶಃ ಅದು ಮುಂದೆ ಹೇಳ್ತೀರಾ ಅಂತ ಕಾಣುತ್ತೆ. ನೆಕ್ಸ್ಟ್ ಅದೇ ಇರ್ಬೋದು, ಲತಾಶ್ರೀ ಕೆಂಪೇಗೌಡ ಅಂತ. ಅದೇ ಡ್ರೆಸ್ ಕೋಡ್ ಬಗ್ಗೆ ಕೇಳ್ತಾ ಇದ್ದಾರೆ. Yeah, sure. Okay, let's go ahead with this. Now let me talk about the first impression. Very nicely it is told, first impression is the best impression, no doubt about it. But it doesn't mean first impression ಅಲ್ಲಿ ಸ್ವಲ್ಪ ನಮ್ಮಲ್ಲಿ ನ್ಯೂನತೆ ಇದ್ರೆ ಅವ್ರ ಇಂಟರ್ವ್ಯೂ ನಮ್ಗೆ ಕೇಳೋದೇ ಇಲ್ಲ ಅಂತಲ್ಲ. So all possible efforts should be made to create a very good first impression. First impression ಕ್ರಿಯೇಟ್ ಮಾಡಬೇಕು. ಇನ್ನೊಂದು, you will never get a second chance to create a first impression. ಫಸ್ಟ್ ಇಂಪ್ರೆಷನ್ ನೀವು ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಎರಡನೇ ಅವಕಾಶ ಸಿಕ್ಕೋದಿಲ್ಲ. ಯಾಕಂದ್ರೆ ಎರಡನೇ ಅವಕಾಶ ಸಿಕ್ಕಿದ್ರೆ ಅದು ಸೆಕೆಂಡ್ ಇಂಪ್ರೆಷನ್ ಆಯ್ತು, ಫಸ್ಟ್ ಇಂಪ್ರೆಷನ್ ಆಗಲಿಲ್ಲ. ಸಿಂಪಲ್. ಈಗ ನಾನು ನಿಮ್ಗೆ ಪಾಠ ಮಾಡ್ತಾ ಇದ್ದೀನಿ, ನನ್ನನ್ನು ಫಸ್ಟು ನಿನ್ನೆ ನೀವು ನೋಡಿದಾಗ ಯಾರಾದ್ರೂ ನಾನು ಏನು ಮಾತಾಡ್ತೀನಿ, ನನ್ನ ಯೋಚನಾ ಶಕ್ತಿ ಅನ್ನೋದೆಲ್ಲ ನಿಮ್ಗೇನು ಗೊತ್ತಿರಲಿಲ್ಲ. ಆದ್ರೂ ಫಸ್ಟ್ 90 seconds ಅಲ್ಲಿ ದೇರ್ ಇಸ್ ಎ ಥಿಯರಿ ವಿಚ್ ಸೇಸ್ a person forms 90% of the opinion on the person in the first 90 seconds of interaction ಅಂತ. ಒಬ್ಬ ವ್ಯಕ್ತಿಯನ್ನ ನೋಡಿದ 1.5 ನಿಮಿಷದಲ್ಲಿ ಆ ವ್ಯಕ್ತಿಯ ಮೇಲೆ ಸುಮಾರು 90% ಇಂಪ್ರೆಷನ್ ಒಬ್ಬ ವ್ಯಕ್ತಿ ತಾಳ್ಬಿಡ್ತಾನೆ ಅಂತ. ಇದು ಅಂದ್ರೆ ಆ ಥರ ಇಂಪ್ರೆಷನ್ ತಗೊಳ್ಳೋದು ಒಳ್ಳೇದಾ ಕೆಟ್ಟದ್ದು ಅಂತಲ್ಲ, ಆ ಥರ ಆಗುತ್ತೆ. ಈಗ ನನ್ನ ನೀವು ನೋಡಿದ್ರಿ, ನಾನು ಮಾತಾಡಲಿಲ್ಲ ಅಂತ ಇಟ್ಕೊಳ್ಳಿ, ಸುಮ್ಮನೆ ನೋಡಿದ್ರಿ, ನನ್ನ ನೋಡಿದ ಮೇಲೆ ನಿಮ್ಗೊಂದು ಇಂಪ್ರೆಷನ್ ಬಂದಿರುತ್ತೆ. ಯಾವ ಆಧಾರದ ಮೇಲೆ ಈ ಫಸ್ಟ್ ಇಂಪ್ರೆಷನ್ ಫಾರ್ಮ್ ಆಯಿತು? ಯು ಮಸ್ಟ್ ಹವ್ ಥಾಟ್, ಐ ಥಿಂಕ್ ಈ ಅಪಿಯರ್ಸ್ ಟು ಬಿ ಎ ನಾಲೆಡ್ಜಬಲ್ ಪರ್ಸನ್ ಅಂತ ಇರ್ಬೋದು, ಅಥವಾ ಅಪಿಯರ್ಸ್ ಟು ಬಿ ಆರ್ಗನೈಸ್ಡ್ ಪರ್ಸನ್ ಅಂತ ಇರ್ಬೋದು, ಅಥವಾ ಈ ವ್ಯಕ್ತಿ ಸ್ವಲ್ಪ ಕಾನ್ಫಿಡೆಂಟ್ ಪರ್ಸನ್ ಅಂತ ಇರ್ಬೋದು, ಅಥವಾ ಕಾನ್ಫಿಡೆನ್ಸ್ ಇಲ್ಲ ಇವರಿಗೆ ಅಂತ ಅನ್ಸ್ಬೋದು. ಯಾವ ಆಧಾರದ ಮೇಲೆ ನೀವು ಒಬ್ಬ ವ್ಯಕ್ತಿಯ ಫಸ್ಟ್ ಇಂಪ್ರೆಷನ್ ಫಾರ್ಮ್ ಮಾಡ್ತೀರಾ? ಸೇಮ್ ಥಿಂಗ್ ದೇ ವಿಲ್ ಆಲ್ಸೋ ಫಾರ್ಮ್. ಇಂಟರ್ವ್ಯೂ ಮಾಡೋರು ಅದೇ ಫಾರ್ಮ್ ಮಾಡ್ತಾರೆ. ಏನಿದ್ರಲ್ಲಿ ಪ್ರಧಾನವಾಗಿ ಒಂದು 5-6 ಪಾಯಿಂಟ್ಸ್ ಬರುತ್ತೆ. ಫಸ್ಟ್ ಈಸ್ ಯುವರ್ ಡ್ರೆಸ್, ವೆರಿ ಇಂಪಾರ್ಟೆಂಟ್. ಸೊ ಡ್ರೆಸ್ ಕೋಡಲ್ಲಿ ಏನು, ತುಂಬ ಗಾಢ ಡ್ರೆಸ್ಗಳು ಹಾಕ್ಕೊಳ್ಳೋದು, ತುಂಬ ಯು ಆರ್ ನಾಟ್ ಗೋಯಿಂಗ್ ಟು ಇಂಟರ್ವ್ಯೂ ಫಾರ್ ಶೋ ಆಫ್, ಯು ಆರ್ ಗೋಯಿಂಗ್ ಟು ಇಂಟರ್ವ್ಯೂ ವಿತ್ ಎ ವೆರಿ ಡಿಗ್ನಿಫೈಡ್. ಸೊ ಏನು ಮಾಡಬೇಕು, ಕಲರ್ ಕೋಡ್ ಸ್ವಲ್ಪ ಸರಿಯಾಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಗಂಡು ಮಕ್ಕಳು, ಇಫ್ ನೀವು ಡಾರ್ಕ್ ಕಲರ್ ಟ್ರೌಸರ್ ಅಥವಾ ಪ್ಯಾಂಟ್ ಹಾಕೊಂಡ್ರೆ ಲೈಟ್ ಕಲರ್ ಶರ್ಟ್ ಇರಬೇಕು, ಅಥವಾ ಡಾರ್ಕ್ ಕಲರ್ ಶರ್ಟ್ ಇದ್ರೆ ಲೈಟ್ ಕಲರ್ ಪ್ಯಾಂಟ್ ಇರಬೇಕು. ಅಂಡ್ ಸ್ವಚ್ಛವಾಗಿರಬೇಕು, ಎಲ್ಲೂ ಹರಿದೋಗಿರ್ಬಾರ್ದು ಶರ್ಟ್ ಆಗಲಿ ಅಥವಾ. ಆ್ಯಂಡ್ ಯು ಶುಡ್ ಬಿ ವೆರಿ ವೆರಿ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಟೈಡಿ. ನೋಡಿ, ಹಾಗಂದ್ಬಿಟ್ಟು ತುಂಬ ಸ್ಪೆಷಲ್ ಡ್ರೆಸ್ಗಳೇನು ಬೇಕಾಗಿತ್ತು. ಸೊ ಡ್ರೆಸ್ ಕೋಡಲ್ಲಿ ನಾವು ಕರೆಕ್ಟಾಗಿ ಬೆಲ್ಟ್ ಹಾಕೊಂಡಿದ್ರೆ ಕರೆಕ್ಟಾಗಿ ಸೆಂಟ್ರಲ್ ಇರಬೇಕು ಬೆಲ್ಟು. ಟೈ ಹಾಕೊಂಡಿದ್ರೆ, ಅನೇಕ ಸಲ ಟೈ ಹಾಕೊಳ್ಳೋದು ನೋಡ್ತೀನಿ ನಾನು, ಇಲ್ಲಿ ಹಾಕೊಂಡಿರ್ತಾರೆ, ಆ ನಾಟ್ ಈ ಸೈಡಲ್ಲಿ ಬಂದಿರುತ್ತೆ. ಆ್ಯಂಡ್ ಈ ಹಿಂದ್ಗಡೆ ಸ್ವಲ್ಪ ಪಾರ್ಟ್ ಆಫ್ ದಿ ಟೈ ಈಚೆ ಬಂದ್ಬಿಟ್ಟಿರುತ್ತೆ. We can understand that this man is not very organized or systematic. So dress code is a very important thing which creates sober dressಗಳು ಇರಬೇಕು. ಲೈಕ್ ಬ್ಲೂ ಕಲರ್ ಇರ್ಬೋದು, ಅಥವಾ ದಿ ಯೆಲ್ಲೋ ಕಲರ್ ಇರ್ಬೋದು, ಕ್ರೀಮ್ ಕಲರ್, ವೈಟ್ ಕಲರ್. These are the things. Don't use very dark colors because that will camouflage your complexion ಒಂದೊಂದು ಸಲ. ಸೊ ಡ್ರೆಸ್ ಕೋಡ್ ಈಸ್ ವೆರಿ ಇಂಪಾರ್ಟೆಂಟ್. ಗ್ರೂಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ತಲೆ ಬಾಚ್ಕೊಂಡಿರೋದು ಇರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ನೀಟಾಗಿರೋದು. ಗ್ರೂಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಕ್ರಿಯೇಟ್ ಫಸ್ಟ್ ಇಂಪ್ರೆಷನ್ ಬೈ ಡ್ರೆಸ್ ಕೋಡ್, ನಂಬರ್ 1. ಎರಡನೇದು ಗ್ರೂಮಿಂಗ್. ಗ್ರೂಮಿಂಗ್ ಅಂದರೆ ತಲೆ ಬಾಚ್ಕೊಂಡಿರೋದು, ಅಥವಾ ಆಕ್ಸೆಸರೀಸ್ ಸರಿಯಾಗಿ ಹಾಕೊಂಡಿರೋದು, ವಾಚ್ ಸರಿಯಾಗಿ ಕಟ್ಕೊಂಡಿರೋದು, ಶೂ ಕರೆಕ್ಟ್ ಆಗಿರ್ಬೋದು. ಒಂದು ರಿಸರ್ಚ್ ಪ್ರಕಾರ ಏನು ಹೇಳುತ್ತೆ ಅಂದರೆ, ವೆನ್ ಯು ಸಿ ಅ ಪರ್ಸನ್ ಮೇ ನಾಟ್ ಬಿನ್ ಇಂಟರ್ವ್ಯೂ, ದ ಫಸ್ಟ್ ಥಿಂಗ್ ಯು ಅಬ್ಸರ್ವ್ ಇಸ್ ದ ಶೂ ಆಫ್ ದಟ್ ಪರ್ಸನ್. ಆ ಪರ್ಸನ್ ಶೂ ನೀಟಾಗಿ ಕ್ಲೀನಾಗಿ ಪಾಲಿಶ್ ಇದ್ರೆ ಯು ವಿಲ್ ಗೆಟ್ ಎ ಗುಡ್ ಫಸ್ಟ್ ಇಂಪ್ರೆಷನ್. ಆದ್ದರಿಂದ ಶೂ ಪಾಲಿಶ್ ಆಗಿರಬೇಕು. ಆ್ಯಂಡ್ ಡೆಫಿನೆಟ್ಲಿ ಗೋ ವೇರಿಂಗ್ ಎ ಫ್ರೆಶ್ ಸಾಕ್ಸ್. ಎಸ್ಪೆಷಲಿ AC ರೂಮ್ಗಳಲ್ಲಿ ಸಾಕ್ಸ್ಗಳದ್ದು ಆ ಸ್ಮೆಲ್ ಬಂದ್ಬಿಟ್ರೆ ಇಟ್ ಲುಕ್ಸ್ ವೆರಿ ಹಾರಿಬಲ್. ಸೊ ದಿಸ್ ಈಸ್ ವಾಟ್ ಕ್ರಿಯೇಟ್ಸ್ ದಿ ಫಸ್ಟ್ ಇಂಪ್ರೆಷನ್. ಸೊ ಡ್ರೆಸ್ ಸೆನ್ಸು, ಗ್ರೂಮಿಂಗ್. ಮೂರನೇದೇನು, ಕ್ಯಾರೇಜ್ ಆಫ್ ದಿ ಬಾಡಿ. ನೋಡಿ, ಫಾರ್ ಎಕ್ಸಾಂಪಲ್ ನಾವು ಇಂಟರ್ವ್ಯೂ ಹೋಗುವಾಗ ಈ ಶೋಲ್ಡರ್ಸು ಹಂಚ್ ಮಾಡಿಕೊಂಡು ತಲೆ ಹಿಂಗೆ ಬಾಗಿಸ್ಕೊಂಡು ಸರ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ದ ಪರ್ಸನ್ ವಿಲ್ ಫೀಲ್ ಯಾರಕ್ಕೋ ತುಂಬ ಟಿಮಿಡ್ ಆಗಿದ್ದಾರೆ, ತುಂಬ ಬಯಸ್ಸ ಥರ ಕಾಣ್ತಾರೆ, ಆತ್ಮವಿಶ್ವಾಸ ಇಲ್ವೇನೋ ಅಂತ ಅನ್ಸುತ್ತೆ.
ಆನ್ ದಿ ಅದರ್ ಹ್ಯಾಂಡ್, ಸಪೋಸ್ ನೀವು ಎದೆ ಒಬ್ಬಿಸ್ಕೊಂಡು ಕೈಗಳಿಂದ ಇಟ್ಕೊಂಡು ಫಾರ್ ಎಕ್ಸಾಂಪಲ್ ಈ ತರ ಓಡಾಡಿದ್ರೆ ಇಟ್ ಲುಕ್ಸ್ ವೆರಿ ಬ್ಯಾಡ್. ಇಟ್ ಲುಕ್ಸ್ ಆಸ್ ದೋ ಯು ಆರ್ ಆರೋಗಂಟ್, ಯು ಆರ್ ಈಗೋಯಿಸ್ಟಿಕ್ ನೋಡಿ. ಸೊ ದಿ ಕ್ಯಾರೇಜ್ ಆಫ್ ದಿ ಬಾಡಿ ನೆಟ್ಟಿಗಿರಬೇಕು, ಶೋಲ್ಡರ್ಸ್ ಓಪನ್ ಆಗಿರಬೇಕು, ತಲೆ ಬಾಗಿರಬಾರ್ದು, ಭುಜ ಬಾಗಿರಬಾರ್ದು, ತಲೆ ವೆರಿ ನೈಸ್ಲಿ ಸಸ್ಪೆಂಡೆಡ್ ಇನ್ ಬಿಟ್ವೀನ್ ದಿ ಶೋಲ್ಡರ್ಸ್ ಇರಬೇಕು, ನೇರವಾಗಿ ನಡಿಬೇಕು. So the carriage of the body is the third thing which creates the first impression. What is the fourth thing which creates? How is your facial expression? Suppose ಹೋಗೋವಾಗಲೇ ನಿಮ್ಮ ಇದರಲ್ಲಿ ಒಂಥರ ಆತಂಕ, ಒಂಥರ ಭಯ ತರ ಇದ್ರೆ they will not be impressed. At the same time ತುಂಬಾ ಬಿಂದಾಸ್ ಆಗಿ ಕೆಲಸ ಸಿಕ್ಕಿದ್ರು ಒಂದೇ ಸಿಕ್ತಿದ್ರು ಒಂದೇ ಅಂತ just very casual ಆಗೋದ್ರೆ they think that you are not serious about the job. So ಒಂದು ಮುಗುಳ್ನಾಗೆ ಇರಬೇಕು, have a smiling face. But please remember, ಕೆಲವರು ಏನ್ ಮಾಡ್ಬಿಡ್ತಾರೆ, ನಾನು ತುಂಬಾ ಚೆನ್ನಾಗಿ ಶೋ ಆಫ್ ಮಾಡಬೇಕು, ಫ್ರೀ ಆಗಿರ್ಬೇಕು ಅಂದ್ಬಿಟ್ಟು ತುಂಬಾ ಜೋರಾಗಿ ನಗೋದು ಮಾಡ್ತಾರೆ. ಡೋಂಟ್ ಡೂ ದ್ಯಾಟ್. ಬಿಕಾಸ್ ಪ್ಲೀಸ್ ರಿಮೆಂಬರ್, ಇಂಟರ್ವ್ಯೂ ಈಸ್ ಎ ವೆರಿ ಪ್ರೊಫೆಷನಲ್ ಎನ್ವೈರ್ಮೆಂಟ್. ಅದು ಇಟ್ ಈಸ್ ನಾಟ್ ಲೈಕ್ ಎ ಸೋಷಿಯಲ್ ಗ್ಯಾದರಿಂಗ್ ಅಲ್ಲ ಅದು. ಸೊ ಅದರಿಂದ ಒಂದು ಸ್ವಲ್ಪ ಮುಗುಳ್ನಾಗೆ ಇರಬೇಕು. ನೆಕ್ಸ್ಟ್ ಪಾಯಿಂಟ್, ಈಗ ಕೆಲವ್ರು ಕೇಳ್ತಾರೆ, ಸರ್ ಹೋಗ್ಬಿಟ್ಟು ನಾವು ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ವಾಟ್ ಎವರ್. ದೆನ್ ಕೆಲವರು ಹೇಳ್ತಾರೆ, ಸರ್ ನೆಕ್ಸ್ಟ್ ಶೇಕ್ ಹ್ಯಾಂಡ್ ಕೊಡ್ಬೇಕಲ್ವಾ? ನೋ, ಓನ್ಲಿ ದ ಇಂಟರ್ವ್ಯೂರ್ ಇನಿಷಿಯೇಟ್ ದ ಹ್ಯಾಂಡ್, ಯು ಶೇಕ್ ಹ್ಯಾಂಡ್ ವಿತ್ ದೆಮ್. ನೋಡಿ, ಗುಡ್ ಮಾರ್ನಿಂಗ್ ಅಂತ ನೀವು ಅಂತೀರಾ, ಅವ್ರು ಏನಾದ್ರು ಕೈ ಹೀಗೆ ಮಾಡಿದ್ರೆ ನೀವು ಶೇಕ್ ಹ್ಯಾಂಡ್ ಕೊಡಿ. ಸಪೋಸ್ ಅವರು ನಿಮಗೆ ಕೈ ಕೊಡದೆ ಯಾ ಪ್ಲೀಸ್ ಬಿ ಸೀಟೆಡ್ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡ್ಬಿಡಿ. ಯು ಶುಡ್ ಶೇಕ್ ಹ್ಯಾಂಡ್ ಓನ್ಲಿ ಇಫ್ ದೇ ವಾಂಟ್. ಇಲ್ಲಾಂದ್ರೆ ನೀವು ಜೋರಾಗಿ ಕೈ ತಗೊಂಡು ಅವ್ರ ಕೈ ತಗೊಂಡು ಶೇಕ್ ಇಸ್ ನಾಟ್ ಎ ಗುಡ್ ಪ್ರಾಕ್ಟೀಸ್ ಅಟ್ ಆಲ್. ಯಾಕೆ ಅಂತ ಹೇಳ್ತೀನಿ, ಯಾರ ಮೇಲೂ ಕಾಮೆಂಟ್ ಮಾಡ್ತಾ ಇಲ್ಲ ನಾನು. ನೋಡಿ, ಕೆಲವರು ಇಂಟರ್ವ್ಯೂವರ್ಸು ತುಂಬಾ ಟಾಪ್ ಪೀಪಲ್ ಇರ್ತಾರೆ, ದೇ ವಿಲ್ ಬಿ ವೈಸ್ ಪ್ರೆಸಿಡೆಂಟ್ಸು ಅಥವಾ ಡೈರೆಕ್ಟರ್ಸು ಅಂತ. ಎಸ್ಪೆಷಲಿ ಫ್ರೆಷರ್ಸ್ ಬಂದಾಗ ಒಂದೊಂದ್ಸಲ ದೇ ಮೇ ನಾಟ್ ಬಿ ವೆರಿ ಕಂಫರ್ಟಬಲ್ ಟು ಶೇಕ್ ಹ್ಯಾಂಡ್ ವಿತ್ ದೆಮ್. ತಪ್ಪು ಅಂತಲ್ಲ, ದೇ ಫೀಲ್ ವೈ ಶುಡ್ ಐ ಅನ್ನೋತ ಒಂದು. ಇನ್ನ ಕೆಲವರು ಅವ್ರ ಕೈಗಳು ತುಂಬಾ ಇಂಪಾರ್ಟೆಂಟ್ ಅಂದ್ಕೊಂಡಿರ್ತಾರೆ. ಎಸ್ಪೆಷಲಿ ನೋಡಿ, ಈ ಸರ್ಜನ್ಸು ಅಥವಾ ಈ ಡ್ರಮ್ಮಿಂಗ್ ತಬಲಾ ಅಥವಾ ಮೌತ್ ಆರ್ಗನ್ನು, ಇಂಥವರು ದೇ ಫೀಲ್ ದೇರ್ ಹ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದೇರ್ ಹ್ಯಾಂಡ್ಸ್. ಸೊ ದೇ ವುಡ್ ನಾಟ್ ಲೈಕ್ ಟು ಶೇಕ್ ಹ್ಯಾಂಡ್ ವಿತ್ ಆಲ್ ಟೈಪ್ಸ್ ಆಫ್ ಎವ್ರಿಬಡಿ, ನಾಟ್ ದಟ್ ದೇ ಡೋಂಟ್ ವಾಂಟ್ ಟು. ಸೊ ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅವರು ಶೇಕ್ ಹ್ಯಾಂಡ್ ಇನಿಷಿಯೇಟ್ ಮಾಡಿದ್ರೆ ಶೇಕ್ ಹ್ಯಾಂಡ್ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಗ್ರೀಟ್ ಮಾಡಿ. So what is that you need to do to create first impression? One, good dressing sense, good grooming, personal hygiene. What is personal hygiene? ಎಲ್ಲ ನೀಟ್ ಆಗಿರಬೇಕು, ಕ್ಲೀನ್ ಆಗಿರಬೇಕು, ಸ್ವಚ್ಛವಾಗಿರಬೇಕು. Then you should ensure that all the things, accessories etc. are in place properly. Dignified ಆಗಿರಬೇಕು. Then carriage of the body, ಒಂದು ಸಂತೋಷವಾಗಿ ಅಥವಾ ಒಂದು ಆತ್ಮವಿಶ್ವಾಸ ಇರಬೇಕು ನಡೆಯುವಾಗ. ಭಯದ ಥರ ಇರಬಾರ್ದು, ಹಂಚಿಡ್ ಶೋಲ್ಡರ್ಸ್ ಆ ಥರ ಇರಬಾರ್ದು. ಅಂಡ್ ಅವ್ರ ಹತ್ರ ಹೋದ್ಮೇಲೆ ಒಂದು ಮುಗುಳ್ನಾಗೆ ಇರಬೇಕು. ಅಂಡ್ ಅವರು ಓಪನ್ ಮಾಡಿ ಶೇಕ್ ಹ್ಯಾಂಡ್ ಕೊಟ್ಟು ನೀವು ಕೊಡಬೇಕು. ಈ ಥರ ಎಲ್ಲ ಮಾಡೋದ್ರಿಂದ ಯು ವಿಲ್ ಬಿ ಏಬಲ್ ಟು ಕ್ರಿಯೇಟ್ ಎ ಗುಡ್ ಫಸ್ಟ್ ಇಂಪ್ರೆಷನ್ ಅಂತ ಪೀಪಲ್. ಬಟ್ ಕೆಲವು ಸಲ ಇದು ಮಾಡಕ್ಕ ಭಯ ಆಗುತ್ತೆ ನಮ್ಗೆ, ಏನಾದ್ರೂ ಡೋಂಟ್ ವರಿ. ಫಸ್ಟ್ ಇಂಪ್ರೆಷನ್ ಕೆಲವರು ಬೆಸ್ಟ್ ಇಂಪ್ರೆಷನ್ ಅಂತಾರೆ, ಬಟ್ ಇಟ್ಸ್ ನಾಟ್ ದಿ ಫೈನಲ್ ಇಂಪ್ರೆಷನ್. ಅಪ್ಪಿ ತಪ್ಪಿ ನೀವು ಮರೆತೋಗ್ಬಿಟ್ಟು ಕೈ ಶೇಕ್ ಹ್ಯಾಂಡ್ ಕೊಟ್ಬಿಟ್ರೆ ಅಥವಾ ಫೇಸ್ ಸ್ವಲ್ಪ ಟೆನ್ಸ್ ಆಗಿದ್ರೆ ನೋ ಪ್ರಾಬ್ಲಮ್. ನೀವು ಮಾತಾಡುವಾಗ ಅದನ್ನೆಲ್ಲ ಮೇಕಪ್ ಮಾಡ್ಬೋದು. ದೇರ್ ಇಸ್ ನಥಿಂಗ್ ಟು ಫೀಲ್ ಬ್ಯಾಡ್. ಓ ಶೇಕ್ ಹ್ಯಾಂಡ್ ಕೊಟ್ಬಿಟ್ನಲ್ಲ, ಇವಾಗ ನಂದು ಕ್ಯಾರೇಜ್ ಆಫ್ ದಿ ಬಾಡಿ ಸರಿ ಇರಲಿಲ್ಲಲ್ಲ, ಓ ಈ ಇಂಟರ್ವ್ಯೂ ಹಾಳಾಗಿ, ನಥಿಂಗ್ ವಿಲ್ ಹ್ಯಾಪನ್, ನೋ ಪ್ರಾಬ್ಲಮ್. ನೀವು ಕಾಲೇಜ್ಗಳಲ್ಲಿ ಒಂದ್ಸಲ ಸರಿಯಾಗಿ ಎಕ್ಸಾಮ್ ಬರೀದಿದ್ರೆ ಸೆಕೆಂಡ್ ಟೈಮ್ ಚೆನ್ನಾಗಿ ಓದಿ ಬರೀಲಿಲ್ಲ ನೀವು, ಯು ಕ್ಯಾನ್ ಆಲ್ವೇಸ್ ಮೇಕಪ್ ಇನ್ ಯುವರ್ ಟಾಪ್. ದಿಸ್ ಈಸ್ ಹೌ ಯು ಕ್ರಿಯೇಟ್ ದಿ ಫಸ್ಟ್ ಇಂಪ್ರೆಷನ್. ಪುಟ್ ದ ಸ್ಲೈಡ್ ಆನ್. ಇಲ್ಲಿದೆ ನೋಡಿ. While waiting for your turn to come, relax, breathe deeply, visualize a natural scene, be confident. ನೀವು ಅಲ್ಲಿ ಹೋದ ಮೇಲೂ ನೀವು ಇದೆಲ್ಲ ಮಾಡ್ಬೋದು, ಬಿಕಾಸ್ ಅಲ್ಲಿ ಈಚೆ ಕೂತ್ಕೊಂಡಿರ್ತೀವಿ ನಾವು, ಟೈಮ್ ಇದೆ, ರಿಲ್ಯಾಕ್ಸ್. ಕ್ರಿಯೇಟ್ ಎ ಗುಡ್ ಫಸ್ಟ್ ಇಂಪ್ರೆಷನ್. ಹೇಗೆ? ಕೀಪ್ ದ ಬ್ಯಾಕ್ ಅಂಡ್ ಚೆಸ್ಟ್ ಇರೆಕ್ಟ್, ನಾಟ್ ಹಂಚ್ಡ್, ನಾಟ್ ವೆರಿ ಫಾರ್ವರ್ಡ್ ಆಲ್ಸೋ. ಸ್ಮೈಲ್ ಅಟ್ ದಿ ಇಂಟರ್ವ್ಯೂವರ್, ಗ್ರೀಟ್ ದೆಮ್ ವಿತ್ ಗುಡ್ ಮಾರ್ನಿಂಗ್ ಎಟ್ಸೆಟ್ರಾ. Shake hands with the interviewers only if they initiate. Now, next point, very important.
ಸಿಟ್ ಡೌನ್ ಆನ್ ದ ಚೇರ್ ಓನ್ಲಿ ವೆನ್ ದೇ ಆಸ್ಕ್ ಯು ಟು ಡೂ. ಈಗ ನೀವು ಹೋಗಿ ನಿಂತ್ಕೊಳ್ತೀರಾ, ನೀವೇ ಚೇರ್ ಹೇಳ್ಕೊಂಡು ಕೂತ್ಕೊಂಡ್ಬಿಡ್ಬಾರ್ದು. ದೇ ವಿಲ್ ಟೆಲ್ ಪ್ಲೀಸ್ ಬಿ ಸೀಟೆಡ್ ಅಂದಾಗ ಆವಾಗ ಕೂತ್ಕೊಬೇಕು. ನೆಕ್ಸ್ಟ್, ಕೀಪ್ ಯುವರ್ ಫೈಲ್, ಪೇಪರ್ಸ್ ಎಟ್ಸೆಟ್ರಾ ಟುವರ್ಡ್ಸ್ ಯುವರ್ ಸೈಡ್ ಓನ್ಲಿ. ವೆರಿ ಇಂಪಾರ್ಟೆಂಟ್. ನೀವು ಒಂದು ಫೈಲ್ ತೊಗೊಂಡು ಹೋಗಿರ್ತೀರ, ನೀವು ಯಾವ ಕಡೆ ಟೇಬಲ್ ಕೂತ್ಕೊಂಡಿರ್ತೀರೋ ನಿಮ್ಗೆ ಹತ್ರ ಇಟ್ಕೊಂಡಿರ್ಬೇಕು. ಅದು ನೋಡ್ಬಿಟ್ಟು ಟೇಬಲ್ ಪಕ್ಕದಲ್ಲಿ ಇಟ್ಬಿಡ್ಬಾರ್ದು. ಬಿಕಾಸ್ ಪೀಪಲ್ ಫೀಲ್ ದ ಟೇಬಲ್ ಬಿಲಾಂಗ್ಸ್ ಟು ದೆಮ್, ಇಟ್ ಡಸಂಟ್ ಬಿಲಾಂಗ್ ಟು ಯು. ಸೊ ನೀವು ಕೂತ್ಕೊಂಡಿರುವಾಗ ನಿಮ್ಮ ಕೊನೆಯಲ್ಲಿ ಪೇಪರ್ಸು, ಫೈಲ್ಸ್ ಏನು ತೊಗೊಂಡೋದಿರೋ ಅದು ಇಟ್ಕೋಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ಯು ಕ್ಯಾನ್ ಕ್ರಿಯೇಟ್ ಎ ಗುಡ್ ಫಸ್ಟ್ ಇಂಪ್ರೆಷನ್. ನೆಕ್ಸ್ಟ್ ಏನ್ ಮಾಡಬೇಕು? ಲೀನ್ ಎ ಲಿಟಲ್ ಫಾರ್ವರ್ಡ್. ಈಗ ನಾವು ದಿ ಡಿಸ್ಕಷನ್ ಸ್ಟಾರ್ಟೆಡ್. ನೆಕ್ಸ್ಟ್ ಪಾಯಿಂಟ್, ಯಾವಾಗಲೂ ಒಂದು ಗ್ಯಾಪ್ ಇಟ್ಕೊಳ್ಳಿ. ನಿಮಗೆ ಆಸಕ್ತಿ ಇದೆ ಅಂತ ಹೆಂಗೆ ತೋರಿಸೋದು? ನಿಮ್ಗೆ ಆಸಕ್ತಿ ಇದ್ರೆ ಸ್ವಲ್ಪ ಮುಂದಕ್ಕೆ ಬಾಗ್ತೀರಾ, ಆಸಕ್ತಿ ಇಲ್ಲ ಅಂದ್ರೆ ಹಿಂದಕ್ಕೆ ಬಾಗ್ತೀರಾ, ಯಾವಾಗಲೂ ಅಷ್ಟೇ. ಈಗ ಟಿವಿನಲ್ಲಿ ಏನಾದ್ರು ಒಂದು ವೆರಿ ಸೀರಿಯಸ್ ಸೀನ್ ಆದ್ರೆ ಬರ್ತಾರೆ ನೋಡಿ, ಸ್ವಲ್ಪ ಹಿಂಗೆ ಮುಂದಕ್ಕೆ ಬಾಗ್ತೀವಿ, ಆಮೇಲೆ ನಾರ್ಮಲ್ ಸೀನ್ ಬಂದಾಗ ಹಿಂದಕ್ಕೆ ಹೋಗ್ತೀವಿ. ಸೊ ಅದರಿಂದ ಕುಳಿತುಕೊಳ್ಳುವಾಗ ನೀವು ಸ್ವಲ್ಪ ಬಾಗಿರ್ಬೇಕು, ತುಂಬಾ ಜಾಸ್ತಿ ಅಲ್ಲ. ಇಫ್ ಯು ತುಂಬಾ ಬಾಗಿಬಿಟ್ರೆ ನೀವು ದೇ ಆರ್ ಎನ್ಕ್ರೋಚಿಂಗ್ ಇನ್ ಟು ದೇರ್ ಟೆರಿಟರಿ ಅನ್ಸುತ್ತೆ, ಏನ್ ಇಷ್ಟು ಮುಂದೆ ಬರ್ತಾ ಇದೆ ಕೂತ್ಕೊಂಡಿದ್ದಾರೆ ಅಂತ. ಸೊ ಲೀನ್ ಎ ಲಿಟ್ಲ್ ಬಿಟ್ ಫಾರ್ವರ್ಡ್, ಗೆಟ್ ರೆಡಿ ಟು ಆನ್ಸರ್ ದಿ ಕ್ವಶನ್. ನಿಮ್ಮ ಮುಖದಲ್ಲಿ ಒಂದು ಸಂತೋಷ ಇರಬೇಕು, ಎಸ್ ಸರ್ ಐ ಆಮ್ ರೆಡಿ ಟು ಆನ್ಸರ್ ಅನ್ನೋಂಥ. ಬಿ ಕಾನ್ಫಿಡೆಂಟ್ ಅಂಡ್ ಬಿ ಅಸರ್ಟಿವ್. ನೋಡಿ, 3 ತರ ನಾವು ಮನೋಭಾವ ಇರುತ್ತೆ: ಸಬ್ಮಿಸಿವ್ನೆಸ್, ಅಸರ್ಟಿವ್ನೆಸ್, ಅಗ್ರೆಸಿವ್ನೆಸ್ ಅಂತ. ಸಬ್ಮಿಸಿವ್ ಅಂದ್ರೆ ಅತಿ ವಿಧೇಯತೆ, ಒಂಥರ ಭಯ ಪಟ್ಟಂಗಾಡೋದು. ಅಗ್ರೆಸಿವ್ನೆಸ್ ಅಂದ್ರೆ ತುಂಬಾ ಅಹಂಕಾರ. ಎನಿವೇ ಯು ಕಾಂಟ್ ಅಫೋರ್ಡ್ ಟು ಬಿ ಲೈಕ್ ದಟ್ ವಿತ್ ದಿ ಇಂಟರ್ವ್ಯೂ. ಅಸರ್ಟಿವ್ ಆಗಿರ್ಬೇಕು. ಅಸರ್ಟಿವ್ ಅಂದ್ರೆ ಕಾನ್ಫಿಡೆಂಟ್ ಆಗಿರ್ಬೇಕು, ತುಂಬಾ ಭಯಸ್ಥನಾಗಿ ತುಂಬಾ ವಿಧೇಯನಾಗಿನೂ ಅಲ್ಲ, ತುಂಬಾ ಧೈರ್ಯವಾಗಿ ತುಂಬಾ ಕ್ಯಾಶುಯಲ್ ಆಗಿನೂ ಅಲ್ಲ. ಬಿ ನ್ಯಾಚುರಲ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಇಷ್ಟೊಂದು ಹೇಳ್ಕೊಟ್ಟಿದ್ದೀನಿ, ಏನಪ್ಪಾ ಇವ್ರು ನೆಕ್ಸ್ಟ್ ಇಷ್ಟೊಂದು ಹೇಳ್ತಾ ಇದ್ದಾರೆ, ಇದೆಲ್ಲ ಜ್ಞಾಪಕ ಇಟ್ಕೋಬೇಕು. ಡೋಂಟ್ ವರಿ, ಬಿ ವೆರಿ ನ್ಯಾಚುರಲ್. ಎಷ್ಟು ನೀವು ನ್ಯಾಚುರಲ್ ಆಗಿರ್ತೀರೋ ಅಷ್ಟು ನೀವು ಚೆನ್ನಾಗಿ ಇಂಟರ್ವ್ಯೂ ಫೇಸ್ ಮಾಡ್ತೀರಾ. ಇದೆಲ್ಲ ಜನರಲ್ ಗೈಡ್ಲೈನ್ಸ್ ಫಾರ್ ಯು ಟು ಫಾಲೋ. ನಂಬರ್ 3, ಬಿ ಟ್ರೂತ್ಫುಲ್. ಎಸ್ಟರ್ಡೇ ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ. ನೆವರ್ ಟೆಲ್ ಎ ಲೈ ಇನ್ ಎನ್ ಇಂಟರ್ವ್ಯೂ. ಬಿಕಾಸ್ ನೀವು ಒಂದು 5 ನಿಮಿಷ ಇಂಟರ್ವ್ಯೂ ಆಗ್ತಾ ಇರೋವಾಗ ನೀವೇನಾದರೂ ಸುಳ್ಳು ಹೇಳಿದ್ರೆ, ನೀವು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗೋಯ್ತು, ಪ್ರೂವ್ ಆಗೋಯ್ತು ಅಲ್ಲಿ ಅಂತ ಹೇಳಿದ್ರೆ, ನೀವು ಆವಾಗಿಂದ ಏನೇನು ಹೇಳ್ತೀರೋ ಅದ್ರ ಮೇಲೆ ಎಲ್ಲ ಅವರು ಸಸ್ಪೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನೆವರ್ ಟೆಲ್ ಎ ಲೈ. ಕೆಲವು ಸಲ ಏನಾಗುತ್ತೆ, ಸುಳ್ಳು ಹೇಳ್ಬಿಡ್ತಾರೆ, ಆಮೇಲೆ ಕ್ವಶನ್ಸ್ ಆನ್ಸರ್ ಮಾಡ್ತಾ 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 ಅದೇ ಕ್ವಶನ್ಗೆ ಬೇರೆ ಆನ್ಸರ್ ಹೇಳ್ಬಿಡ್ತಾರೆ ಕ್ಯಾಂಡಿಡೇಟ್ಸ್. ಸೊ ಇಮಿಡಿಯೇಟ್ಲಿ ದೇ ಗೆಟ್ ಕಾಟ್. ಅಂಡ್ ಲಿಸನ್ ಕೇರ್ಫುಲ್. ಈಗ ಅವ್ರು ಏನಾದರೂ ಕ್ವಶನ್ ಕೇಳುವಾಗ ನಿಮ್ಮಲ್ಲಿ ಒಂದು ಉತ್ಸುಕತೆ ಇರಬೇಕು. ಅನ್ಬೇಕು, ಇಲ್ಲ ಅನ್ಬೇಕು, ಕರೆಕ್ಟ್ ಅನ್ಬೇಕು. ದೇರ್ ಮಸ್ಟ್ ಬಿ ಸಮ್ ರೆಸ್ಪಾನ್ಸ್ ಇನ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಟು ಶೋ ದಟ್ ಯು ಆರ್ ಲಿಸನಿಂಗ್ ಟು ದೆಮ್. ಸೊ ದಿಸ್ ಈಸ್ ಹೌ ದ ಇನಿಷಿಯಲ್, ಎ ಪಾರ್ಟ್ ಆಫ್ ದ ಇನಿಷಿಯಲ್ ಇಂಪ್ರೆಷನ್ ಯು ನೀಡ್ ಟು ಕ್ರಿಯೇಟ್. ನೆಕ್ಸ್ಟ್, ನೌ ಯು ಆರ್ ಸ್ಟಾರ್ಟೆಡ್ ಟಾಕಿಂಗ್. ಸೊ ಮಾತಾಡುವಾಗ ಏನ್ ಮಾಡಬೇಕು? ನಿಮ್ಮ ಮಾತುಗಳಲ್ಲಿ ಒಂದು ಸ್ಪಷ್ಟತೆ ಇರಬೇಕು, ಸ್ಟ್ರಕ್ಚರ್ ಇರಬೇಕು. ನೋಡಿ, ಎಫಿಷಿಯಂಟ್ ಆಗಿ ಮಾತಾಡಬೇಕು. ಏನು ಮಾತಾಡಿದ್ರು ಅದಕ್ಕೆ ಪೂರಕವಾಗಿ ಸ್ವಲ್ಪ ಮಾಹಿತಿ ಕೊಡಬೇಕು. ನಿಮ್ಮ ವಾಯ್ಸಲ್ಲಿ ಏರಿಳಿತಗಳಿರಬೇಕು. ಈಗ ಏನಾದ್ರೂ ಈಗ ನನಗೆ ಫಸ್ಟ್ ಪ್ರೈಸ್ ಬಂತು ಅಂತ ಹೇಳುವಾಗ ಸಂತೋಷವಾಗಿರ್ಬೇಕು. ಸರ್, ಇನ್ ದಟ್ ಪ್ರೈಸ್ ದಿಸ್ ಕಾಂಪಿಟಿಷನ್ ಐ ಗಾಟ್ ಎ ವೆರಿ ಫಸ್ಟ್ ಪ್ರೈಸ್, ಆ ಥರ ಹೇಳ್ಬೇಕು. ಅದೇ ಏನಾದರೂ ಸ್ವಲ್ಪ ಸ್ಯಾಡ್ ಆಗಿರುವಾಗ ಸ್ಯಾಡ್ ಆಗಿರಬೇಕು. ಅನ್ಫಾರ್ಚುನೇಟ್ಲಿ ಅಟ್ ದಟ್ ಟೈಮ್ ವಿ ಹ್ಯಾಡ್ ಎ ಪ್ರಾಬ್ಲಮ್ ಇನ್ ಅವರ್ ಕಾಲೇಜ್ ಹೇಳ್ಬೇಕಾಗುತ್ತೆ. ಸೊ ಅಂದ್ರೆ ನಿಮ್ಮ ಹಾವಭಾವಗಳಿಗೂ ನೀವು ಮಾತಾಡೋ ಶಬ್ದಗಳಿಗೂ ಒಂದು ಸಾಮ್ಯತೆ ಇರಬೇಕು. ಸೊ ಆಲ್ ದಿಸ್ ಸ್ಪೀಡ್ ಆಫ್ ದಿ ಟಾಕ್ ವೆರಿ ಇಂಪಾರ್ಟೆಂಟ್. ತುಂಬಾ ಸ್ಲೋ ಆಗಿ ಮಾತಾಡಿದ್ರೆ ಅವರಿಗೆ ಇಂಪೇಷನ್ಸ್ ಆಗಿರುತ್ತೆ, ಸಹನೆ ಇರೋದಿಲ್ಲ ಕೇಳೋದಕ್ಕೆ. ತುಂಬಾ ಫಾಸ್ಟ್ ಆಗಿ ಮಾತಾಡಿದ್ರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ, ನೀವು ಟೆನ್ಷನ್ ಹೇಳಿದ್ದೀರಾ ಅಂತ ಅನ್ಕೊಂಡಿರ್ತಾರೆ. ಸೊ ಇದನ್ನೆಲ್ಲ ನೀವು ಆವಾಗಲೇ ಕಮ್ಯುನಿಕೇಶನ್ ಪ್ರಿನ್ಸಿಪಲ್ಸ್ ಏನು ಅಂದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ನೋಡಿ, ಯಾವಾಗಲೂ ನಾಳೆ ಇಂಟರ್ವ್ಯೂ ಇದೆ ಅಂತ ಇವಾಗ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಗೋದಿಲ್ಲ. ಅದು ಇದ್ದ ಕಾಲೇಜ್ ಶಸ್ತ್ರಾಭ್ಯಾಸ ಅಂತಾರ ಅಲ್ಲ. ಈಗಿಂದಾನೇ ನೀವು ನಿಮ್ಮ ಫ್ರೆಂಡ್ ಹತ್ರ ಮಾತಾಡೋದಿರ್ಬೋದು ಅಥವಾ 10 ಜನರ ಮುಂದೆ ಮಾತಾಡೋದು, ಈ ಪ್ರಿನ್ಸಿಪಲ್ಸ್ ಎಲ್ಲ ಆಫ್ ಕಮ್ಯುನಿಕೇಶನ್ ಕಲ್ತ್ಕೊಂಡಿದ್ರೆ ಇಂಟರ್ವ್ಯೂಯಲ್ಲಿ ನೀವು ಸಹಜವಾಗಿ ಆತ್ಮವಿಶ್ವಾಸದಿಂದ ಮಾತಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, ಆಸ್ ಐ ಟೋಲ್ಡ್ ಯು, ನಿಮ್ಮ ವರ್ಡ್ಸು ಬಾಡಿ ಲ್ಯಾಂಗ್ವೇಜು ಮ್ಯಾಚ್ ಆಗಬೇಕು. ನೋಡಿ, ಸುಮ್ಮನೆ ತಮಾಷೆಗೆ ಹೇಳ್ತೀನಿ. ಸಪೋಸ್ ಐ ಟಾಕ್ ಟು ಯು, ಫ್ರೆಂಡ್ಸ್, ಯು ಶುಡ್ ವರ್ಕ್ ವಿತ್ ಯುವರ್ ಹಾರ್ಟ್ ಅಂಡ್ ಯುವರ್ ಮೈಂಡ್. ಅಂದ್ರೆ ಹಾರ್ಟ್ ಟು ಮೈಂಡ್, ಹಾರ್ಟ್ ಎಲ್ಲಿದೆ, ಮೈಂಡ್ ಎಲ್ಲಿದೆ. ಸಪೋಸ್ ಐ ಟೆಲ್ ಯು, ಈವನ್ ಎ ಸ್ಮಾಲ್ ಮಿಸ್ಟೇಕ್ ಕ್ಯಾನ್ ಕ್ರಿಯೇಟ್ ಎ ಗ್ರೇಟ್ ಪ್ರಾಬ್ಲಮ್. ಅಂದ್ರೆ
ಇದಲ್ವಾ ಸ್ಮಾಲ್, ಇದಲ್ವಾ ಗ್ರೇಟ್, ಬಿಗ್. ನೋಡಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಮಾತಾಡೋ ಶಬ್ದಕ್ಕೂ ಸಾಮ್ಯತೆ ಇರಬೇಕು. ದೇ ಶುಡ್ ಸಿಂಕ್ ವಿತ್ ಈಚ್ ಅದರ್. ಓನ್ಲಿ ದೆನ್ ದೇ ವಿಲ್ ಗೆಟ್ ಎ ಟೋಟಲಿಸ್ಟಿಕ್ ಪಿಕ್ಚರ್ ಆಫ್ ವಾಟ್ ಯು ಹ್ಯಾವ್ ಬಿನ್ ಟಾಕಿಂಗ್. ನೋಡಿ ಸರ್, ನಾವು ಕಮ್ಯುನಿಕೇಟ್ ಮಾಡುವಾಗ ನಮ್ಮ ವರ್ಡ್ಸ್ ಕಾಂಟ್ರಿಬ್ಯೂಟ್ ಓನ್ಲಿ ಟು 7%, ವಾಯ್ಸ್ ಕಾಂಟ್ರಿಬ್ಯೂಟ್ಸ್ 38%, ಅಂಡ್ ಬಾಡಿ ಲ್ಯಾಂಗ್ವೇಜ್ ಕಾಂಟ್ರಿಬ್ಯೂಟ್ಸ್ 55%. ಸೊ ನೀವು ಎಷ್ಟೇ ಒಳ್ಳೆ ಶಬ್ದಗಳು ಮಾತುಗಳು ಯೂಸ್ ಮಾಡಿದ್ರು ನಿಮ್ಮ ಹಾವಭಾವಗಳು ಸರಿಯಾಗಿಲ್ಲ ಅಥವಾ ಅದಕ್ಕೆ ಪೂರಕವಾಗಿಲ್ಲ ಅಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಎಫೆಕ್ಟಿವ್ಲಿ ಕಮ್ಯುನಿಕೇಟ್. ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವು ಬಾಡಿ ಲ್ಯಾಂಗ್ವೇಜ್ ನೀವು ಅವಾಯ್ಡ್ ಮಾಡಬೇಕು ಕಮ್ಯುನಿಕೇಟ್ ಇದರಲ್ಲಿ, ಇಂಟರ್ವ್ಯೂನಲ್ಲಿ. ಏನದು? ಒಂದು, ಕೈಗಳಿಗೆ ಕಟ್ಕೊಳ್ಳೋದು. ಟ್ರೈ ಟು ಅವಾಯ್ಡ್, ಬಿಕಾಸ್ ದಿಸ್ ಮೀನ್ಸ್ ಯು ಆರ್ ಡಿಫೆನ್ಸಿವ್. ನಿಮ್ಮನ್ನು ನೀವೇ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ಡೋಂಟ್ ಫೋಲ್ಡ್ ದ ಹ್ಯಾಂಡ್ಸ್. ನೋ, ಡೋಂಟ್ ಡ್ರಮ್ ದ ಫಿಂಗರ್ಸ್. ಡೋಂಟ್ ಡ್ರಮ್ ದ ಫಿಂಗರ್ಸ್. ಡೋಂಟ್ ಟ್ಯಾಪ್ ದ ಫೀಟ್. ಈಗ ಡ್ರಮ್ಮಿಂಗ್ ದ ಫಿಂಗರ್ ಕಡಗಡ ಅನ್ನೋದು ಅಥವಾ ಟ್ಯಾಪಿಂಗ್ ದ ಫೀಟ್, ಅದರ ಅರ್ಥ ಏನಂದ್ರೆ ನಿಮಗೆ ತಾಳ್ಮೆ ಇಲ್ಲ, ಸಹನೆ ಇಲ್ಲ ಅಂತ. ಈಗ ಕೈಗಳು, ನೀವು ಮಾತಾಡೋದಕ್ಕೆ ಕೈಗಳನ್ನು ಪೂರಕವಾಗಿ, ದೇರ್ ವಾಸ್ ಎ ಕಂಪನಿ ಜಸ್ಟ್ ಬೈ ದಿ ಸೈಡ್ ಆಫ್ ಮೈ ಕಂಪನಿ ಅಂತ ಹೇಳುವಾಗ ಕೈ ಈಗ ತೋರಿಸ್ಬೇಕು. ಅಂಡ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವಾಗ ಮಾತಾಡುವಾಗ ನಿಮ್ಮ ಹಸ್ತ ಆಕಾಶವನ್ನು ನೋಡ್ತಾ ಇರಬೇಕು, ರಿವರ್ಸ್ ಮಾಡಬಾರ್ದು. ಈಗ ನೋಡಿ, ಈಗ ನಾನು ಒಂದೇ ಶಬ್ದನ, ಒಂದೇ ಒಂದು ಸೆಂಟೆನ್ಸ್ ಎರಡು ತರ ಹೇಳ್ತೀನಿ, ಯು ವಿಲ್ ಗೆಟ್ 2 ಡಿಫರೆಂಟ್ ಮೆಸೇಜಸ್. ಐ ವಿಲ್ ಕ್ಲೋಸ್ ದಿಸ್ ಪ್ರೋಗ್ರಾಮ್ ಆಫ್ಟರ್ ಹಾಫ್ ಅನ್ ಅವರ್. ನೋಡಿ, ಹೀಗಂತೀನಿ. ಐ ವಿಲ್ ಕ್ಲೋಸ್ ದಿಸ್ ಪ್ರೋಗ್ರಾಮ್ ಆಫ್ಟರ್ ಹಾಫ್ ಅನ್ ಅವರ್. ನೋಡಿ, ನನ್ನ ವರ್ಡ್ಸ್ ಒಂದೇ, ವಾಯ್ಸ್ ಒಂದೇ, ಆದ್ರೆ ಬರೀ ಹ್ಯಾಂಡ್. ಈಗಂದ್ರೆ ಹೇಗಿರುತ್ತೆ, ಈಗಂದ್ರೆ ಹೇಗಿರುತ್ತೆ. ಈಗಂದ್ರೆ ಐ ಆಮ್ ಓಪನ್ ಅಂತ. ಇನ್ನೊಂದು ಅರ್ಧ ಗಂಟೆಲಿ ನಾನು ಕ್ಲೋಸ್ ಮಾಡ್ತೀನಿ, ಓಕೆ, 5-10 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ನಾನು ಅರ್ಧ ಗಂಟೆ ಕ್ಲೋಸ್ ಮಾಡ್ತೀನಿ, ಹಿಂಗಂದ್ರೆ ಇಟ್ ಈಸ್ ಕ್ಲೋಸ್ಡ್, ಯು ಹ್ಯಾವ್ ನೋ ಅಥಾರಿಟಿ ಟು ಟಾಕ್, ಇಟ್ ಈಸ್ ಓವರ್ ಅನ್ನೋ ಥರ. ಆದ್ರಿಂದ ಇಂಟರ್ವ್ಯೂ ಅಲ್ಲಿ ಮಾತಾಡುವಾಗ ಯಾವಾಗಲೂ ಕೈ ಮಾಡುವಾಗ ನಿಮ್ಮ ಹಸ್ತಗಳು ಆಕಾಶವನ್ನು ನೋಡ್ತಾ ಇರಬೇಕು, ಭೂಮಿ ನೋಡ್ತಾ ಇರಬೇಕು ಆದಷ್ಟು. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್. ಆಮೇಲೆ ರಾಕಿಂಗ್ ಆನ್ ದಿ ಚೇರ್, ಕೂತ್ಕೊಂಡ್ಬಿಟ್ಟು ಚೇರ್ ಮೇಲೆ ಹಿಂಗೆ ರಾಕ್ ಮಾಡಬಾರ್ದು. ಇಟ್ ಶೋಸ್ ಯುವರ್ ಕ್ಯಾಶುವಲ್ ಅಪ್ರೋಚ್. ಫುಟ್ ಟು ಟ್ಯಾಪ್ ಮಾಡಬಾರ್ದು. ಎಸ್ಪೆಷಲಿ ಒಂದು ಕಾಲ್ ಮೇಲೆ ಒಂದು ಕಾಲು ಹಾಕೊಂಡು ಕೂತ್ಕೋಬೇಡಿ. ನಾಟ್ ರೈಟ್. ಬಿಕಾಸ್ ನೀವು ಅನ್ಬೋದು ಟೇಬಲ್ ಇದೆ ಹೆಂಗ್ ಗೊತ್ತಾಗುತ್ತೆ ಅಂತ, ಬಟ್ ಅವ್ರಿಗೆ ಗೊತ್ತಾಗುತ್ತೆ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಏನ್ ಮಾಡ್ಬೇಕಾಗಾದ್ರೆ ಕೈಗಳು ಫ್ರೀ ಆಗಿರ್ಬೇಕು, ಮುಂದಕ್ಕೆ ಸ್ವಲ್ಪ ಬಾಗಿರ್ಬೇಕು. ನೋಡಿ, ಕೈಗಳನ್ನ ನೀವು ಮಾತಾಡೋದಕ್ಕೆ ಪೂರಕವಾಗಿ ಯೂಸ್ ಮಾಡ್ತಾ ಇರಬೇಕು, ಹಸ್ತ ಮೇಲೆ ನೋಡ್ತಾ ಇರಬೇಕು. ಇದನ್ನೆಲ್ಲ ನೀವು ಫಾಲೋ ಮಾಡೋದ್ರಿಂದ ಬಾಡಿ ಲ್ಯಾಂಗ್ವೇಜ್ ಯು ವಿಲ್ ಬಿ ಇನ್ ಎ ಬೆಟರ್ ಪೊಸಿಷನ್ ಟು ವಿನ್ ಓವರ್ ದ ಇಂಟರ್ವ್ಯೂಸ್. ಒನ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಹೇಳ್ತಾ ಇರೋದು ಸುಳ್ಳೋ ನಿಜ ಅಂತ ಇಂಟರ್ವ್ಯೂ ಸ್ವಲ್ಪ ಗೊತ್ತಾಗುತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್. ಹೇಗೆ? ನಾವು ಏನಾದರೂ ಸುಳ್ಳು ಹೇಳೋವಾಗ ಅಥವಾ ನಾವು ಹೇಳ್ತಾ ಇರೋದ್ರ ಮೇಲೆ ನಮಗೆ ವಿಶ್ವಾಸ ಇಲ್ಲದೆ ಇರೋವಾಗ 4 ಕೆಲಸ ಮಾಡ್ತೀವಿ. ನೀವು ಅಬ್ಸರ್ವ್ ಮಾಡಿ. ಒಂದು, ತಲೆ ಕೆರ್ಕೊಳ್ಳೋದು. 2ನೇದು ಕಣ್ಣು ಉಜ್ಕೊಳ್ಳೋದು. 3ನೇದು ಮೂಗು ತವಡ್ಕೊಳ್ಳೋದು. 4ನೇದು ಬಾಯಿ ಮುಚ್ಚೋದು. ದೀಸ್ 4 ಥಿಂಗ್ಸ್ ಯು ಶುಡ್ ಅವಾಯ್ಡ್. ನೋಡಿ, ಯಾರ್ಯಾರು ಸುಳ್ಳು ಹೇಳ್ತಾರೋ ಅಥವಾ ಹೇಳೋದ್ರ ಮೇಲೆ ಅವ್ರಿಗೆ ಭರವಸೆ ಇರೋದಿಲ್ವೋ, ಈ 4ರಲ್ಲಿ ಒಂದು ಮಾಡ್ತಾ ಇರ್ತಾರೆ. ಸಪೋಸ್ ನೀವು ಯಾವುದೋ ಕೆಲಸ ಮಾಡಿರೋದಿಲ್ಲ, ನಾನು ಅದಾಯ್ತೇನಪ್ಪ ಅಂತ ಹೇಳಿದ್ರೆ ಆಗೋಯ್ತು ಸರ್ ಅಂತ ನನ್ಗೆ ಡೌಟ್ ಬರುತ್ತೆ. ಆಗೋಯ್ತು ಅಂತ ಹೇಳುವಾಗ ತಲೆ ಯಾಕೆ ಕೇಳ್ಕೊಳ್ತಾರೆ ಇವರು? ಈಗ ಏನೋ ಒಂದು ಕ್ವಶನ್ ಕೇಳ್ತೀನಿ, ನೀವು ಆ ಸರ್ಟಿಫಿಕೇಟ್ ತೊಗೊಂಡಿದ್ದೀರ, ತಂದಿದ್ದೀನಿ ಸರ್ ಅಂತ ಹೇಳಿ ನೋಡಿ, ನನ್ಗೆ ಡೌಟ್ ಬರುತ್ತೆ. ಡಿಡ್ ಯು ರಿಯಲಿ ಗೆಟ್ ದಿ ಫಸ್ಟ್ ಪ್ರೈಸ್ ಅಂದ್ರೆ ಹೌದು ಸರ್, ನೋಡಿ, ಯು ಆರ್ ಗೆಟಿಂಗ್ ಎ ಡೌಟ್. ದೆನ್ ಐ ವಿಲ್ ಟೆಲ್ ಯು, ಓಕೆ, ಹ್ಯಾವ್ ಯು ರಿಯಲಿ ಸ್ಟಡಿ ಮಾಡಿ ನೀವು ಪಾಸ್ ಆದ್ರ ಅಥವಾ ಯು ಟುಕ್ ಸಂಬಡಿ ಎಲ್ಸಸ್ ಪ್ರೋಗ್ರೆಸ್ ರಿಪೋರ್ಟ್? ಇಲ್ಲ. ಆರ್ ಯು ನಾಟ್ ಗೆಟಿಂಗ್ ದ ಐಡಿಯಾಸ್? ಸೊ ದೀಸ್ 4 ಥಿಂಗ್ಸ್ ಯು ಶುಡ್ ಅವಾಯ್ಡ್. ಸ್ಕ್ರಾಚಿಂಗ್ ದ ಹೆಡ್, ಕ್ಲೋಸಿಂಗ್ ದಿ, ರಬ್ಬಿಂಗ್ ದಿ ಐಸ್, ಕ್ಲೋಸಿಂಗ್ ದಿ ಮೌತ್, ಕ್ಲೋಸಿಂಗ್ ದಿ ನೋಸ್. These 4 things you should avoid. ಮಧು ಹಾಕಿ. ನೋಡಿ, ಇಲ್ಲಿದೆ ನೋಡಿ. Lean forward a little. Get ready to answer the questions. Be confident and be assertive, not submissive or dull. Be natural. Be truthful. Don't tell lies. If you tell a lie, interviewers suspect that everything you talk afterwards. Listen carefully, completely. Nod your head.
ಅಥವಾ ಡಿಸ್ಅಗ್ರಿ, ವಾಟ್ ಎವರ್. ನೆಕ್ಸ್ಟ್, be effective in communication, have the right structure, vocabulary, clarity of expression, eye contact. ನೋಡಿ, ಐ ಕಾಂಟ್ಯಾಕ್ಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ. ಈಗ 3 ಜನ ಇಂಟರ್ವ್ಯೂರ್ಸ್ ಕೂತ್ಕೊಂಡಿರ್ತಾರೆ, ನಿಮಗೆ ಒಬ್ಬರೇ ಕ್ವಶನ್ ಕೇಳ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ನೀವು ಅವ್ರು ನೋಡ್ಕೊಂಡು ಮಾತಾಡ್ತೀರಾ ಕರೆಕ್ಟು, ಆದರೆ ಆ ಪಕ್ಕದಲ್ಲಿರೋನು ಒಂದೊಂದ್ಸಲ ನೀವು ನೋಡ್ಬೇಕು ಸುಮ್ಮನೆ, ಅದರ್ಸ್ ದೇ ಫೀಲ್ ಇಗ್ನೋರ್ಡ್. ಸೊ ನೀವು ಪ್ರಧಾನವಾಗಿ ಯಾರು ಕ್ವಶನ್ ಕೇಳ್ತಾ ಇದ್ದಾರೋ ಅವ್ರನ್ನ ನೋಡಿ ಐ ಕಾಂಟ್ಯಾಕ್ಟ್ ಇದ್ರೂ ಸಹ ಮಧ್ಯೆ ಟು ಇನ್ವಾಲ್ವ್ ಆದ್ರೆ ಅವ್ರು ಸುಮ್ಮನೆ ಈಗ ನೋಡ್ಬೇಕು. ಸೊ ದಟ್ ದೇ ಫೀಲ್ ಹ್ಯಾಪಿ ದಟ್ ಯು ಆರ್ ರೆಕಗ್ನೈಸಿಂಗ್ ದೇರ್ ಪ್ರೆಸೆನ್ಸ್. ವಾಯ್ಸ್ ಮಾಡ್ಯುಲೇಷನ್, ಕರೆಕ್ಟ್ ಸ್ಪೀಡ್ ಆಫ್ ಟಾಕ್, ನಾಟ್ ಟು ಫಾಸ್ಟ್, ನಾಟ್ ಟು ಸ್ಲೋ. ಯುವರ್ ವರ್ಡ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಶುಡ್ ಮ್ಯಾಚ್ ವಿತ್ ಈಚ್ ಅದರ್. Avoid negative gestures like drumming the fingers, crossed legs, tapping the feet, closed arms, closed feet, rocking on the chair. Next, okay. While speaking, avoid scratching the head, rubbing the eyes or the nose, or closing the mouth. It may mean you are not confident about what you are speaking. These are the things which you should follow, some of them which I have told, and avoid whichever I have told you. Next. Any questions? Quick ಆಗಿ ನೋಡಿ. ಅದೇ ಸರ್, ಹುಡುಗರು ಕೇಳಿರೋ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಪಾಯಿಂಟ್ಸ್ ಅಲ್ಲಿ ಕವರ್ ಮಾಡಿದ್ದೀರಾ. ಒಂದೇ ಒಂದು ಪ್ರಶ್ನೆ ರಚನಾ ಶಿವಕುಮಾರ್ ಅಂತ ಸರ್, ಅವ್ರು ಕೇಳ್ತಿರೋದೇನಂದ್ರೆ, ಇಂಟರ್ವ್ಯೂ ಅಲ್ಲಿ ಕೆಲವೊಮ್ಮೆ ನಿಮ್ಮ ವೀಕ್ನೆಸ್ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಆಗ ನಮ್ಮ ವೀಕ್ನೆಸ್ ಅನ್ನ ಹೇಳಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಅಂತ ಸಮಯದಲ್ಲಿ ಹೇಗೆ ನಾವು ನಿಭಾಯಿಸಬೇಕು ಅಂತ. ವೆರಿ ರೈಟ್ಲಿ, ಇಂಟರ್ವ್ಯೂ ಅಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ, ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಏನಂತ ಕಂಪ್ಲೀಟ್ ಲಿಸ್ಟೇ ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ವೆರಿ ಶಾರ್ಟ್ಲಿ. ಸೊ ಅಟ್ ದಟ್ ಟೈಮ್ ಐ ಡೆಫಿನೆಟ್ಲಿ ಟೇಕ್ ಅಪ್ ದಿಸ್. ಗುಡ್. ಎನಿಥಿಂಗ್ ಎಲ್ಸ್? ಅದ್ ಬಿಟ್ರೆ ಇನ್ನ ಕೇಳಿರೋ ಪ್ರಶ್ನೆಗಳು ಎಲ್ಲದಕ್ಕೂ ಇಲ್ಲಿ ಕವರ್ ಆಗಿದೆ ಅಂತ ಭಾವಿಸ್ತೀನಿ ಸರ್. ಓಕೆ, ದಟ್ಸ್ ನೈಸ್. ಓಕೆ, ಸೊ ಇದು ನೆಕ್ಸ್ಟ್ ಪಾಯಿಂಟ್ ನೋಡಿ. ಈಗ ನೀವೆಲ್ಲ ನೀವು ಏನೇನು ಕ್ವಶನ್ಸ್ ಕೇಳ್ತಾರೆ, ನೀವೇನೇನು ಆನ್ಸರ್ ಮಾಡ್ತೀರಾ ಅಂತ ಅದು ಇವಾಗ ಹೇಳ್ತೀನಿ. ಬಟ್ ರಿಮೆಂಬರ್ ಒನ್ ಥಿಂಗ್, ಈಗ ಎಲ್ಲ ಡಿಸ್ಕಷನ್ ಮಾಡಿ ಆಗೋಯ್ತು. ದೇ ಕ್ಯಾನ್ ಸೇ ಓಕೆ, ಯು ಕ್ಯಾನ್ ಗೋ ನೌ. ವೆನ್ ಯು ಗೆಟ್ ಅಪ್, ಆ ಚೇರ್ ಮುಂದೆ ಕೇಳ್ಕೊಂಡಿರ್ತೀರಲ್ವಾ, ಪ್ಲೀಸ್ ಕೀಪ್ ಇಟ್ ಬ್ಯಾಕ್ ಅಂಡ್ ದೆನ್ ಯು ಗೋ. ದೀಸ್ ಆರ್ ಆಲ್ ಅಬ್ಸರ್ವ್ಡ್ ಬೈ ದಿ ಇಂಟರ್ವ್ಯೂರ್ಸ್. ಫಾರ್ ಎಕ್ಸಾಂಪಲ್, ಕೆಲವು ಇಂಟರ್ವ್ಯೂರ್ಸ್ ಏನ್ ಮಾಡ್ತಾರೆ, ಓಕೆ ಎಕ್ಸ್ಪ್ಲೇನ್ ದಟ್ ಆನ್ ದಿ ಬೋರ್ಡ್ ಅಂತಾರೆ. ನೀವು ಬೋರ್ಡ್ ಮೇಲೆ ಬರೀತೀರಾ, ಸರ್ ಪ್ರಾಸೆಸ್ ಈ ತರ, ಫ್ಲೋ ಚಾರ್ಟ್ ಏನೋ. ಆಮೇಲೆ ಓಕೆ ಯು ಕ್ಯಾನ್ ಗೋ ನೌ ಅಂತಾರಲ್ಲ, ಆಗ ಆ ಬೋರ್ಡ್ ಅಲ್ಲಿ ಬರೆದಿರೋದನ್ನ ಅಳಿಸ್ಬಿಟ್ಟು ಹೋಗ್ಬೇಕು ನೀವು. ಫಾರ್ ಎಕ್ಸಾಂಪಲ್, ನೀವು ಫೈಲು ಎಲ್ಲ ಪೇಪರ್ಸ್ ಎಲ್ಲ ಹರಡ್ಕೊಂಡಿರ್ತೀರ, ಬರೋವಾಗ ಫುಲ್ ನೋಡ್ಬೇಕು, ಯಾವುದು ಅಲ್ಲಿ ಬಿಟ್ಟಿರಬಾರ್ದು. ಅಪ್ಪಿ ತಪ್ಪಿ ಅವ್ರ ಐಟಮ್ ಏನಾದ್ರು ಮಿಸ್ಪ್ಲೇಸ್ ಆಗಿದ್ರೆ ಅದನ್ನ ಒರಿಜಿನಲ್ ಪೊಸಿಷನ್ ಇಟ್ಬಿಟ್ಟು ಬರಬೇಕು. ಸೊ ನೀವು ಹೋಗೋವಾಗ ಫಸ್ಟ್ ಇಂಪ್ರೆಷನ್ ಎಷ್ಟು ಮುಖ್ಯನೋ, ನೀವು ಹೊರಗಡೆ ಬರೋವಾಗ ಆ ಇಂಪ್ರೆಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವ ತರ ಸಿನಿಮಾಗಳಲ್ಲಿ ಇನಿಷಿಯಲ್ ಸೀನ್ಸ್ ಎಷ್ಟು ಇಷ್ಟನೋ, ಕ್ಲೈಮ್ಯಾಕ್ಸು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಸೇಮ್ ಥಿಂಗ್ ಹ್ಯಾಪನ್ಸ್. ಸೊ ಕೀಪ್ ಬ್ಯಾಕ್ ದಿ ಚೇರ್. ಏನಾದ್ರು ಬರೆದಿದ್ರೆ ಅಳಿಸಿ, ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಆ ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ದೆನ್ ಯು ಕಮ್ ಔಟ್. ದೆನ್ ಪೀಪಲ್ ವಿಲ್ ಥಿಂಕ್ ನಿಮಗೆ ಎಟಿಕ್ವೇಟ್ ಇದೆ, ನಡವಳಿಕೆ ಇದೆ, ನೀವು ಒಂದು ಕ್ರಮಬದ್ಧತೆ ಇದೆ ನಿಮ್ಮಲ್ಲಿ ಅಂತ ದೇ ವಿಲ್ ಗೆಟ್ ಎನ್ ಐಡಿಯಾ. ಡೋಂಟ್ ಹ್ಯಾವ್ ನರ್ವಸ್ನೆಸ್, ವಿಚ್ ಐ ಎಕ್ಸ್ಪ್ಲೇನ್ ಟು ನರ್ವಸ್ನೆಸ್. ಅದಕ್ಕೆ ಡೋಂಟ್ ನೋಡಿ, ಇನ್ನೊಂದು ಪಾಯಿಂಟು, ಕೆಲವರು ನಮ್ಮ ಕೆಲಸ ಸಿಗಬೇಕು ಅನ್ನೋ ತರಾತರಿಲಿರ್ಬೋದು, ಅಥವಾ ರಿಯಲಿ ಡಿಫಿಕಲ್ಟಿ ಇರುತ್ತೆ. ಆ ಇಂಟರ್ವ್ಯೂ ಆಗ್ತಾನೆ, ಸರ್ ವಿಲ್ ಐ ಗೆಟ್ ಎ ಜಾಬ್, ವಾಟ್ ಈಸ್ ದ ಒಪಿನಿಯನ್? ಡೋಂಟ್ ಶೋ ಟೂ ಮಚ್ ಆಫ್ ಡೆಸ್ಪರೇಟೆಡ್ನೆಸ್, ಬಿಕಾಸ್ ದೇ ವಿಲ್ ನಾಟ್ ಬಿ ಏಬಲ್ ಟು ಟೆಲ್. ಅವ್ರು ಡಿಸೈಡ್ ಮಾಡಿದ್ರು ಕೂಡ ನಿಮ್ಗೆ ಕೆಲಸ ಕೊಡ್ಬೇಕಂತ ಅವ್ರು ಅಲ್ಲಿ ಹೇಳೋದಿಲ್ಲ, ಅವಾಗ ಹೇಳೋದಿಲ್ಲ. ಅಥವಾ ಕೆಲಸ ಕೊಡೋದಿಲ್ಲ ಅಂತ ಹೇಳಿದ್ರು ಅವ್ರು ಹೇಳೋದಿಲ್ಲ. ಸೊ ಡೋಂಟ್ ಆಸ್ಕ್ ಟು ಮೆನಿ ಟೈಮ್ಸ್, ಸರ್ ವಿಲ್ ಐ ಗೆಟ್ ಎ ಜಾಬ್, ವೆನ್ ಕ್ಯಾನ್ ಐ ಕಾಂಟ್ಯಾಕ್ಟ್ ಯು ಅಗೇನ್, ವಾಟ್ ಶುಡ್ ಐ ಡೂ? ಇಂಟರ್ವ್ಯೂ ಆಯಿತು, ಇಟ್ಸ್ ಓಕೆ, ಯು ಕ್ಯಾನ್ ಟೆಲ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್, ಐ ಹ್ಯಾಡ್ ಅ ವೆರಿ ನೈಸ್ ಲರ್ನಿಂಗ್ ಫ್ರಮ್ ಯು, ಲೀವ್ ದಿ ಪ್ಲೇಸ್. ಡೋಂಟ್ ಶೋ ಡೆಸ್ಪರೇಟೆಡ್ ಇದ್ರೆ ಬೇಗ ನನಗೆ ಆಗ್ಬಿಡ್ಬೇಕು ಬೇಕು. ನೆಕ್ಸ್ಟ್ ಇಂಟರ್ವ್ಯೂನಲ್ಲಿ ಮಾತಾಡುವಾಗ ಈ ನಮ್ಮ ಪರ್ಸನಲ್ ಕಷ್ಟ ಸುಖಗಳನ್ನು ಹೇಳ್ಕೋಬೇಡಿ. ನೋಬಡಿ ಅಪ್ರಿಷಿಯೇಟ್ಸ್, ಬಿಕಾಸ್ ದ ಪರ್ಸನ್ ಈಸ್ ಇಂಟರ್ವ್ಯೂಯಿಂಗ್ ಅಸ್ ಆನ್ ಅ ಪ್ರೊಫೆಷನಲ್ ಬೇಸಿಸ್. ನೋಡಿ, ಆನ್ ಅ ಪ್ರೊಫೆಷನಲ್ ಬೇಸಿಸ್, ಕೆಲಸಕ್ಕೋಸ್ಕರ ನಾವು ಸೂಟಬಲ್ ಆಗಿದ್ದೀವಾ ಅಂತ ಅವರು ನೋಡ್ತಾ ಇದ್ದಾರೆ ಹೊರತು ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಕ್ಕಲ್ಲ ಅವ್ರ ಕೆಲಸ ಮಾಡ್ತಾ ಇರೋದು. ಸೊ ಅದರಿಂದ ಪರ್ಸನಲ್ ಏನಾದರೂ ನಮಗೆ ತೊಂದರೆ ಇರೋದು, ಮೈ ಮದರ್ ಈಸ್ ನಾಟ್ ವೆಲ್, ಅವರು ಸಿಕ್ ಇರ್ಬೋದು, ಅಂದರೆ ಐ ಅಂಡರ್ಸ್ಟ್ಯಾಂಡ್ ಯುವರ್ ಡಿಫಿಕಲ್ಟಿ, ಬಟ್ ದಟ್ ಈಸ್ ನಾಟ್ ದಿ ಫೋರಮ್ ಟು ಸ್ಪೀಕ್ ಆನ್ ದ್ಯಾಟ್.
If you do not know the answer, say I do not know. Very important. ಏನೋ ಒಂದು ಕೇಳ್ತಾರೆ, ಟೆಕ್ನಿಕಲ್ ಕ್ವಶನ್ ಇರ್ಬೋದು, ಸಾಫ್ಟ್ ಸ್ಕಿಲ್ ಮೇಲೆ ಇರ್ಬೋದು, ವಾಟ್ ಯು ಮೀನ್ ಬೈ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಾರೆ. ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆನೆಸ್ಟ್ ಆಗಲಿ, ಬಟ್ ಟೆಲ್ ಹಿಮ್ ಸರ್, ಸಾರಿ ಸರ್, ಐ ಡು ನಾಟ್ ನೋ ಅಂದ್ಬಿಟ್ಟು ಡೋಂಟ್ ಸ್ಟಾಪ್ ದೇರ್. ಟೆಲ್ ದೆಮ್ ಸರ್, ಇಫ್ ಯು ವಾಂಟ್ ಯು ಕ್ಯಾನ್ ಎಜುಕೇಟ್ ಮೀ. ಅಥವಾ ಅವ್ರ ಹಾವಭಾವಗಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ, ಸರ್ ಐ ವಿಲ್ ಟ್ರೈ ಟು ಫೈಂಡ್ ಔಟ್ ಫ್ರಮ್ ಗೂಗಲ್ ಆರ್ ಫ್ರಮ್ ಟೀಚರ್ಸ್ ವಾಟ್ ಈಸ್ ದ ಮೀನಿಂಗ್, ಐ ವಿಲ್ ಡೆಫಿನೆಟ್ಲಿ ನೋ ಅಬೌಟ್ ಇಟ್ ಲೇಟರ್ ಅಂತ ಹೇಳಿ. ದೆನ್ ದೇ ವಿಲ್ ಥಿಂಕ್ ನಿಮ್ಗೆ ಗೊತ್ತಿಲ್ದಿದ್ರು ಕಲಿಯೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಸಿ ವೆರಿ ಶಾರ್ಟ್ಲಿ ಹೇಳ್ಬಿಟ್ಟು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಇಂಟರ್ವ್ಯೂಯರ್ಸ್ ಏನ್ ಚೆಕ್ ಮಾಡ್ತಾರೆ ಅಂತ ನೀವು ಅಂದ್ಕೊಳ್ತೀರಾ, ಬಟ್ ಆಕ್ಚುಲ್ ಆಗಿ ಇಂಟರ್ವ್ಯೂಯರ್ಸ್ ಏನ್ ಚೆಕ್ ಮಾಡ್ತಾರೆ ಅಂತ ಐ ವಿಲ್ ಗಿವ್ ಯು ನೌ. ನೆಕ್ಸ್ಟ್, ವೆನೆವರ್ ಯು ಸ್ಪೀಕ್ ಅಬೌಟ್ ಯುವರ್ ಅಚೀವ್ಮೆಂಟ್, ಗಿವ್ ದಮ್ ಎವಿಡೆನ್ಸ್. ಇದನ್ನೆಲ್ಲ ಕೂಡ ಹೇಳಿದೆ. ಸರ್ ಐ ಗಾಟ್ ವೆರಿ ಗುಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಏನಾದ್ರು ಹೇಳ್ಬೇಕು. ಐ ರೆಪ್ರೆಸೆಂಟೆಡ್ ಮೈ ಕಾಲೇಜ್ ಅಂತ ಹೇಳ್ಬೇಕು, ಅಥವಾ ಐ ಬಿಕೇಮ್ ದಿ ಸೆಕೆಂಡ್ ಬೆಸ್ಟ್ ಪರ್ಸನ್ ಇನ್ ದಟ್ ಕ್ವಿಜ್ ಕಾಂಪಿಟಿಷನ್. ಆ ಪೂರಕ ಇಲ್ಲದೆ ನಿಮ್ಮ ಅಚೀವ್ಮೆಂಟ್ ಸಾಧನೆಗಳ ಬಗ್ಗೆ ಹೇಳ್ಬೇಡಿ. ದೆನ್ ಎಕ್ಸ್ಪ್ಲೇನ್, ಅಲ್ಟಿಮೇಟ್ಲಿ ನೀವೇನು ಹೇಳ್ಬೇಕು, ಎಕ್ಸ್ಪ್ಲೇನ್ ವೈ ಯು ಆರ್ ಮೋಸ್ಟ್ ಸೂಟೆಡ್ ಫಾರ್ ದಿ ಜಾಬ್. ಕೊನೆಗೆ ಅವ್ರಿಗೆ ಏನು ಇಂಪ್ರೆಷನ್ ಬರಬೇಕು ಅಂದ್ರೆ, ಓ ಈಸ್ ದ ಪರ್ಸನ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಅಂತ ಅನಿಸ್ಬೇಕು. ಸೊ ಪ್ಲೀಸ್ ಟೆಲ್ ದೆಮ್, ಸರ್ ಇಫ್ ಐ ಗೆಟ್ ಎ ಜಾಬ್, I am sure that I live up to your measurement. I will work with tremendous amount of commitment and dedication, and you will find that I am very much suited for this job because of my leadership qualities and my academic qualifications. Konenalli, why he should select you. Next, interview agbitt mele, each bandu mele, please send them a thanking letter if possible on the email. Thank you for interviewing me. I am expecting a positive response. I hope you will consider my candidature favorably or positively. ಸಪೋಸ್ ರಿಪ್ಲೈ ಬರಲಿಲ್ಲ ಅಂದ್ರೆ ಒಂದು 15 ದಿನ ಆದ್ಮೇಲೆ ಯು ಕ್ಯಾನ್ ಫಾಲೋ ಅಪ್ ಇಫ್ ರಿಕ್ವೈರ್ಡ್. ಬಟ್ ಡೋಂಟ್ ಫೀಲ್ ಬ್ಯಾಡ್ ಇಫ್ ಯು ಡೋಂಟ್ ಗೆಟ್ ಎ ಜಾಬ್. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್. ಯು ನೋ ವೈ ಯು ಡೋಂಟ್ ಗೆಟ್ ಎ ಜಾಬ್? ಅದು ನಿಮ್ಮ ತಪ್ಪಿಂದ ಆಗಿದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಅದರ್ವೈಸ್ ಬಿಕಾಸ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಬೆಟರ್ ಜಾಬ್, ದಟ್ಸ್ ವೈ ಯು ಡೋಂಟ್ ಗೆಟ್ ದಿಸ್ ಜಾಬ್. ಟೇಕ್ ಇಟ್ ಪಾಸಿಟಿವ್ಲಿ. ಪಾಸಿಟಿವ್ಲಿ ಅಂದ್ಬಿಟ್ಟು ಕೆಲಸ ಸಿಗದೇ ಇದ್ರೂ ಪರವಾಗಿಲ್ಲ ಅಂತಲ್ಲ, ಕೆಲಸ ಯಾಕೆ ಸಿಕ್ಲಿಲ್ಲ ಅಂತ ನಿಮ್ಮನ್ನು ನೀವು ವಿಮರ್ಶನೆ ಮಾಡ್ಕೊಳ್ಳಿ. ಮೈ ಬಾಡಿ ಲ್ಯಾಂಗ್ವೇಜ್ ತಪ್ಪಿತ್ತಾ, ಸುಳ್ಳು ಹೇಳ್ಬಿಟ್ನಾ, ಸರಿಯಾಗಿ ಆರ್ಗನೈಸ್ ಮಾಡಿರ್ಲಿಲ್ವಾ, ಫಸ್ಟ್ ಇಂಪ್ರೆಷನ್ ಚೆನ್ನಾಗಿ ಕ್ರಿಯೇಟ್ ಮಾಡಲಿಲ್ವಾ? ಅಂಡರ್ಸ್ಟ್ಯಾಂಡ್. ದಿಸ್ ಈಸ್ ಹೌ ದ ಇಂಟರ್ವ್ಯೂ ಪ್ರಾಸೆಸ್ ಟೇಕ್ಸ್ ಪ್ಲೇಸ್. ನೌ ಐ ವಿಲ್ ಕಮ್ ಟು ದಿ ಕ್ವಶನ್ಸ್ ವಿಚ್ ದೇ ಆಸ್ಕ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೊಂದು ಲಿಸ್ಟ್ ಇದೆ, ಆ ಲಿಸ್ಟ್ ನಿಮಗೆ ಕಾಪಿಸು ಕೊಡ್ತೀನಿ. ವಾಟ್ ಆರ್ ದ ಜನರಲ್ ಕ್ವಶನ್ಸ್ ದೇ ಆಸ್ಕ್? ಮೋಸ್ಟ್ ಜನರಲ್ ಕ್ವಶನ್ ಈಸ್ ಟೆಲ್ ಮೀ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ, ಅಥವಾ ಡಿಸ್ಕ್ರೈಬ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಜನರಲಿ ಇದು ಹೇಳಿದ್ರೆ ಅಭ್ಯರ್ಥಿಗಳು ಏನ್ ಮಾಡ್ಬಿಡ್ತಾರೆ, ಅವರ ಪರ್ಸನಲ್ ಡೀಟೇಲ್ಸ್ ಹೇಳಕ್ ಹೋಗ್ಬಿಡ್ತಾರೆ. ಐ ಗಾಟ್ 2 brothers, ಮೈ ಫಾದರ್ ಇಸ್ ಎ, ಕರೆಕ್ಟ್, ಬಟ್ ಆಲ್ ದಟ್ ಈಸ್ ಅವೈಲೇಬಲ್ ಇನ್ ದಿ CV. CV-ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್, ಹೆಸರು ಗೊತ್ತು, ಎಲ್ಲ ಗೊತ್ತು. ಏನ್ ಹೇಳಬೇಕು ಅಂತ ಹೇಳಿದ್ರೆ, ನೀವು ಮಾಡಿರೋ ಮೇನ್ ಸಾಧನೆಗಳದು ಒಂದು ಪಕ್ಷಿ ನೋಟ. Sir, I am so and so, and I got a first class in such and such a university, and I applied for this job because the job requirements very much tallies with what I really wanted. So I feel I am very suitable for this because of my creativity or because of my team playing. So when you describe not your personal details, some aspects of why you are suitable for that job. ಆ ಕೆಲಸಕ್ಕೆ ನಾನು ಏಕೆ ಸರಿಯಾಗಿ ಹೊಂದ್ಕೊಳ್ತಾ ಇದ್ದೀನಿ ಅದ್ರ ಬಗ್ಗೆ ನೀವು ಹೆಚ್ಚಾಗಿ ಹೇಳ್ಬೇಕು ಹೊರತು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಹೆಚ್ಚಾಗಿ ಹೇಳ್ಬಾರ್ದು. ಸೆಕೆಂಡ್ ಕ್ವಶನ್ ದೇ ಆಸ್ಕ್, ಹೌ ಡು ಯು ನೋ ಅಬೌಟ್, ಸೆಕೆಂಡ್ ಕ್ವಶನ್ ಈಸ್ ಹೌ ಡಿಡ್ ಯು ಕಮ್ ಟು ನೋ ಅಬೌಟ್ ಅವರ್ ಕಂಪನಿ ಅಂತ ಕೇಳ್ತಾರೆ ಒಂದೊಂದ್ಸಲ, ಅಥವಾ ದಿಸ್ ಪೊಸಿಷನ್ ಅಂತ ಕೇಳ್ತಾರೆ. ಆನೆಸ್ಟ್ ಆಗಿ ಹೇಳ್ಬಿಡಿ, ಸರ್ ಜಾಬ್ ಪೋರ್ಟಲ್ ಅಲ್ಲಿ ನೋಡಿದೆ, ಯಾವ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದೆ, ಅಥವಾ ಯಾವುದೋ ಇವೆಂಟ್ ಹೋಗಿದ್ದೆ, ಯಾರೋ ಹೇಳಿದ್ರು, ದಟ್ಸ್ ವೈ ಐ ಕೇಮ್ ಟು ನೋ ಅಂಡ್ ದೆನ್ I visited your website and got the details. Another question which they ask is, why are you interested to work for this organization? ನಮ್ಮ ಸಂಸ್ಥೆನಲ್ಲೇ ಕೆಲಸ ಮಾಡಕ್ಕೆ ನಿಮ್ಗೆ ಯಾಕೆ ಆಸಕ್ತಿ? ಆವಾಗ ನೀವು ಆ ಕಂಪನಿದು ಕೆಲವು ಮುಖ್ಯವಾದ ವಿಷಯಗಳು ನಿಮ್ಗೆ ಗೊತ್ತಿರಬೇಕು. ಯು ಕ್ಯಾನ್ ಸೇ, ಸರ್ ರಿವರ್ಸ್ ಇಸ್ ಎ ರಿಸರ್ಚ್ ಓರಿಯೆಂಟೆಡ್ ಆರ್ಗನೈಸೇಷನ್, ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಫೈಂಡಿಂಗ್ ಔಟ್ ಇನೋವೇಟಿವ್ ಅಂಡ್ ಕ್ರಿಯೇಟಿವ್ ಥಿಂಗ್ಸ್, ದೇರ್ ಫಾರ್ ಐ ಆಮ್ ಇಂಟ್ರೆಸ್ಟೆಡ್. ಅಥವಾ ನಿಮ್ದು ಪ್ರೊಡಕ್ಷನ್ ಬೇಸ್ಡ್ ಇಂಡಸ್ಟ್ರಿ ಆಗಿದೆ, ನನಗೆ ಪ್ರೊಡಕ್ಷನ್ ಅಂದ್ರೆ ಪ್ರೊಡಕ್ಷನ್ ನಲ್ಲಿ ಕೆಲಸ ಮಾಡಬೇಕು ಅಂತ ತುಂಬಾ ಇಷ್ಟ, ದಟ್ ಇಸ್ ವೈ ಐ ಆಮ್ ಕೀನ್. ಆರ್ ಯುವರ್ಸ್ ಈಸ್ ಎ ಮಲ್ಟಿ ನ್ಯಾಷನಲ್ ಅಂಡ್ ಮಲ್ಟಿ ಕಲ್ಚರಲ್ ಆರ್ಗನೈಸೇಷನ್, ನನಗೆ ತುಂಬಾ ಮಲ್ಟಿ ನ್ಯಾಷನಲ್ಗಳಲ್ಲಿ ಅಥವಾ ಕೆಲಸ ಮಾಡಬೇಕು ಅಂತ ಇಷ್ಟ ಇದೆ, ಅಥವಾ ಲೋಕಲ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟ ಇದೆ. ಸೊ ಟೆಲ್ ದೆಮ್ ವೈ, ಆ ಕಂಪನಿದು ವೈಶಿಷ್ಟ್ಯತೆ ಏನು ಅದು ಹೇಳ್ಬೇಕಾಗುತ್ತೆ.
ನೆಕ್ಸ್ಟ್, ವೈ ಡು ಯು ಥಿಂಕ್ ವಿ ಶುಡ್ ಗಿವ್ ಯು ದ ಜಾಬ್ ಅಂತ ಕೇಳ್ತಾರೆ. ನಿಮಗೆ ಯಾಕೆ ಕೆಲಸ ಕೊಡಬೇಕು ಅಂದರೆ ಅದು ಹೇಳಬೇಕು. ನಿಮ್ಮಲ್ಲಿ ಏನೇನು ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಏನು ಗುಣವಿಶೇಷಣಗಳಿದೆ, ವೈ ಯು ಆರ್ ಸೂಟಬಲ್ ಫಾರ್ ದಟ್ ಜಾಬ್ ಅದು ಹೇಳಬೇಕು. Another way they ask, why do you feel you are the right person for this job? You should say, I like challenges, for example. I like to learn. And yours is a very reputed organization. And there will be a lot of scope for me to learn and also to contribute. So these are some of the questions which they ask in the initial. Now, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕ್ವಶನ್ಸ್ ಕೇಳ್ತಾರೆ. ಲೈಕ್, ಆರ್ ಯು ವಿಲ್ಲಿಂಗ್ ಟು ರಿಲೊಕೇಟ್? ಅಂದರೆ ಯಾವ ಏರಿಯಾ ಕಳಿಸಿದ್ರು ನೀವು ಕೆಲಸ ಮಾಡಕ್ಕೆ ರೆಡಿ ಇದ್ದೀರಾ? ಬಿ ವೆರಿ ಹಾನೆಸ್ಟ್ ಅಬೌಟ್ ಇಟ್. ನೋಡಿ, ಇಫ್ ಯು ಕ್ಯಾನ್ ಡೂ ಇಟ್. ಸಪೋಸ್ ನಿಮಗೆ ಫ್ಯಾಮಿಲಿ ಕನ್ಸಿಡರೇಷನ್ಸ್ ಇದು ಆಗೋದಿಲ್ಲ ಅಂತ ಹೇಳ್ಬೇಡಿ. ಟೆಲ್ ದೆಮ್, ಸರ್, ಐ ವೆರಿ ಮಚ್ ಪ್ರಿಫರ್ ಟು ವರ್ಕ್ ವಿತ್ ಇನ್ ದಿಸ್ ಏರಿಯಾ, ಸೊ ಇನ್ ಬ್ಯಾಂಗ್ಳೂರ್ ಆರ್ ದಾರ್ ವಾಟ್ ಎವರ್. ಬಟ್ ಹವರ್ ಇಫ್ ದ ಪೊಸಿಷನ್ ಅಲ್ಲೇ ಪೊಸಿಷನ್ ಇದೆ ಅಂತ ಹೇಳಿದ್ರೆ ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಇಲ್ಲಾಂದ್ರೆ ಸುಮ್ಮನೆ ಎಲ್ಲಾದ್ರೂ ಆಗ್ಲಿ ಸರ್ ಅಂತ ಹೇಳ್ಬಿಟ್ಟು ಅವರೆಲ್ಲೋ ಬೇರೆ ಕಡೆ ಹಾಕಿದ್ರೆ ಇಲ್ಲ ನಾನು ಆಗೋದಿಲ್ಲ ಅಂತ ಹೇಳಿದ್ರೆ ದೇ ಥಿಂಕ್ ದಟ್ ಯು ಆರ್ ನಾಟ್ ವೆರಿ ಆನೆಸ್ಟ್ ಪರ್ಸನ್, ನೀವು ಪ್ರಾಮಾಣಿಕರಲ್ಲ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್, ಆರ್ ಯು ವಿಲ್ಲಿಂಗ್ ಟು ಟ್ರಾವೆಲ್ ಈಸ್ ಒನ್ ಆಫ್ ದಿ ನಾರ್ಮಲ್ ಕ್ವಶನ್ ಅಂಡ್ ಪೀಪಲ್ ಎಕ್ಸ್ಪೆಕ್ಟ್ ಯು ಟು ಟ್ರಾವೆಲ್. ನೋಡಿ, ಎಲ್ಲೆಲ್ಲೋ ಆಫೀಸ್ಗಳಿರುತ್ತೆ, ಎಲ್ಲೆಲ್ಲೋ ಮಾರ್ಕೆಟಿಂಗ್ ಸೆಂಟರ್ಸ್ ಇರುತ್ತೆ, ಅವ್ರ ಕಸ್ಟಮರ್ಸ್ ಎಲ್ಲೆಲ್ಲೋ ಇರ್ತಾರೆ. ಫಾರ್ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ 10 ಕಡೆ ಇರುತ್ತೆ. ಸೊ ಯು ಶುಡ್ ಬಿ ಏಬಲ್ ಟು ವರ್ಕ್, ಟ್ರಾವೆಲ್ ಇದ್ರೆ ಬೆಟರ್. ನೆಕ್ಸ್ಟ್, what salary do you expect is a very normal question which they ask. So best thing, ನೀವು ಫ್ರೆಷರ್ಸ್ ಆಗಿರೋದ್ರಿಂದ ನಿಮಗೆ ಇಷ್ಟು ಕಡಿಮೆಗೆ ನಮ್ಗೆ ಆಗೋದಿಲ್ಲ ಸ್ಯಾಲ್ರಿ ಅಂತ ಹೇಳಿದ್ರೆ ಅದು ಹೇಳ್ಬಿಡೋದು ಬೆಟರ್. ಸೊ ದಿಸ್ ಈಸ್ ವಾಟ್ ಐ ಆನೆಸ್ಟ್ಲಿ ಎಕ್ಸ್ಪೆಕ್ಟ್, ಬಟ್ ಡೆಫಿನೆಟ್ಲಿ ಐ ಆಮ್ ನೆಗೋಷಿಯಬಲ್, ಐ ಆಮ್ ಫ್ಲೆಕ್ಸಿಬಲ್ ಅಂತ ಹೇಳ್ಬೋದು. ಅಥವಾ ಬೆಸ್ಟ್ ಥಿಂಗ್ ವುಡ್ ಬಿ ಟು ಸೇ, ಅದು ತುಂಬಾ ಸ್ಟ್ಯಾಂಡರ್ಡ್ ಕಂಪನಿ ಆದರೆ ಅವರೇ ಕಾಂಪೆನ್ಸೇಷನ್ನು ಕಂಪ್ಯಾರಿಟಿವ್ ಎಲ್ಲ ಮಾಡಿ ಒಂದು ಫಿಕ್ಸ್ ಮಾಡಿರ್ತಾರೆ. ಸರ್, ದಿ ಸ್ಯಾಲ್ರಿ ವಿಚ್ ಯುವರ್ ಕಂಪನಿ ನಾರ್ಮ್ಸ್, ನಿಮ್ಮ ಸ್ಟ್ಯಾಂಡರ್ಡ್ಸ್ ಏನಿದೆಯೋ ಇಟ್ ಇಸ್ ಓಕೆ ವಿತ್ ಮೀ ಅಂತ ಹೇಳ್ಬೋದು. ನೆಕ್ಸ್ಟ್, ದೇ ಮೇ ಸೇ, ವೆನ್ ಕ್ಯಾನ್ ಯು ಜಾಯಿನ್ ಅಸ್? ಹೇಳ್ಬೇಕು, ನಿಮ್ಗೆ ಏನಾದರೂ ಸ್ವಲ್ಪ ತೊಂದರೆ ಇದ್ರೆ ಐ ಕ್ಯಾನ್ ಜಾಯಿನ್ ಆಫ್ಟರ್ 1 month. ಎಸ್ಪೆಷಲಿ 2ನೇ ಕೆಲಸ 3ನೇ ಕೆಲಸ ಇಂಟರ್ವ್ಯೂ ಮಾಡ್ತಾರಲ್ಲ, ಅವರು ದೇ ಶುಡ್ ಗೆಟ್ ಎ ರಿಲೀವಿಂಗ್ ಲೆಟರ್ ಫ್ರಮ್ ದೇರ್ ಓಲ್ಡ್ ಪರ್ಸನ್. ಅವ್ರಿಗೊಂದು ನೋಟಿಸ್ ಪೀರಿಯಡ್ ಇರ್ತಿರುತ್ತೆ. ಅವ್ರು ಹೇಳ್ತಾರೆ 3 ತಿಂಗಳಾದ್ಮೇಲೆ ಜಾಯಿನ್ ಆಗ್ತೀನಿ ಅಂತ ಹೇಳ್ತಾರೆ. ಹ್ಯಾವ್ ಯು ಅಪ್ಲೈಡ್ ಎನಿವೇರ್ ಎಲ್ಸ್ ಅಂತ ಕೇಳ್ತಾರೆ. ವೆರಿ ಫ್ರೀಕ್ವೆಂಟ್ ಕ್ವಶನ್. ಬಿ ವೆರಿ ಹಾನೆಸ್ಟ್. ಸರ್, ಇದು ನನ್ನ ಡ್ರೀಮ್ ಜಾಬು, ದಿಸ್ ವಿಲ್ ಬಿ ಮೈ ಫಸ್ಟ್ ಪ್ರಿಫರೆನ್ಸ್ ಬಿಕಾಸ್ ನನ್ನ ಸಾಮರ್ಥ್ಯಕ್ಕೆ ಈ ಜಾಬ್ಗೆ ಸಾಕಷ್ಟು ಸ್ಕೋಪ್ ಇದೆ. However, I also applied in 2-3 more places, but my first preference will be this. Because ಇಲ್ಲಿ ಮಾತ್ರ ನಾನು ಅಪ್ಲೈ ಮಾಡಿದ್ದೀನಿ ಅಂದರೆ ಯಾರು ನಂಬೋದಿಲ್ಲ. ಯು ಆರ್ ಟೆಲ್ಲಿಂಗ್ ಎ ಲೈ ಅಂದ್ಕೊಳ್ತಾರೆ, ಅಥವಾ ಯು ಆರ್ ನಾಟ್ ಪ್ಲಾನ್ಡ್ ಅಂದ್ಕೊಳ್ತಾರೆ. ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ ಅಂದರೆ ದಟ್ ಮೀನ್ಸ್ ಈಸ್ ನಾಟ್ ಸೀರಿಯಸ್ ಅಂದ್ಕೊಳ್ತಾರೆ. ಸೊ ಯು ಹ್ಯಾವ್ ಟು ಪ್ಲೇಸ್ ಇನ್ ಬಿಟ್ವೀನ್. ಯುವರ್ಸ್ ಇಸ್ ದಿ ಬೆಸ್ಟ್ ಡ್ರೀಮ್ ಜಾಬ್ ಐ ಗಾಟ್. ಇದರಲ್ಲಿ ಮೇಲೆ ನಾನು ತುಂಬ ಅವಲಂಬಿತ ಆಗಿದ್ದೀನಿ, ಬಟ್ ಐ ಆಲ್ಸೋ ಅಪ್ಲೈಡ್ ಇನ್ 2-3 places ಅಂತ ಹೇಳ್ತಾರೆ. ಅದರಲ್ಲೇನು ತಪ್ಪಿಲ್ಲ. ಕೊನೆಯಲ್ಲಿ ಅವ್ರು ಕೇಳ್ತಾರೆ, ಏನು, ವಾಟ್ ಕ್ವಶನ್ಸ್ ಯು ಹ್ಯಾವ್ ಫಾರ್ ಮೀ? ನೀವು ಕೇಳಬೇಕು ಅಂತಿದ್ದೀರಾ, ನಮ್ಮ ಕಂಪನಿ ಬಗ್ಗೆ ಇನ್ನೇನು ತಿಳ್ಕೋಬೇಕು ಅಂತಿದ್ರೆ ಏನೂ ಇಲ್ಲ ಅಂತ ಹೇಳ್ಬೇಡಿ. ಪ್ಲೀಸ್ ಆಸ್ಕ್ ಸಮ್ ಕ್ವಶನ್. ಸರ್, ವಾಟ್ ಆರ್ ದ ಆಪರ್ಚುನಿಟೀಸ್ ಫಾರ್ ಮೀ ಟು ಲರ್ನ್? ಏನು ಕಲಿಬೋದು? ಬಿಕಾಸ್ ನನಗೆ ಕಲಿಕೆ ತುಂಬ ಇಂಪಾರ್ಟೆಂಟ್. ನಿಮ್ದು ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ಏನಾದರೂ ಇದೆಯಾ ಸರ್? ಈ ಥರ 1-2 ಕ್ವಶನ್ ಕೇಳ್ಬೋದು. ಏನಕ್ಕೆ? ಆ ಕಂಪನಿ ಮೇಲೆ ನಮಗೆ ಆಸಕ್ತಿ ಇದೆ ಅಂತ ತೋರಿಸೋದು. Most important question they ask is, what are your strengths? You should tell the strengths. ಆ ಸ್ಟ್ರೆಂಗ್ಸ್ ಕೂಡ ನಾನು ಹೇಳಿದ ಹಾಗೆ you should tell which are suitable for their company. Suppose ಸೇಲ್ಸ್ ಪರ್ಸನ್ ಜಾಬ್ ಆದರೆ ಮೈ ಸ್ಟ್ರೆಂಗ್ತ್ ಇಸ್ ಕಮ್ಯುನಿಕೇಶನ್ ಅಂತ ಹೇಳಬೇಕು. ಅದು ರಿಸರ್ಚ್ ಆದರೆ ಮೈ ಸ್ಟ್ರೆಂಗ್ತ್ ಇಸ್ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು. ನೋಡಿ, provided it is true, please remember, bottom line is you should not tell a lie. Now, next they will ask, what are your weaknesses? ನೀವು ಸಪೋಸ್ ಅವ್ರ ವೀಕ್ನೆಸಸ್ ಕೇಳಿದಾಗ ಏನೋ ಯೋಚನೆ ಮಾಡಿದ್ರೆ ಅವ್ರಿಗೆ ಏನು ಐಡಿಯಾ ಬರುತ್ತೆ ಅಂದರೆ, ನಿಮ್ಮ ವೀಕ್ನೆಸ್ ಬಗ್ಗೆ ನೀವು ಯೋಚನೆ ಮಾಡಿಲ್ಲ ಅಂತ ಅನ್ಸುತ್ತೆ ಅಂತ ಐಡಿಯಾ ಬರುತ್ತೆ. ಅದಕ್ಕೆ ಇವಾಗಲೇ ನೀವು ಪ್ರಿಪೇರ್ ಆಗಿರ್ಬೇಕು. ನನ್ನ ವೀಕ್ನೆಸ್ಗಳೇನು ಹೇಳ್ಬೇಕು. 1 or 2 ವೀಕ್ನೆಸ್, ಎಲ್ಲ ಮನುಷ್ಯರಿಗೂ ವೀಕ್ನೆಸ್ ಇರುತ್ತೆ. ಹೇಳಬೇಕು, ಸರ್, ಆಲ್ದೋ ಐ ಆಮ್ ವೆರಿ ಗುಡ್ ಟೆಕ್ನಿಕಲಿ, ಸಮ್ಟೈಮ್ಸ್ ಇನ್ ಫ್ರಂಟ್ ಆಫ್ ಗ್ರೂಪ್ ಆಫ್ ಪೀಪಲ್ ನನಗೆ ಸ್ವಲ್ಪ ಸ್ಟೇಜ್ ಫಿಯರ್ ಬಂದ್ಬಿಡುತ್ತೆ. ಅಥವಾ ಆಲ್ದೋ ಐ ಆಮ್ ವೆರಿ ಡಿಸಿಪ್ಲಿನ್ ಇನ್ ದ ವರ್ಕ್, ನನ್ನ ಲೈಫ್ ಸ್ಟೈಲಲ್ಲಿ ಇನ್ನು ಸ್ವಲ್ಪ ನಾನು ಡಿಸಿಪ್ಲಿನ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ನೋಡಿ, ವೀಕ್ನೆಸ್ ಅಂತ ಹೇಳ್ಬೇಡಿ. ಐ ನೀಡ್ ಟು ಇಂಪ್ರೂವ್ ಆನ್ ದಟ್ ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳಿ. ನಾವು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಕೇರ್ಫುಲಿ ಲಿಸನ್ ಮಾಡಿ. ಯಾವಾಗ ನಿಮ್ಮ ವೀಕ್ನೆಸ್ ಹೇಳಿದ್ರೋ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ನೀವು ಹೇಳಬೇಕು.
ಸಪೋಸ್ ಯು ಸೇ ಸರ್ ಐ ಆಮ್ ಹ್ಯಾವಿಂಗ್ ಸ್ಟೇಜ್ ಫಿಯರ್, ಜನರ ಮುಂದೆ ಮಾತಾಡೋದು ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳಿದ ಮೇಲೆ ಹೇಳಬೇಕು. ಬಟ್ ಇದನ್ನು ಓವರ್ಕಮ್ ಮಾಡೋದಕ್ಕೆ ನಾನು ಕೆಲವು ಕೋರ್ಸ್ಗಳು ಅಟೆಂಡ್ ಮಾಡ್ತಾ ಇದ್ದೀನಿ, ಕೆಲವು ವಾಟ್ ಐ ಶುಡ್ ಸೇ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ತಗೊಂಡು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ ನನಗೆ ಅನ್ಸುತ್ತೆ. ದಟ್ ಇಸ್ ಏರಿಯಾ ವೇರ್ ಐ ಶುಡ್ ಇಂಪ್ರೂವ್. ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಎವ್ರಿ ಡೇ ಒಂದು ಟು ಡೂ ಲಿಸ್ಟ್ ಮಾಡ್ತಾ ಇದ್ದೀನಿ, ಪ್ರಯಾರಿಟೈಸ್ ಮಾಡೋದು ಕಲ್ತ್ಕೊಳ್ತಾ ಇದ್ದೀನಿ. ಡೋಂಟ್ ಟೆಲ್ ಓನ್ಲಿ ದ ವೀಕ್ನೆಸ್, ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಟು ಇಂಪ್ರೂವ್ ದಟ್ ವೀಕ್ನೆಸ್. ಆ ಪಾಯಿಂಟ್ ಹೇಳಿ. ದಟ್ ಈಸ್ ವಾಟ್ ಈಸ್ ವೆರಿ ಕ್ರೂಷಿಯಲ್. ನೆಕ್ಸ್ಟ್, ಟೆಲ್ ಮಿ ಅಬೌಟ್ ಯುವರ್ ಅಕಂಪ್ಲಿಷ್ಮೆಂಟ್ಸ್ ಅಂಡ್ ವಾಟ್ ಆರ್ ಯು ಪ್ರೌಡ್ ಆಫ್ ಅಂತ ಹೇಳ್ತಾರೆ. ಯಾವ ಸಾಧನೆ ಬಗ್ಗೆ ನಿಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಹೇಳಬೇಕು. I got this prize, I got that prize, or I was called to Delhi in which I received this accolades. ಅಥವಾ ಈ ರೆಕಮೆಂಡೇಶನ್ ಲೆಟರ್ ತಾವು ನೋಡ್ಬೋದು. I stood second in such and such a fest. Be very confident to talk about your accomplishments. ಈ ಕ್ವಶನ್ಸ್ ಎಲ್ಲಾನು ಬೇಕಾಗಿರೋರು ಮಧು ಹತ್ರ ಕಾಪಿ ತಗೊಂಡು ಪ್ರಿಪೇರ್ ಆಗಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದ್ರೆ ನಮ್ಮ ಪದ್ಮಾ ಮೇಡಮ್ ಕೇಳಿ, ಮೇಘನಾನ್ ಕೇಳಿ, ಯಾರನ್ನಾದ್ರೂ ಕೇಳಿ. ಅವರೆಲ್ಲ ದೇ ಆರ್ ಆಲ್ ದೇರ್ ಟು ಹೆಲ್ಪ್ ಯು. See, what is the purpose? The purpose is whoever is listening should get a job. That is the purpose of YFS ಇರ್ಬೋದು, ನಮ್ದು ಇರ್ಬೋದು. Next, what motivates you? Very frequent question. ನಿಮ್ಗೆ ಏನ್ ಮೋಟಿವೇಶನ್? What is your passion? ಯಾವ ಕ್ವಶನ್ ಅವ್ರು ಕೇಳಿದ್ರು ಎಷ್ಟು ಸ್ಪಾಂಟೇನಿಯಸ್ ಆಗಿ ಇಮ್ಮಿಡಿಯೇಟ್ ಆಗಿ ನೀವು ಆನ್ಸರ್ ಹೇಳ್ತೀರೋ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಓ, ದಿಸ್ ಮ್ಯಾನ್ ಹ್ಯಾಸ್ ಥಾಟ್ ಓವರ್ ದಿಸ್ ಮ್ಯಾಟರ್. ಈಗ ವಾಟ್ ಇಸ್ ಯುವರ್ ಪ್ಯಾಷನ್ ಅಂದ್ರೆ ಮೈ ಪ್ಯಾಷನ್ ಈಸ್ ಅಂತ ಹೇಳಿದ್ರೆ ದೇ ಗಾಟ್ ಐಡಿಯಾ. ದಿಸ್ ಮ್ಯಾನ್ ಹ್ಯಾಸ್ ನಾಟ್ ಇವನ್ ಥಾಟ್ ಅಬೌಟ್ ಹಿಸ್ ಪ್ಯಾಷನ್. ಟಕ್ ಅಂತ ಹೇಳ್ಬೇಕು, ಸರ್ ಮೈ ಪ್ಯಾಷನ್ ಈಸ್ ಟು ಡೂ ಸಮಥಿಂಗ್ ಇನ್ನೋವೇಟಿವ್, ಸಮ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್. ಐ ವಾಂಟ್ ಟು ಡೂ ಸಮಥಿಂಗ್ ವಿಚ್ ನೋಬಡಿ ಹ್ಯಾಸ್ ಡನ್. ದಟ್ ಇಸ್ ಮೈ ಐ ಥಿಂಕ್ ಗಾಡ್ ವಿಲ್ಲಿಂಗ್ ಇಟ್ ವಿಲ್ ಹ್ಯಾಪನ್. I think my passion is one day I should be able to talk in front of 10,000 people, mesmerizing and captivating their entire audience. Or my passion is to write a book which will be very useful for the future technocrats. Be ready to answer. Next, what quality should an employee develop to be successful ಅಂತ ಕೇಳಬಹುದು. ಒಬ್ಬ ಉದ್ಯೋಗಿ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಏನ್ ಕ್ವಾಲಿಟೀಸ್ ಡೆವಲಪ್ ಮಾಡ್ಕೋಬೇಕು ಅಂತ ಕೇಳ್ಬೋದು. ಯು ಶುಡ್ ಬಿ ಏಬಲ್ ಟು ಟೆಲ್. ಅವ್ರ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು, ಇಂಟರ್ಪರ್ಸನಲ್ ರಿಲೇಷನ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಲೀಡರ್ಶಿಪ್, ಕ್ರಿಯೇಟಿವಿಟಿ, ನೋಡಿ, ಮೈಂಡ್ ಕಂಟ್ರೋಲ್, ಇಮೋಷನಲ್ ಸ್ಟೆಬಿಲಿಟಿ, ಫಿಸಿಕಲ್ ಹೆಲ್ತ್. ಯು ಶುಡ್ ಬಿ ರೆಡಿ. ಆಗ ಅವ್ರಿಗೊಂಥರ ಅನ್ಸುತ್ತೋ ದಿಸ್ ಮ್ಯಾನ್ ನೋಸ್ ವಾಟ್ ಆರ್ ದಿ ರಿಕ್ವೈರ್ಮೆಂಟ್ಸ್ ಫಾರ್ ಎನಿ ಆರ್ಗನೈಸೇಷನ್ ಫಾರ್ ದಟ್ ಮ್ಯಾಟರ್. ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಕೇಳೋದೇನೆಂದ್ರೆ ವಾಟ್ ಆರ್ ದ ಮೇಜರ್ ಮಿಸ್ಟೇಕ್ಸ್ ಯು ಆರ್ ಡನ್, ವಾಟ್ ಆರ್ ದ ಫೇಲ್ಯೂರ್ಸ್ ಇನ್ ಯುವರ್ ಲೈಫ್ ಅಂಡ್ ಹೌ ಡಿಡ್ ಯು ಗೆಟ್ ಓವರ್ ಇಟ್ ಅಂತ ಕೇಳ್ತಾರೆ. ಹೇಳಬೇಕು. ಐ ಥಿಂಕ್ ಮೈ ಮೇಜರ್ ಫೇಲ್ಯೂರ್ ಈಸ್ ಇನ್ 3rd standard. ಐ ಟುಕ್ ಥಿಂಗ್ಸ್ ವೆರಿ ಈಸಿ. ಐ ಸ್ಪೆಂಡ್ ಟೈಮ್ ಚಿಟ್ ಚಾಟಿಂಗ್. ಬಟ್ ಅಗೇನ್ ಆಸ್ ಐ ಟೋಲ್ಡ್ ಯು, ಹೇಳಿ ಏನ್ ಮಾಡಿದ್ರಿ? ದೆನ್ ಐ ರಿಯಲೈಸ್ಡ್ ಇಟ್ ಇಮಿಡಿಯೇಟ್ಲಿ. ಐ ಲಾಸ್ಟ್ ಅಬೌಟ್ 3-4 months. ದೆನ್ ಐ ಬಿಕೇಮ್ ಎ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಅಂಡ್ ಐ ಎನ್ಶೂರ್ ದಟ್ ವಾಟ್ ಎವರ್ ಏನೇನು ಹೆಚ್ಚು ಕಡಿಮೆ ಆಯಿತು ಅದನ್ನೆಲ್ಲ ನಾನು ಸರಿ ಮಾಡ್ಕೊಂಡೆ. ನಿಮ್ ಸಕ್ಸಸ್ ಗಿಂತ ಹೆಚ್ಚಾಗಿ ಫೇಲ್ಯೂರ್ ಕೇಳ್ತಾರೆ. ಆ ಫೇಲ್ಯೂರ್ನ ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅಂತ ಕೇಳ್ತಾರೆ. ನೆಕ್ಸ್ಟ್, ವಾಟ್ ಆರ್ ಯುವರ್ ರೋಲ್, ಹೂ ಆರ್ ಯುವರ್ ರೋಲ್ ಮಾಡೆಲ್ಸ್ ಅಂತ ಕೇಳ್ತಾರೆ. ರೋಲ್ ಮಾಡೆಲ್ಸ್ ಆರ್ ದಿ ಪರ್ಸನ್, ನೀವು ಆ ಥರ ಆಗಬೇಕು ಅಂತ ಮಾದರಿಯಾಗಿ ಇಟ್ಕೊಂಡಿರೋ. ಯಾಕಂದ್ರೆ ನೀವು ರೋಲ್ ಮಾಡಲಿ ಯಾರು ಇಟ್ಕೊಂಡಿದ್ದೀರೋ ನಿಮ್ಮ ಆಟಿಟ್ಯೂಡ್, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಏನು ಅಂತ ಗೊತ್ತಾಗುತ್ತೆ. ಸಪೋಸ್ ನೀವು ಮೈ ರೋಲ್ ಮಾಡಲ್ ಇಸ್ ರತನ್ ಟಾಟಾ, ಅಜೀಂ ಪ್ರೇಮ್ಜಿ ಇಂಥವ್ರು ಹೇಳಿದ್ರೆ ದೇ ಥಿಂಕ್ ಓ ನಿಮ್ಮ ರೋಲ್ ಮಾಡಲು is to be achieve something great and be useful to the country. ಸೊ ಅದರಿಂದ ರೋಲ್ ಮಾಡೆಲ್ಸ್ ಯಾರು ಅನ್ನೋದನ್ನ ನೀವು ಇಟ್ಕೊಂಡು ಯಾಕೆ ಅಂತ ಕೇಳ್ತಾರೆ. ದೆನ್ ಯು ಶುಡ್ ಟೆಲ್ he has built a very big empire, he is giving what I should say employment to so many people, he is doing lot of nation building activities. ಸೊ ಅಥವಾ ಮೈ ರೋಲ್ ಮಾಡೆಲ್ ಈಸ್ ಸ್ಟೀವ್ ಜಾಬ್ಸ್, ಆ ಥರ ಏನಾದರೂ ಒಂದು ಇನೋವೇಟಿವ್ ಪ್ರಾಡಕ್ಟ್ ಕಂಡುಹಿಡಿಬೇಕು ಅಂತಿದ್ದೀನಿ. ಅಥವಾ ಮೈ ರೋಲ್ ಮಾಡೆಲ್ ಈಸ್ ಮಹಾತ್ಮ ಗಾಂಧಿ ಫಾರ್ ಎಕ್ಸಾಂಪಲ್, ಆ ಥರ ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಮಾಡ್ಕೋಬೇಕು. ಬಿ ವೆರಿ ಕ್ಲಿಯರ್. ಅಂಡ್ ವೈ ಡು ಯು ಚೂಸ್ ಹಿಮ್ ಆಸ್ ರೋಲ್ ಮಾಡೆಲ್? ಯು ಶುಡ್ ನೋ ದಟ್. ನಾವು ಹೌ ಡು ಯು ಹ್ಯಾಂಡಲ್ ಸ್ಟ್ರೆಸ್ ಅಂತ ಕೇಳ್ಬೋದು. ನಿಮ್ಗೆ ಸ್ಟ್ರೆಸ್ ಆಗ್ಬಿಟ್ಟಾಗ ಏನು ಹೇಳಬೇಕು. ಸ್ಟ್ರೆಸ್ ಆಗ್ಬಿಟ್ಟಾಗ ನಾನು ಪ್ಯಾನಿಕೆ ಆಗದೇ ಇರೋ ಥರ ಟ್ರೈ ಮಾಡ್ತೀನಿ, ಯೋಗ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಮ್ಯೂಸಿಕ್ ಹೇಳ್ತೀನಿ, ಆದಷ್ಟು ನಾನು ವಿಶ್ಲೇಷಣಾತ್ಮಕವಾಗಿ ಯೋಚನೆ ಮಾಡ್ತೀನಿ. ಯು ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಪ್ರೆಷರ್ಸ್ ಬಿಕಾಸ್ ಡೆಫಿನೆಟ್ಲಿ ವರ್ಕ್ ವಿಲ್ ನೋ ಲಾಟ್ ಆಫ್ ಪ್ರೆಷರ್ಸ್. ಹೂ ಇಸ್ ಯುವರ್ ಮೆಂಟರ್ ಅಂತ ಕೇಳ್ಬೋದು. ಮೆಂಟರ್ ಅಂದ್ರೆ ನಿಮಗೆ ಮಾರ್ಗದರ್ಶನ ಕೊಡೋ.
ನಿಮ್ಮ ಅಂಕಲ್ ಇರ್ಬೋದು, ಫಾದರ್ ಇರ್ಬೋದು, ಅಥವಾ ಯಾರೋ ಪ್ರೊಫೆಸರ್ ಇರ್ಬೋದು. ಟೆಲ್ ಈಸ್ ಮೈ ಮೆಂಟರ್. ವೆನೆವರ್ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಅಲ್ಲಿ ಹೋಗ್ತಾ ಇದ್ದೆ. ಯಾಕೆ ಹೋಗ್ತಾ ಇದೆ ಅಂತ ಕೇಳಬೇಕು. ಬಿಕಾಸ್ ಅವರು ಸಂವೇದನಾಶೀಲವಾಗಿ ನನ್ನ ಪ್ರಾಬ್ಲಮ್ ಹೇಳ್ಕೊಂಡು ನನಗೆ ಏನಾದರೂ ಸೊಲ್ಯೂಷನ್ ಕೊಡ್ತಾ ಇದ್ರು. ಹೌ ಡು ಯು ಸ್ಪೆಂಡ್ ಯುವರ್ ಸ್ಪೇರ್ ಟೈಮ್? ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಬಿಕಾಸ್ ಸ್ಪೇರ್ ಟೈಮ್ ಹೆಂಗ್ ಸ್ಪೆಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮನೋಭಾವ ಮತ್ತು ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ಡಿಸೈಡ್ ಮಾಡ್ತಾರೆ. ನೆನ್ನೆ ಹೇಳಿದಾಗೆ ನಾನು ಸ್ಪೇರ್ ಟೈಮ್ ಐ ಜಸ್ಟ್ ವಾಚ್ ಟಿವಿ, ಐ ವಾಚ್ ಆ ಥರ ಹೇಳಿದ್ರೆ, ಅಥವಾ ಐ ವಾಚ್ ವಿತ್ ಫ್ರೆಂಡ್ಸ್ ಹೇಳ್ಬೋದು ಅದನ್ನು. ಬಟ್ ಮೇಜರ್ ಆಗಿ ನಾನು ಸ್ಪೇರ್ ಟೈಮಲ್ಲಿ ಒಳ್ಳೆ ಪುಸ್ತಕಗಳು ಓದ್ತೀನಿ, ಅಥವಾ ಏನಾದರೂ ಕವಿತೆ ಬರಿತೀನಿ, ಒಂದು ಆರ್ಟಿಕಲ್ ಬರಿತೀನಿ, ಅಥವಾ ಏನಾದರೂ ಕಲೆ ಕಲ್ತ್ಕೊಳ್ತೀನಿ, ಸಮ್ ಹಾಬಿ ಕಲ್ತ್ಕೊಳ್ತೀನಿ, ಡ್ಯಾನ್ಸ್ ಕಲಿತೀನಿ, ಸಂಗೀತ ಕಲಿತೀನಿ ಅಂದರೆ ದೇ ಥಿಂಕ್ ಐ ಥಿಂಕ್ ಯು ಆರ್ ಎ ಮೋರ್ ಪ್ರೊಡಕ್ಟಿವ್ ಅಂಡ್ ಎ ಮೋರ್ ಕನ್ಸ್ಟ್ರಕ್ಟಿವ್ ಟೈಪ್ ಆಫ್ ಪರ್ಸನಾಲಿಟಿ. Now, next point, what have you done in the last few months by which you have enhanced your knowledge and skill ಅಂತ ಕೇಳ್ತಾರೆ. ಲಾಸ್ಟ್ ಒಂದು 3 months 6 months ಅಲ್ಲಿ ನಿಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನು ಮಾಡಿದ್ಯಪ್ಪ ಅಂತ ಕೇಳ್ತಾರೆ. ಯು ಶುಡ್ ಬಿ ಏಬಲ್ ಟು ಟೆಲ್, ಸರ್ ಅಂತ ಪುಸ್ತಕ ಓದಿದೆ ಅಥವಾ ಈ ಸೆಮಿನಾರ್ ಅಟೆಂಡ್ ಮಾಡಿದೆ ಫಾರ್ ಎಕ್ಸಾಂಪಲ್. ಅಂಡ್ ಫೈನಲಿ ದೇ ಮೇ ಆಸ್ಕ್ ವಿಚ್ ಆರ್ ದ ಬುಕ್ಸ್ ಯು ಆರ್ ರೆಡ್, ಬಿಕಾಸ್ ಪೀಪಲ್ ವಾಂಟ್ ಟು ರೀಡ್ ಗುಡ್ ಬುಕ್ಸ್. ದಟ್ ಇಸ್ ಅ ಸೋರ್ಸ್. ಅಥವಾ ಯಾವ ಯೂಟ್ಯೂಬ್ ಚಾನಲ್ಸ್ ಕೇಳ್ತೀರಾ ಅಂತ ನೋಡ್ತೀರಾ ಅಂತ ಕೇಳ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್, ಸಮ್ ಆಫ್ ದಿ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್ ಇವು. ಇದು ಕಂಪ್ಲೀಟ್ ನಾನು ಕ್ಯಾಟಗರಿ ವೈಸ್ ನಿಮಗೆ ಈಸಿ ಆಗೋ ಥರ ಕ್ವಶನ್ಸ್ ಹಾಕೊಟ್ಟಿದ್ದೀನಿ. ಯು ಶುಡ್ ಗೆಟ್ ಪ್ರಿಪೇರ್ಡ್. ಮೊದಲು ಹಾಕಿ ಸ್ಲೈಡ್ಸ್ ಇದಲ್ಲ ಇನ್ನು ಹಿಂದೆ ಹೋಗಿ. I think this I have explained. Display positive body language, lean forward, open palms, study interviewer's body language and moderate your communication accordingly. ನೋಡಿ, ಇಂಟರ್ವ್ಯೂವರ್ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ. ಈಗ ನೀವೇನಾದ್ರೂ ಮಾತಾಡುವಾಗ ಇಂಟರ್ವ್ಯೂ ಈಗ ಇಟ್ಕೊಂಡ್ರೆ ಅವ್ರಿಗೇನೋ ಡೌಟ್ ಬರ್ತಾ ಇದೆ ಅಂತ, ಅವಾಗ ಏನ್ ಮಾಡ್ಬೇಕು, ನೀವೇನು ಹೇಳಿದ್ರು ಅದ್ರ ಮೇಲೆ ಹೆಚ್ಚು ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ಪುಷ್ಟಿ ಕೊಡುವಂತದ್ದು ಏನಾದ್ರೂ ಎವಿಡೆನ್ಸಸ್ ಕೊಡಬೇಕು. ಅವಾಯ್ಡ್ ನೆಗೆಟಿವ್ ಬಾಡಿ ಲ್ಯಾಂಗ್ವೇಜ್ ಲೈಕ್ ಡ್ರಮ್ಮಿಂಗ್ ಫಿಂಗರ್ಸ್, ಕ್ರಾಸ್ ಲೆಗ್ಸ್ ಇದೆಲ್ಲ ಹೇಳಿದೆ ನಾನು. ಸ್ಕ್ರಾಚಿಂಗ್ ದ ಹೆಡ್, ರಬ್ಬಿಂಗ್ ದ ಐಸ್, ನೋಸ್. ಯು ಶುಡ್ ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್. ರಾಕಿಂಗ್ ದ ಚೇರ್, ಟ್ಯಾಪಿಂಗ್ ದ ಫೀಟ್, ಡ್ರಮ್ಮಿಂಗ್ ದ ಫಿಂಗರ್ಸ್. ನೆಕ್ಸ್ಟ್, ಡಿಸ್ಪ್ಲೇ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ಇದೇ ಆಗಿದ್ದು. ನೋಡಿ, ಲೈಕ್ ಲೀನಿಂಗ್ ಫಾರ್ವರ್ಡ್, ಸ್ವಲ್ಪ ಮುಂದಕ್ಕೆ ಬಾಗಬೇಕು, ಓಪನ್ ದ ಪಾಮ್ಸ್, ಸ್ಟಡಿ ಇಂಟರ್ವ್ಯೂಸ್ ಬಾಡಿ ಲ್ಯಾಂಗ್ವೇಜ್, ರೀಪ್ಲೇಸ್ ದ ಚೇರ್ ಆಸ್ ಯು ಲೀವ್, ಚೇರ್ ಆಪೋಸಿಟ್ ಬಿಟ್ಟು ಬರಬೇಕು, ಡೋಂಟ್ ಹ್ಯಾವ್ ನರ್ವಸ್ನೆಸ್, ಡೋಂಟ್ ಶೋ ಆಂಗ್ಸೈಟಿ ಅಂಡ್ ಡೆಸ್ಪರೇಟೆಡ್ನೆಸ್ ಟು ಗೆಟ್ ದ ಜಾಬ್. ಸರ್ ಈಗಲೇ ಜಾಬ್ ಬೇಕು ಅನ್ನೋದು. ಇಫ್ ಯು ಡೋಂಟ್ ನೋ ದ ಆನ್ಸರ್, ಸೇ ಐ ಡು ನಾಟ್ ನೋ, ಬಟ್ ಟೆಲ್ ಹಿಮ್ ಐ ವಿಲ್ ಬಿ ಗ್ಲಾಡ್ ಟು ನೋ ಆರ್ ಐ ವಿಲ್ ಫೈಂಡ್ ಔಟ್ ದ ಆನ್ಸರ್ ಲೇಟರ್ ಅಂತ ಹೇಳಿ. So then they will think that you are willing to learn on that. Next. Whenever you speak about your achievements, give evidences, example, statistics. Explain why you are best suited for the job. Interview admele send a thanking letter. Follow up if required. Don't feel bad if you don't get the job. Try again in the same organization or other organizations. Never give up. Next. ಇದಲ್ಲ. ನೆಕ್ಸ್ಟ್ ಹೋಗ್ಬಿಡಿ. ಇದು ಆಮೇಲೆ ಬರೋಣ. ಇದು ಓಕೆ ನೋಡಿ, ಇದು ಕಾಮನ್ ಕ್ವಶನ್ಸ್. ಇದು ಆಲ್ರೆಡಿ ಹೇಳಿದ್ದೀನಿ, ಸುಮ್ಮನೆ ಓದ್ಬಿಡ್ತೀನಿ. ಇನಿಷಿಯಲ್ ಕ್ವಶನ್ಸು, ಟೆಲ್ ಮೀ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಆರ್ ಹೌ ಡು ಯು ಡಿಸ್ಕ್ರೈಬ್ ಯುವರ್ ಸೆಲ್ಫ್ ಅನ್ಬೋದು. ನೆಕ್ಸ್ಟ್ ನಂಬರ್ 1 ಹಾಕಿರುತ್ತೆ. ಹೌ ಡಿಡ್ ಯು ಕಮ್ ಟು ನೋ ಅಬೌಟ್ ಅವರ್ ಕಂಪನಿ ಅಂತ ಕೇಳ್ತಾರೆ. ಹೌ ಡಿಡ್ ಯು ಕಮ್ ಟು ನೋ ಅಬೌಟ್ ದಿಸ್ ಪೊಸಿಷನ್ ಅಂತ ಕೇಳ್ತಾರೆ. Questions about the organized job, why are you interested to work for our company? Why do you think we should give you the job? Why do you feel you are the right person for this job? So ಆ ಕ್ವಶನ್ಸ್ ನ ಕ್ಲಸ್ಟರ್ ಮಾಡಿದ್ದೀನಿ. ಈ ಮೂರಲ್ಲಿ ಯಾವ ಕ್ವಶನ್ ಕೇಳಿದ್ರು ನಿಮ್ಮ ಆನ್ಸರ್ ಸೇಮ್ ಇರಬೇಕು. ನೆಕ್ಸ್ಟ್, now are you willing to relocate? ಎಲ್ಲಾದ್ರೂ ಕೆಲಸ ಮಾಡಕ್ಕೆ ರೆಡಿ ಇದ್ದೀರಾ? Are you ready to travel? Would you like to work on holidays and weekends? Very frequent question. You should always say, sir, as a principal, I would like to work within hours.
ಬಟ್ ಐ ಹ್ಯಾವ್ ನೋ ಪ್ರಾಬ್ಲಮ್, ಐ ಕ್ಯಾನ್ ಡಿಪೆಂಡಿಂಗ್ ಆನ್ ದ ನೀಡ್ ಆಫ್ ದ ಜಾಬ್ ಐ ಆಮ್ ವಿಲ್ಲಿಂಗ್ ಅಂತ ಹೇಳ್ಬೇಕು. ವೆನ್ ಕ್ಯಾನ್ ಯು ಜಾಯಿನ್ ಅಸ್, ಹ್ಯಾವ್ ಯು ಅಪ್ಲೈಡ್ ಎನಿವೇರ್ ಎಲ್ಸ್, ವಾಟ್ ಸ್ಯಾಲರಿ ಡು ಯು ಎಕ್ಸ್ಪೆಕ್ಟ್, ವಾಟ್ ಕ್ವಶನ್ಸ್ ಯು ಹಾವ್ ಫಾರ್ ಮೀ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನೆಕ್ಸ್ಟ್, career ready. What are your career goals? Where do you see yourself 5-10 years later? What are your strengths? What are your weaknesses? Tell me about your accomplishment which you are proud of. What motivates you? What is your passion? Which quality should an employee develop to be successful in career? Next, I've explained all these things, and how you should answer also I've explained to you. What are the major mistakes you have done? Nim failures ಏನು, nim role models ಯಾರು, ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ವ್ಯಕ್ತಿಗಳು ಯಾರು, ನಿಮ್ಮ ಮೆಂಟರ್ ಯಾರು, ಸ್ಟ್ರೆಸ್ ಅಂಡ್ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಸ್ಪೇರ್ ಟೈಮಲ್ಲಿ ಏನು ಮಾಡ್ತೀರಾ ನೀವು, ನಿಮ್ಮ ಹಾಬೀಸ್ ಏನು, ಲಾಸ್ಟ್ ಫ್ಯೂ ಮಂತ್ಸಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಜ್ಞಾನ ಮತ್ತು ಕೌಶಲ್ಯನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಯಾವ ಪುಸ್ತಕಗಳು ಓದಿದ್ದೀರಾ. ನೆಕ್ಸ್ಟ್ Okay, now go back to that question in the tabular column. This is a very important point, last point I am trying to tell you. ಅದು ಟ್ಯಾಬ್ಲರ್ ಕಾಲಮ್. ಇದು ನೋಡಿ, ಇದು ಅರ್ಥ ಮಾಡ್ಕೊಳ್ಳಿ. ಇದು ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಏನ್ ಬರ್ದಿದ್ದೀನಿ ಅಂದ್ರೆ, ಇಂಟರ್ವ್ಯೂರ್ ಏನ್ ಕೇಳ್ತಾರೆ ಅಂತ ನಿಮ್ಗನ್ಸುತ್ತೆ ಅಂತ. ಅದು ಸರ್ ಫಸ್ಟ್ ಪಾಯಿಂಟ್ ಮಾತ್ರ ಹಾಕಿ. ರೈಟ್ ಸೈಡ್ ಏನ್ ಬರ್ತಿದ್ದೀನಿ ಅಂದ್ರೆ, ಆಕ್ಚುಯಲ್ ಆಗಿ ಇಂಟರ್ವ್ಯೂರ್ ಏನ್ ಚೆಕ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಅಚೀವ್ಮೆಂಟ್ಸ್ ಏನು ಅಂತ ಇಂಟರ್ವ್ಯೂವರ್ ತಿಳ್ಕೊಳ್ಬೇಕು ಅಂತ ಅವ್ರಿಗೆ ಇಷ್ಟ ಇದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದ್ರೆ ಇಂಟರ್ವ್ಯೂ ಏನ್ ಬೇಕಂದ್ರೆ, ಹೌ ಡಿಡ್ ಯು ಮ್ಯಾನೇಜ್ ಯುವರ್ ಫೇಲ್ಯೂರ್ಸ್, ದಟ್ ಈಸ್ ವಾಟ್ ಈಸ್ ಮೋರ್ ಕೀನ್ ಆನ್. ದಿಸ್ ಈಸ್ ವೇರ್ ಮೆನಿ ಪೀಪಲ್ ವಿಲ್ ಡೂ ಮಿಸ್ಟೇಕ್ಸ್. ಎಲ್ಲ ಲೆಫ್ಟ್ ಸೈಡ್ಗೆ ರೆಡಿ ಆಗಿಬಿಡ್ತಾರೆ ಆನ್ಸರ್ ಮಾಡೋಕ್ಕೆ, ಬಟ್ ಇಂಟರ್ವ್ಯೂವರ್ ವಾಂಟ್ಸ್ ಟು ನೋ ರೈಟ್ ಸೈಡ್. ಈಗ ಯುವರ್ ಸಕ್ಸಸ್ ಬಗ್ಗೆ ಹೇಳ್ಬೇಕು ಅಂತ ನೀವು ಅಂದ್ಕೊಳ್ತೀರಾ, ಇಂಟರ್ವ್ಯೂವರ್ಗೆ ಅದಿಷ್ಟ ಅಂತ. ಬಟ್ ಇಂಟರ್ವ್ಯೂಗೆ ಏನ್ ಬೇಕಂದ್ರೆ, ದ ಪ್ರಾಸೆಸ್ ಯು ಅಡಾಪ್ಟೆಡ್ ಟು ಅಚೀವ್ ದ ಸಕ್ಸಸ್. ಸರ್, ನಾನು ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂತು ಅಂತ ಹೇಳ್ಬಿಡ್ತೀರಾ. ನೋ, ಈ ವಾಂಟ್ಸ್ ನೋ ಹೇಗೆ ಬಂತದು ಹೇಳ್ಬೇಕು. ಪುಸ್ತಕಗಳು ಓದೆ, ನಮ್ಮ ಪ್ರೊಫೆಸರ್ಗಳ ಹತ್ರ ಓದೆ, ಅದು ಆರ್ಟಿಕ್ಯುಲೇಟ್ ಮಾಡ್ಕೊಂಡೆ, ಅದನ್ನ ಗೂಗಲ್ ಶೀಟ್ ಅಲ್ಲಿ ಹಾಕ್ದೆ, ಎಕ್ಸೆಲ್ ಶೀಟ್ ಅಲ್ಲಿ ಹಾಕೊಂಡೆ, ಹೈಲೈಟ್ಸ್ ಮಾಡ್ಕೊಂಡೆ, ಮೈಂಡ್ ಮ್ಯಾಪ್ ಮಾಡ. ದಟ್ ಈಸ್ ವಾಟ್ ಯು ವಾಂಟ್ಸ್ ಟು ನೋ. ಯುವರ್ ಬಿಹೇವಿಯರ್ ಏನು ಅಂತ ತಿಳ್ಕೊಳ್ಬೇಕು ಅಂತ ಎಲ್ಲ. ನಿಮ್ಮ ಮನೋಭಾವ ಏನು, ಬಿಕಾಸ್ ಮನೋಭಾವ ಕೆಟ್ಟದಿರ್ಬೋದು, ಬಿಹೇವಿಯರ್ ಚೆನ್ನಾಗಿರ್ಬೋದು. ನಿಮ್ ಇಂಟೆಲಿಜೆನ್ಸ್ ಎಷ್ಟು ಅಂತ ಅವ್ರಿಗೆ ಬೇಕು ಅಂದ್ಕೊಳ್ತೀರಾ ನೀವು. ಇಲ್ಲ, ನಿಮಗೆ ನಿಮ್ ಫೀಲಿಂಗ್ಸ್ ಮೇಲೆ ಕಂಟ್ರೋಲ್ ಇದೆಯಾ, ಕೋಪ, ತಾಪ, ಅಸೂಯೆ, ಅಹಂಕಾರ, ಭಯ, ಇವುಗಳನ್ನು ಕಂಟ್ರೋಲ್ ಮಾಡ್ತೀರಾ ಅಂತ ಅವ್ರಿಗೆ ಬೇಕು. ನಿಮ್ಮ ಬುದ್ಧಿಶಕ್ತಿ ಮಾತ್ರ ಅಲ್ಲ. ಹೌ ಕಾನ್ಫಿಡೆಂಟ್ ಅಂಡ್ ಕರೇಜಿಯಸ್ ಯು ಆರ್ ಅಂತ ಅಂದ್ಕೊಳ್ತೀರಾ ನೀವು. ಇಂಟರ್ವ್ಯೂಗೆ ಇದ್ಬೇಕು ಅಂತ ಅಲ್ಲ, ಹೌ ಮಚ್ ಅವೇರ್ ಯು ಆರ್ ಅಬೌಟ್ ಯುವರ್ ಥಾಟ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಗಿಂತ ಹೆಚ್ಚಾಗಿ ಸೆಲ್ಫ್ ಅವೇರ್ನೆಸ್ ಇದೆಯಾ, ನನ್ನಲ್ಲಿ ಏನೇನು ಒಳ್ಳೇದಿದೆ, ಏನೇನು ತಪ್ಪಿದೆ, ಏನ್ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ನಿಮ್ಗಿದೆಯಾ. ದಟ್ ಈಸ್ ವಾಟ್ ಯು ವಾಂಟ್ಸ್ ಟು ನೋ. ದಟ್ಸ್ ವಾಟ್ ಯು ವಿಲ್ ಆಸ್ಕ್. ವೇರ್ ಆರ್ ಯು, ವಾಟ್ ಆರ್ ಯುವರ್ ಸ್ಟ್ರೆಂಗ್ಸ್, ವಾಟ್ ಆರ್ ಯುವರ್ ವೀಕ್ನೆಸಸ್. ನೆಕ್ಸ್ಟ್, ಯುವರ್ ನಾಲೆಡ್ಜ್ ಲೆವೆಲ್ ಏನು ಅಂತ ತಿಳ್ಕೊಳ್ಬೇಕು ಅಂತ ತಿಳ್ಕೊಳ್ತಾರೆ. ಅಲ್ಲ, ಯುವರ್ ವಿಲ್ಲಿಂಗ್ನೆಸ್ ಟು ಲರ್ನ್. ಸೊ ನಾನು ಹೇಳಿದೆ, ಅವ್ರೇನಾದ್ರೂ ಕ್ವಶನ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೇಡಿ. ಸರ್, ಐ ವಿಲ್ ಲರ್ನ್ ದಿಸ್ ಪಾಯಿಂಟ್ ಅಂತೇಳಿ. ಆಗ ಅವ್ರಿಗೆ, ಓ ದಿಸ್ ಮ್ಯಾನ್ ವಾಂಟ್ಸ್ ಟು ಲರ್ನ್ ಸಮಥಿಂಗ್ ಅಂತ ಒಂದು ಐಡಿಯಾ ಬರುತ್ತೆ. ಯುವರ್ ಪರ್ಫಾರ್ಮೆನ್ಸ್ ಬೇಕಾಗಿಲ್ಲ ಅವ್ರಿಗೆ, ಯುವರ್ ಪೊಟೆನ್ಷಿಯಲ್ ಬೇಕು. ನಿಮ್ಮ ದಕ್ಷತೆ ಇವಾಗ ಏನಿದೆ ಅಂತಲ್ಲ, ನಿಮಗೆ ಏನು ಸಾಮರ್ಥ್ಯ ಮುಂದಕ್ಕಿದೆ ಅನ್ನೋದು ಬೇಕು ಅವ್ರಿಗೆ. ವಿಚ್ ಆಫ್ ಯುವರ್ ಡಿಸಿಷನ್ಸ್ ವರ್ ಕರೆಕ್ಟ್, ಅದು ಹೇಳ್ತೀನಿ ನಾನು. ಕರೆಕ್ಟ್ ಡಿಸಿಷನ್ ತಗೊಂಡೆ, ಕರೆಕ್ಟ್ ಕೋರ್ಸ್ ಅಲ್ಲ. ದೇ ವಾಂಟ್ ಟು ನೋ ವಾಟ್ ಮೆಥಡಾಲಜಿ ಡಿಡ್ ಯು ಫಾಲೋ ಟು ಮೇಕ್ ದಟ್ ಡಿಸಿಷನ್. ಸರ್, ಐ ಸ್ಟಡಿಡ್, ಐ ಟುಕ್, ಈ ಕಾಲೇಜ್ಗೆ ನಾನು ಸೇರ್ಕೊಳ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಬಿಕಾಸ್ ಅಂತ ಹೇಳ್ಬಿಟ್ಟು, ಯಾಕೆ ಅಂತ ಹೇಳ್ಬೇಕು. ಬಿಕಾಸ್ ರಿಸರ್ಚ್ ಮಾಡಿದೆ, ತಜ್ಞನ ಹೋಗಿ ಕೇಳಿದೆ. ಬಿಕಾಸ್ ದೆನ್ ಯು ವಿಲ್ ನೋ, ಈ ವ್ಯಕ್ತಿ ಲೈಫಲ್ಲಿ ಒಂದು ಡಿಸಿಷನ್ ಮಾಡುವಾಗ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಗೊತ್ತು ಇವರಿಗೆ. ಸಕ್ಸಸ್ ಯು ಅಚೀವ್ಡ್, ದಟ್ಸ್ ವಾಟ್ ಈಸ್ ಇಂಟ್ರೆಸ್ಟ್. ನೀವು ಅಂದ್ಕೊಳ್ತೀರಾ, ಇಲ್ಲ, ಎಬಿಲಿಟಿ ಟು ಸ್ಪಾಟ್ ಆಪರ್ಚುನಿಟೀಸ್, ಅವಕಾಶಗಳನ್ನ ಕಂಡುಹಿಡಿಯತಕ್ಕಂತ ಒಂದು ಕಲೆ ನಿಮಗೆ ಗೊತ್ತಿದೆಯಾ. ದಟ್ಸ್ ವಾಟ್ ಯು ವಾಂಟ್ಸ್ ಟು ನೋ. ಗ್ರೇಟ್ ಅಚೀವ್ಮೆಂಟ್, ಐ ಗಾಟ್ ಫಸ್ಟ್ ಪ್ರೈಸ್, ಫಸ್ಟ್ ರ್ಯಾಂಕ್, ದಟ್ಸ್ ವಾಟ್ ಯು ಥಿಂಕ್. ಅಲ್ಲ, ಹೌ ಕನ್ಸಿಸ್ಟೆಂಟ್ಲಿ, ಯಾವಾಗಲೂ ಫಸ್ಟ್ ಬರ್ತಾ ಇದ್ರ ನೀವು. ನೋಡಿ, ಯುವರ್ ಕಮ್ಯುನಿಕೇಶನ್ ಎಬಿಲಿಟಿ, ಇಲ್ಲ, ಯುವರ್ ಎಬಿಲಿಟಿ ಟು ಲಿಸನ್ ಆಲ್ಸೋ. ನೆಕ್ಸ್ಟ್,
ನೆಕ್ಸ್ಟ್, ಹೌ ಕ್ಯಾನ್ ಯು ಇಂಪ್ರೆಸ್ ಅದರ್ಸ್ ಅಂತ ನೀವು ಅಂದ್ಕೊಳ್ತೀರಾ? ಅಲ್ಲ, ಹೌ ಕ್ಯಾನ್ ಯು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಯುವರ್ ಥಾಟ್ಸ್, ಯುವರ್ ಫೀಲಿಂಗ್ಸ್, ಫೀಲಿಂಗ್ ಪ್ರೌಡ್ ಅಬೌಟ್ ಯುವರ್ ಅಚೀವ್ಮೆಂಟ್, ಸಕ್ಸಸಸ್. ದಟ್ಸ್ ವಾಟ್ ಐ ವಾಂಟ್ ಟು ಎಕ್ಸ್ಪ್ರೆಸ್. ಇಲ್ಲ, ಹೌ ಹಂಬಲ್ ಯು ಆರ್ ಟು ರಿಸೀವ್. ಈವನ್ ಸಕ್ಸಸ್ ಬಂದ ಮೇಲೂ ಎಷ್ಟು ವಿನಯ ಮತ್ತು ನಮ್ರತೆ ನಿಮ್ಮಲ್ಲಿದೆ. ಸೊ ಯು ಅಂಡರ್ಸ್ಟ್ಯಾಂಡ್ ದಿ ಅದೇ ಮೇಲಿದೆ ನೋಡಿ, ಡಿಸ್ಕನೆಕ್ಟ್. ಅವ್ರಿಗೇನ್ ಬೇಕು ಅಂತ ನೀವು ಅಂದ್ಕೊಳ್ತೀರಾ, ಅವ್ರಿಗೆ ಬೇಕಾಗಿರೋದೇ ಬೇರೆ. ದಟ್ ಈಸ್ ವೇರ್ ದಿ ಪ್ರಾಬ್ಲಮ್ ಲೈಸ್. ಸೊ ಇದು ನೀವು ರೈಟ್ ಸೈಡ್ಗೆ ನೀವು ಪ್ರಿಪೇರ್ ಆಗಬೇಕು. ದೆನ್ ಯು ವಿಲ್ ಬಿ ಎ ವೆರಿ ಸಕ್ಸಸ್ಫುಲ್ ಪರ್ಸನಾಲಿಟಿ ಸೊ ಫಾರ್ ಆಸ್ ಇಂಟರ್ವ್ಯೂಸ್ ಆರ್ ಕನ್ಸರ್ನ್. ಸರಿ, ಮಧು ಕ್ವಶನ್ಸ್ ಕೇಳಿ. ಸರ್, ಸಾಕಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿದೆ, ಹಾಗಾಗಿ ಎಲ್ಲರೂ ಕೂಡ ಥ್ಯಾಂಕ್ ಯು ಸರ್, ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಒಂದೇ ಒಂದು ಪ್ರಶ್ನೆ ಏನಿದೆ ಅಂದ್ರೆ ಸರ್, ರಮೇಶ್ ಪಾಂಡುರಂಗ್ ಅಂತ, ಈಗ ನಾವು ಇಂಟರ್ವ್ಯೂ ಆದ ನಂತರ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ, ಅಕಸ್ಮಾತ್ ಇಂಟರ್ವ್ಯೂ ಫಲಿತಾಂಶ ನಮ್ಗೆ ವಿಫಲ ಆದಾಗ ಮನ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ, ಅದನ್ನ ಹೇಗೆ ಓವರ್ಕಮ್ ಮಾಡ್ಬೋದು ಅಂತ. ಆರ್ಟ್ ಆಫ್ ಫರ್ಗೆಟಿಂಗ್, ಸ್ವಲ್ಪ ಮರೆಯೋದು ಕಲಿಬೇಕು. ಏನೋ ಒಳ್ಳೇದಕ್ಕೆ ಇದಾಗ್ತಾ ಇದೆ ಅಂತ ತಿಳ್ಕೊಬೇಕು. ಅದು ನಮಗೆ ಕೆಲಸ ಸಿಕ್ಕದಿರೋದಕ್ಕೆ ನಾವು ಕಾರಣ ಆದ್ರೆ, ನಮ್ಮ ಅಸಮರ್ಥತೆ, ನಮ್ಮ ಜ್ಞಾನ ಇಲ್ಲದೆ ಇರೋದಾದ್ರೆ ಅದನ್ನ ಸರಿಪಡಿಸ್ಕೊಳ್ಬೇಕು. ಅದೆಲ್ಲ ಸರಿಯಾಗಿದ್ರು ನನಗೆ ಸಿಕ್ಲಿಲ್ಲ ಅಂದ್ರೆ ಏನೋ ಒಳ್ಳೇದಕ್ಕೆ ಆಗ್ತಾ ಇದೆ, ಸಮಥಿಂಗ್ ಬೆಟರ್ ಇಸ್ ದೇರ್ ಅಂತ ನೋಡಿ. ಯಾವುದೋ ಒಂದು ಬಸ್ಸಿಗೆ ಹೋಗ್ತೀವಿ, ನಾವು ಬಸ್ ಮಿಸ್ ಮಾಡಿಬಿಡ್ತೀವಿ. ನಾವು ಟೈಮ್ ಸರಿಯಾಗಿ ಹೋಗಿದ್ವಿ, ಬಟ್ ಬಸ್ ಬರಲಿಲ್ಲ, ಏನೋ ಮಿಸ್ ಆಗೋಯ್ತು, ಎಲ್ಲೋ ಬೇರೆ ಕಡೆ ಹೊರಟೋಯ್ತು. ಆಮೇಲೆ ನೋಡ್ತೀರಾ, ನಿಮ್ಮ ಫ್ರೆಂಡ್ ಯಾವುದೋ ಒಂದು ಒಳ್ಳೆ ಕಾರಲ್ಲಿ ಬಂದ್ಬಿಟ್ಟು, ನಾನು ವೆಯ್ಟ್ ಮಾಡ್ತಾ ಇದ್ದೆ ಬಾಪ ಬಿಡ್ತೀನಿ ಅಂತ, ವೆರಿ ನೈಸ್ ಲಕ್ಸುರಿ ಕಾರಲ್ಲಿ ಕರ್ಕೊಂಡೋಗಿ ನೀವು ಹೋಗೋ ಕಡೆ ಬಿಡ್ತಾರೆ. ಸೊ ಬಸ್ ಮಿಸ್ ಆಗಿದ್ದು ಒಳ್ಳೇದಾ ಇಲ್ವಾ ಇವಾಗ ನೋಡಿ? ಸೊ ಬಿಲೀವ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್. ಬಟ್ ಹಾಗಂದ್ಬಿಟ್ಟು ಕೆಲಸ ಸಿಕ್ಕದೇ ಇದ್ರೂ ಪರವಾಗಿಲ್ಲ ಅಂತ ತುಂಬಾ ಕ್ಯಾಶುವಲ್ ಆಗಿ ಬಿಂದಾಸ್ ಆಗಿರಬೇಡಿ. ಏನಕ್ಕೆ ಕೆಲಸ ಸಿಕ್ಕಿಲ್ಲ ವಿಶ್ಲೇಷಣಾತ್ಮಕವಾಗಿ ನೋಡಿ, ಎಲ್ಲಿ ಲ್ಯಾಕುನ ಆಯಿತು. ಸೊ ಅದನ್ನ ನಾವು ಮರಿಬೇಕು ಅಂದ್ರೆ, ವಾಟ್ ಈಸ್ ದ ಬೆಸ್ಟ್ ವೇ ಟು ಫರ್ಗೆಟ್? ಟು ಗೆಟ್ ಇನ್ವಾಲ್ವ್ ವಿತ್ ಸಮಥಿಂಗ್ ಎಲ್ಸ್ ಅಷ್ಟೇ ನೋಡಿ. ಕೆಟ್ಟದನ್ನ ಮರಿಬೇಕು ಅಂದ್ರೆ ಒಳ್ಳೆಯದನ್ನ ಕಲ್ತ್ಕೋಬೇಕು. ಈಗ ಕತ್ತಲು ಮತ್ತು ಬೆಳಕು ಒಂದೇ ಸಲ ಒಂದೇ ಕಡೆ ಇರೋದಕ್ಕೆ ಚಾನ್ಸ್ ಇಲ್ಲ. ಕತ್ತಲನ್ನ ಹೆಂಗೆ ಓಡಿಸೋದು ಸರ್ ಅಂದ್ರೆ, ಅಲ್ಲಿ ಒಂದು ಟಾರ್ಚ್ ಹಾಕಿ. ಸೊ ಟಾರ್ಚ್ ಯಾವ್ದು? ಟಾರ್ಚು ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ದೇವರ ಧ್ಯಾನ ಮಾಡಿ ನೋಡಿ, ಒಳ್ಳೆ ಪುಸ್ತಕಗಳನ್ನ ಓದಿ, ಇನ್ಕ್ರೀಸ್ ಮಾಡ್ಕೊಳ್ಳಿ, ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ಕೊಳ್ಳಿ, ಕಂಪ್ಯೂಟರ್ ಕಲೀರಿ, ಸಂಗೀತ ಕಲೀರಿ, ಡ್ಯಾನ್ಸ್ ಕಲೀರಿ. ಡೂ ಆಲ್ ದಟ್, ದೆನ್ ಯು ವಿಲ್ ಸ್ಟಾರ್ಟ್ ಫರ್ಗೆಟಿಂಗ್ ದಿ ರಾಂಗ್ ಆರ್ ಸಮ್ ಅನ್ಫಾರ್ಚುನೇಟ್ ಸಿಚುಯೇಷನ್ಸ್. ದಟ್ ಇಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೊರಟೋಗುತ್ತೆ ಅದು. ಯಾವಾಗ ನೀವು ಒಂದರಲ್ಲಿ ಇನ್ವಾಲ್ವ್ ಆಗ್ತೀರೋ ಹಳೇದು ಮರೆತೋಗ್ತೀವಿ. ಈಗ ನೀವು ಒಂದು 5 ವರ್ಷ ಮಗು ಆಗಿರೋವಾಗ ನಿಮ್ಗೊಂದು ಚಿಕ್ಕದು ಏನದು ಕಾರು, ಟಾಯ್ ಕಾರ್ ಕೊಟ್ಬಿಟ್ರು, ಟಾಯ್ದು, ಯು ಆರ್ ವೆರಿ ಹ್ಯಾಪಿ. ಓಲ್ ವರ್ಲ್ಡ್ ಅಷ್ಟೇ ಕಾರಲ್ಲೇ ಇದೆ ಅಂದ್ಕೊಂಡ್ರಿ. ನೀವು 12 ವರ್ಷ ಹುಡುಗ ಆದ್ಮೇಲೆ ಆ ಕಾರ್ ಕೊಟ್ರೆ ನೀವೇನಂತೀರಾ? ಸರ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್, ನಾವು ನನಗೆ ವಿಡಿಯೋ ಗೇಮ್ ಬೇಕು ಅಂತೀರ. ಯಾಕೆ ಅಂದ್ರೆ ನೀವು ಯು ಆರ್ ಓವರ್ ಗ್ರೋನ್. ಯಾಕಂದ್ರೆ ಯು ಗಾಟ್ ಇನ್ವಾಲ್ವ್ ಇನ್ ಮೆನಿ ಅದರ್ ಥಿಂಗ್ಸ್ ನಾವು. ಸೊ ಆ ಥರ ಟೇಕ್ ಅಪ್ ಮೆನಿ ಅದರ್ ಪರ್ಸ್ಯೂಟ್ಸ್ ಆರ್ ಹಾಬೀಸ್ ಆರ್ ನಾಲೆಡ್ಜ್ ಎನ್ಹಾನ್ಸಿಂಗ್ ಆಕ್ಟಿವಿಟೀಸ್. ಮರೀತಾ ಬರ್ತೀವಿ ನಾವು. ಆರ್ಟ್ ಆಫ್ ರಿಮೆಂಬರಿಂಗ್ ಅಂತ ಆರ್ಟ್ ಆಫ್ ಫರ್ಗೆಟಿಂಗ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಅದರ್ವೈಸ್ ವಿ ಗೋ ಮ್ಯಾಡ್. ಸರಿನಪ್ಪ, ನೆಕ್ಸ್ಟ್ ಹೇಳಪ್ಪ. ಸರ್, ಸಮಯ ಆಗಿದೆ. ಸುಮಾರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ ಸರ್. ಕಡೆಯಲ್ಲಿ ಒಂದೇ ಒಂದು ಪ್ರಶ್ನೆ ವಿದ್ಯಾರ್ಥಿಗಳಿಗೋಸ್ಕರ ತಗೊಳ್ಬೇಕು ಅಂತ ಅನ್ಕೊಳ್ತಿರೋದಂದ್ರೆ, ಲತಾಶ್ರೀ ಕೆಂಪೇಗೌಡ ಅಂತ. ಸೊ ಅವ್ರ ಪ್ರಶ್ನೆ ಏನಂದ್ರೆ, ಸರ್, ನಾವು ಇಂಗ್ಲಿಷ್ ಅಲ್ಲಿ ಎಲ್ಲವನ್ನು ವ್ಯಕ್ತಪಡಿಸಕ್ ಆಗೋದಿಲ್ಲ, ಅಕಸ್ಮಾತ್ ಮಧ್ಯದಲ್ಲಿ ಕೆಲವೊಂದು ಕನ್ನಡದಿಂದ ವ್ಯಕ್ತಪಡಿಸ್ಬೇಕಾಗಿರುತ್ತೆ, ಅದನ್ನ ಅವಾಗ ಕನ್ನಡ ಬಳಸ್ಬೋದಾ? ಡೆಫಿನೆಟ್ ಆಗಿ ಬಳಸ್ಬೋದು, ಆದ್ರೆ ಕ್ಲಾರಿಫೈ ಮಾಡಿ. ಏನಂತ ಕನ್ನಡದಲ್ಲಿ ಹೇಳ್ಬಿಡಿ, ಕರೆಕ್ಟ್ ಆಗಿ ಹೇಳ್ಬಿಟ್ಮೇಲೆ ಅವ್ರಿಗೆ ಹೇಳಿ, ಸರ್, ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ಇನ್ ಇಂಗ್ಲಿಷ್, ಬಟ್ ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಬೈ ದ ಟೈಮ್ ಐ ಗೆಟ್ ದ ಜಾಬ್ ವಿಲ್ ಬಿ ವೆರಿ ಫ್ಲೂಯೆಂಟ್. ನಥಿಂಗ್ ರಾಂಗ್ ಅಬೌಟ್ ಇಟ್. ಬಿಕಾಸ್ ನಿಮ್ಮ ಲ್ಯಾಂಗ್ವೇಜ್ ಚೆಕ್ ಮಾಡೋಕ್ಕಲ್ಲ ಅವ್ರು ಕರೀತಾ ಇರೋದು, ನಿಮ್ಮ ಸೂಟಬಿಲಿಟಿ ಫಾರ್ ದಿ ಜಾಬ್ಗೆ ಅವ್ರು ಚೆಕ್ ಮಾಡ್ತಾ ಇರೋದು. ಸೊ ಏನ್ ಮಾಡ್ತಾ ಇದ್ದೀರಾ, ಅದು ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ತಾತ್ವಿಕವಾಗಿ. ಸರ್, ಐ ಆಮ್ ಲರ್ನಿಂಗ್, ಸಿನ್ಸ್ ಐ ಡಿಂಟ್ ಗೆಟ್ ದಿ ಕರೆಕ್ಟ್ ವರ್ಡ್ಸ್, ನಾನು ಕನ್ನಡದಲ್ಲಿ ಹೇಳಿದೆ, ಬಟ್ ಕಲಿತಾ ಇದ್ದೀನಿ, ನಾನು ಬುಕ್ಸ್ ಓದ್ತಾ ಇದ್ದೀನಿ ಅಥವಾ ಕೋರ್ಸ್ಗೆ ಹೋಗ್ತಾ ಇದ್ದೀನಿ, ಐ ವಿಲ್ ಬಿಕಮ್ ಫ್ಲೂಯೆಂಟ್ ಇನ್ ಇಂಗ್ಲಿಷ್ ಅಂತ ಹೇಳ್ಬಿಡಿ ಅಷ್ಟೇ. ಓಕೆ, ಏನಾದ್ರು?
ಇನ್ನ ಇಲ್ಲ ಸರ್, ಎಲ್ರು ಕೂಡ ಬಹಳ ಉಪಯೋಗ ಆಗಿದೆ ಸರ್, ತುಂಬಾ ಸಾಕಷ್ಟು ಪಾಯಿಂಟ್ ಸಿಕ್ತು ಅಂತ ಎಲ್ರು ಕೂಡ ಮೆನ್ಷನ್ ಮಾಡ್ತಿದ್ದಾರೆ. ಸೊ ನಮ್ಮ ಇಡೀ ಯೂತ್ ಫಾರ್ ಸೇವಾ ಸಂಸ್ಥೆ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಳಕಳಿಯ ವಿನಂತಿ ಏನಂದ್ರೆ, ದಯವಿಟ್ಟು ಇದನ್ನ ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅವ್ರನ್ನು ಕೂಡ ಇದಕ್ಕೆ ಭಾಗಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಸೊ ಅದೇ ರೀತಿ ನಾಳೆಯೂ ಕೂಡ 5:25ಕ್ಕೆ ಲಾಗಿನ್ ಆಗಿರಿ. 5:00ವರೆಗೆ ಸರಿಯಾಗಿ ಕಾರ್ಯಕ್ರಮ ಶುರು ಆಗುತ್ತೆ. ಸೊ ನಾಳೆಯ ವಿಷಯ ಗ್ರೂಪ್ ಡಿಸ್ಕಷನ್, ಗುಂಪು ಚರ್ಚೆ. ಸೊ ಅದನ್ನ ನಡೆಸ್ಕೊಡ್ಲಿಕ್ಕೆ ಅಂತ ಮೊದಲೇ ಹೇಳಿದಾಗೆ ನಮ್ಮೊಟ್ಟಿಗೆ ಪದ್ಮಾ ಮೇಡಮ್ ಇರ್ತಾರೆ. ಸೊ ಅವರು ನಾಳೆ ಗುಂಪು ಚರ್ಚೆಯನ್ನ ನಮಗೆ ನಡೆಸ್ಕೊಡೋರಿದ್ದಾರೆ. ಮಧು, ಆ ಸ್ಲೈಡ್ ಇದ್ರೆ ಇನ್ನೊಂದ್ಸಲ ಹಾಕಿ. ಫ್ಲೈಯರ್ ಅನ್ನ ಡಿಸ್ಪ್ಲೇ ಮಾಡಿ. ಜೊತೆಗೆ ಏನೇ ನಿಮ್ಗೆ ಪ್ರಶ್ನೆ ಇದ್ರೂ ನಾನು ಒಮ್ಮೆ ಕಮೆಂಟ್ ಸೆಷನ್ ಅಲ್ಲಿ ಹಾಕಿದ್ದೆ. ನನ್ನ ಫೋನ್ ನಂಬರ್ ಮತ್ತು ಮೇಲ್ ಐಡಿಯನ್ನ ಹಾಕಿದ್ದೀನಿ ಕಮೆಂಟ್ ಸೆಷನ್ ಅಲ್ಲಿ. ಯಾರಿಗೆ ಏನೇ ಪ್ರಶ್ನೆ ಇದ್ರು ನೀವು ಕಮೆಂಟ್ ಸೆಷನ್ ಇಂದ ನನ್ನ ಮೊಬೈಲ್ ಸಂಖ್ಯೆ ಮತ್ತು ಮೇಲ್ ಐಡಿ ತಗೊಳ್ಬಹುದು. ಜೊತೆಗೆ ರಿಜಿಸ್ಟ್ರೇಷನ್ ಲಿಂಕ್ ಇದೆ. ಯಾರ್ಯಾರು ವಿದ್ಯಾರ್ಥಿಗಳು ಇನ್ನ ರಿಜಿಸ್ಟ್ರೇಷನ್ ಮಾಡಿಲ್ಲ, ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಟ್ರೈನರ್ಸ್ ಇದ್ರೆ ನೀವು ಸಪರೇಟ್ ಆಗಿ ಕಾಲ್ ಮಾಡಬಹುದು. ಟ್ರೈನರ್ಸ್ ಕೂಡ ಇನ್ನೂ ಹೆಚ್ಚು ಜನರಿಗೆ ತಿಳಿಸಿ ಅಂತ ಕೇಳ್ಕೊಳ್ತಾ, ನಾಳೆ ಪದ್ಮಾ ಮೇಡಮ್ ಇರ್ತಾರೆ. ಎಲ್ರಿಗೂ ಧನ್ಯವಾದ. ಮತ್ತೊಮ್ಮೆ ನಾಳೆ ಭೇಟಿ.